ಡಾಕ್ಟರ್ ಕೆ.ಎನ್. ಗಣೇಶಯ್ಯ ಅವರು ಒಬ್ಬ ಕೃಷಿ ವಿಜ್ಞಾನಿ ಮತ್ತು ಕನ್ನಡದ ಪ್ರಮುಖ ಬರಹಗಾರರಲ್ಲೊಬ್ಬರು. ಮೂಲತಃ ಕೋಲಾರ ಜಿಲ್ಲೆಯವರು. ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಹಾಗೂ ಪ್ರಧಾನ ವಿಜ್ಞಾನಿಯಾಗಿದ್ದಾರೆ. ಇತಿಹಾಸ ಮತ್ತು ವೈಜ್ಞಾನಿಕ ವಿಷಯಗಳನ್ನೊಳಗೊಂಡ ರೋಚಕ ಕಥೆಗಳನ್ನು ಒಂದು ವಿಭಿನ್ನ ಶೈಲಿಯಲ್ಲಿ ಬರೆಯುವ ಮೂಲಕ ಕನ್ನಡದಲ್ಲಿ ಒಂದು ಹೊಸ ಬಗೆಯ ಸಾಹಿತ್ಯವನ್ನು ತಂದವರೆಂದು ಪ್ರಸಿದ್ಧಿಯಾಗಿದ್ದಾರೆ. ಇವರು ಪರಿಸರ ಮತ್ತು ಜೀವ ವೈವಿಧ್ಯತೆಯ ಅಧ್ಯಯನ ಮತ್ತು ಸಂರಕ್ಷಣೆಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. 200ಕ್ಕೂ ಹೆಚ್ಚು ವೈಜ್ಞಾನಿಕ ಪ್ರಬಂಧಗಳು ಮತ್ತು ಹಲವು ವಿಜ್ಞಾನ ಪುಸ್ತಕಗಳನ್ನು ರಚಿಸಿ ಪ್ರಕಟಿಸಿದ್ದಾರೆ. ಇತಿಹಾಸದ ಅಧ್ಯಯನ ಸಂಶೋಧನೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ಈ ಮೂಲಕ ಜಗತ್ತಿನ ವಿಜ್ಞಾನಿಗಳಲ್ಲಿ ಚಿರಪರಿಚಿತರಾಗಿದ್ದಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳಿಂದ ಪುರಸ್ಕೃತರಾಗಿದ್ದಾರೆ. ಜೀವ ವೈವಿಧ್ಯದ ಸಂರಕ್ಷಣೆ ಸಂಶೋಧನೆಯಲ್ಲಿ ಹಾಗೂ ಭಾರತದ ಜೀವ ಸಂಪತ್ತಿನ ಮಾಹಿತಿಯನ್ನು ಗಣಕೀಕರಿಸುವ ಪ್ರಮುಖ ಕಾರ್ಯದಲ್ಲಿ ನಿರತರು. ಜೊತೆಗೆ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ಸಸ್ಯ ಮತ್ತು ಕೀಟ ಸಂಪನ್ಮೂಲದ ನಕ್ಷೆಯನ್ನು ತಯಾರಿಸುತ್ತಿದ್ದಾರೆ. ಭಾರತದ ಹಲವಾರು ಸಂಘ ಸಂಸ್ಥೆಗಳಿಗೆ ವೈಜ್ಞಾನಿಕ ಸಲಹೆಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಭಾರತದ ಸಸ್ಯ, ಪ್ರಾಣಿ, ಅಣುಜೀವಿಗಳು, ಸಮುದ್ರದ ಜೀವ ಸಂಪತ್ತು ಇವನ್ನು ಕುರಿತು ಭಾರತ ಸರ್ಕಾರದ ಸಹಯೋಗದೊಂದಿಗೆ ಜೀವ ಸಂಪದ ಹೆಸರಿನಲ್ಲಿ ಇವರು ರೂಪಿಸಿದ ಸಿಡಿಗಳು ಬಿಡುಗಡೆಯಾಗಿವೆ. ಭಾರತದ ಸಸ್ಯಗಳ ಮೇಲಿನ ಜಾಲತಾಣ ಮತ್ತು ಸಿಡಿಗಳು ಪ್ರಪಂಚದ ವಿಜ್ಞಾನಿಗಳ ಗಮನ ಸೆಳೆದಿದೆ. ಗಣೇಶಯ್ಯನವರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ಸಲ್ಲಿಸುತ್ತಿದ್ದಾರೆ. ಅವರು ಕನ್ನಡದಲ್ಲಿ ಕಾದಂಬರಿಗಳು ಮತ್ತು ಕಥೆಗಳನ್ನು ಬರೆದಿದ್ದಾರೆ. ಸುಧಾವಾರ ಪತ್ರಿಕೆಯಲ್ಲಿ ಪ್ರಕಟವಾದ ಚಾರಿತ್ರಿಕ ನೀಳ್ಗತೆ, ಶಾಲಾ ಬಂಜಿಕೆ ಇವರ ಮೊಟ್ಟ ಮೊದಲ ಸೃಜನಾತ್ಮಕ ಬರವಣಿಗೆ. ಅವರ ಸಾಹಿತ್ಯವು ಫಿಕ್ಷನ್ ಸಾಲಿನಲ್ಲಿ ಬರುತ್ತವೆ. ಅನೇಕ ವಾಸ್ತವಿಕ ಚಾರಿತ್ರಿಕ ಘಟನೆಗಳನ್ನಾಧರಿಸಿ ತುಸು ಕಲ್ಪನೆ, ಕುತೂಹಲ ಬೆರೆಸಿ ಸರಳ ಭಾಷಾ ಶೈಲಿಯಲ್ಲಿ ಬರೆಯುವುದು ಇವರ ಸಾಹಿತ್ಯದ ವಿಶೇಷ. ಚರಿತ್ರೆ, ವಿಜ್ಞಾನ, ಜೀವವೈವಿಧ್ಯ ಮತ್ತು ಪರಿಸರದ ಅನೇಕ ಪ್ರಮುಖ ಘಟನೆಗಳನ್ನು ಆಧಾರವಾಗಿಟ್ಟುಕೊಂಡು ಇದುವರೆಗೂ ಹಲವು ಕಾದಂಬರಿಗಳು ಮತ್ತು ಕಥಾ ಸಂಕಲನಗಳನ್ನು ಬರೆದಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ ಅವರ ಸಣ್ಣ ಕಥೆಗಳು ಪ್ರಕಟವಾಗಿವೆ. ಕನಕ ಮುಸುಕು ಇವರ ಚೊಚ್ಚಲ ಕಾದಂಬರಿ. ಇಷ್ಟೇ ಹೇಳ್ತಾ ಗಣೇಶಯ್ಯ ಅವ್ರನ್ನ ವೇದಿಕೆ ಮೇಲೆ ಬರಬೇಕು. ಸರ್ ನಮಸ್ಕಾರ. ನಮಸ್ಕಾರಪ್ಪ. ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಿಮ್ಗೆಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮೊದಲನೇದಾಗಿ ಒಂದು 2 ಮಾತು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ನಾನು. ನನಗೆ ಒಂದು ಖುಷಿಯಾಗಿದ್ದಿಲ್ಲಿ ಅಂತಂದರೆ, ಕನ್ನಡದ ಭುವನೇಶ್ವರಿ ಸರ್ಕಾರದ ಆವರಣಗಳನ್ನು ಬಿಟ್ಟು ಒಂದು ಕುಟುಂಬದ ಹೃದಯದಲ್ಲಿ ಬಂದು ನೆಲೆಸಿದ್ದಾಳೆ. ಅದಕ್ಕೆ ನನಗೆ ಬಹಳ ಖುಷಿ ಆಗ್ತದೆ. ಯಾವಾಗ ಸರ್ಕಾರದ ಆವರಣಗಳ ಆ ಕಾನೂನುಗಳ ಪಟ್ಟಿಯಿಂದ ಹೊರಬಂದು ಮನೆಯಲ್ಲಿ ಮನೆ ಮಕ್ಕಳ ಕೊರಳಲ್ಲಿ ಭುವನೇಶ್ವರಿ ಹಾಡು ಅಥವಾ ಭುವನೇಶ್ವರಿ ಮಾತು ಅಥವಾ ಕನ್ನಡ ಯಾವಾಗ ಉಳಿಯುತ್ತೋ ಆಗ ಕನ್ನಡ ಕೂಡ ಉಳಿಯುತ್ತೆ ಅಂತ ನನ್ನ ಭಾವನೆ. ಆ ಪ್ರಯತ್ನ ಇಲ್ಲಿ ನಡೀತಾ ಇದೆ. ನೋಡಿ ಖುಷಿ ಆಯಿತು. ನಿಜಕ್ಕೂ ಕನ್ನಡ ಮತ್ತು ಭುವನೇಶ್ವರಿ ಅದ್ಭುತವಾಗಿ ಬದುಕುತ್ತಾಳೆ ಅನ್ನೋ ಗ್ಯಾರಂಟಿ ನನಗೆ ಬಂದಿದೆ. ಸರ್, ನೀವು ನನ್ನ ಫೇವ್ರೆಟ್ ಲೇಖಕರಲ್ಲಿ ಒಬ್ಬರು. ನಿಮ್ಮ ಆಲ್ಮೋಸ್ಟ್ ಎಲ್ಲ ಪುಸ್ತಕನೂ ನಾನು ಓದಿದ್ದೀನಿ. ಮತ್ತು ನಿಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊಟ್ಟ ಮೊದಲನೇ ಪ್ರಶ್ನೆ, ನಾನು ಆಗಲೇ ಇಂಟ್ರೋಲ್ಲಿ ಹೇಳಿದೆ, ಸರ್ ವಿಜ್ಞಾನಿಯಾಗಿ, ಲೇಖಕರಾಗಿ, ಕಾದಂಬರಿಕಾರರಾಗಿ ಹಾಗೂ ಪ್ರೊಫೆಸರ್ ಆಗಿ ನಮಗೆ ಚಿರಪರಿಚಿತ. ಯು ಡೌನ್ ಸೆವರಲ್ ಹ್ಯಾಟ್ಸ್. ಈ ಎಲ್ಲ ಪಾತ್ರಗಳಲ್ಲಿ ನಿಮ್ಮ ನೆಚ್ಚಿನದು ಯಾವುದು? ಇವತ್ತು ವಿಜಯ ಕರ್ನಾಟಕದಲ್ಲಿ ಮಕ್ಕಳ ಬಗ್ಗೆ ಲವಲವಿಕೆಯಲ್ಲಿ ಒಂದು ಪೇಜ್ ಬಂದಿದೆ. ಇದೇ ಪ್ರಶ್ನೆನ ಅವರು ಕೇಳಿದ್ದಾರೆ. ನೀವು ವಿಜ್ಞಾನಿ, ಚರಿತ್ರಕಾರರು ಹಾಗೂ ಯಾವುದೋ ಯೂಟ್ಯೂಬ್ ಎಲ್ಲ ಮಾಡ್ತೀರಾ, ನಿಮ್ಗೆ ಯಾವುದು ಬಹಳ ಇಷ್ಟ ಅಂತ. ವಸಂತ್, ನಿಮ್ಗೆ ಎಷ್ಟು ಜನ ಸರ್ ಮಕ್ಕಳು? ಇಬ್ಬರು ಅಂತ ಹೇಳ್ತಾರಲ್ಲ, ಅವ್ರಲ್ಲಿ ಯಾರು ನಿಮಗೆ ಬಹಳ ಇಷ್ಟ ಅಂತ ಹೇಳಕ್ಕಾಗುತ್ತಾ? ಉತ್ತರ ಸಿಗ್ತಲ್ಲ ನಿಮಗೆ. ಓಕೆ, ಸೊ ನನ್ನ ನೆಕ್ಸ್ಟ್ ಪ್ರಶ್ನೆ ಪ್ರಾಬ್ಲಿ ಇದಕ್ಕಿಂತ ಬೇರೆ ಉತ್ತರ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಸಾಹಿತ್ಯ ಕೃಷಿ 300ಕ್ಕೂ ಹೆಚ್ಚು ಬರಹಗಳನ್ನು ಒಳಗೊಂಡಿದೆ. ದಿನಕ್ಕಿರೋದು 24 ಗಂಟೆ. ಅದರಲ್ಲಿ ಫ್ಯಾಮಿಲಿ, ಫುಲ್ ಟೈಮ್ ಜಾಬು ಜೊತೆಗೆ ಇಷ್ಟೆಲ್ಲ ಮಾಡೋದಕ್ಕೆ ನಿಮಗೆ ಹೇಗೆ ಸಾಧ್ಯ ಆಯಿತು? ನೀವು ಹೇಳಿದ್ರಪ್ಪ ದಿನಕ್ಕೆ 24 ಗಂಟೆ ಅಂತ. ನಿಜ, 24 ಗಂಟೆಲಿ ಎಷ್ಟು ನಿಮಿಷ ಹೇಳಿ?
24 × 60 ಅದ್ರಲ್ಲಿ ಎಷ್ಟು ಸೆಕೆಂಡ್ ಹೇಳಿ? 24 × 60 × 60 ಯಾರಾದ್ರೂ ಕ್ಯಾಲ್ಕುಲೇಟ್ ಮಾಡಿ, ಅಷ್ಟು ಸೆಕೆಂಡ್ಗಳಿದೆ ಒಂದು ದಿವಸದಲ್ಲಿ. ಸೊ ನಾ ಬರೀ 24 ಗಂಟೆ ಅಥವಾ ಒಂದು ದಿನ ಅನ್ಕೊಳ್ಳೋ ಬದಲು ಅಷ್ಟೊಂದು ಸೆಕೆಂಡ್ ಇದೆ ಅಂತ ಅಂದ್ಕೊಂಡ್ರೆ ನಮ್ಗೆ ಎಷ್ಟು ಸಮಯ ಸಿಗುತ್ತೆ ನೋಡಿ. ಪ್ರತಿ ಸೆಕೆಂಡು ಕೂಡ ನಾವು ಬದುಕೋದಕ್ಕೆ, ಜೀವಿಸೋದಕ್ಕೆ, ಚಿಂತಿಸೋದಕ್ಕೆ, ಏನೋ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಬಹುಶಃ ಯಾವುದು ಕೂಡ ಕಷ್ಟ ಆಗಲ್ಲ. ನೀವ್ ಹೇಳ್ತಾ ಇರೋದನ್ನ ನೋಡಿದ್ರೆ ನಾನೇನೋ ಬಹಳ ಅದ್ಭುತ ಮಾಡ್ಬಿಟ್ಟಿದ್ದೀನಿ ಅಂತ. ಏನೂ ಇಲ್ಲ, ನನಗೆ 72 ವರ್ಷ. 72 ವರ್ಷದಲ್ಲಿ ನಾನು ಇಷ್ಟು ಮಾಡಿರೋದು ಬಹಳ ಕಡಿಮೆ ಅಂತ ನನಗೆ ಅನ್ಸುತ್ತೆ. ವಿಜ್ಞಾನದಿಂದ ಸಾಹಿತ್ಯದೆಡೆಗೆ ನಿಮ್ಮ ಪಯಣ ಹೇಗೆ ಆಯಿತು? ಪ್ರಯೋಗಶಾಲೆಯಿಂದ ಲೇಖನಿಗೆ ಬಂದ ಆ ಮೊದಲಗಳಿಗೆ ನಿಮ್ಗೆ ನೆನಪಿದೆಯಾ? ಒಂದಷ್ಟು ಕಥೆಗಳು ಹೇಳ ನಿಮ್ಗೆ, ಯಾಕಂದ್ರೆ ಇದು ಬಹಳ ಸಂಭಾಷಣೆ ಏನಾಗುತ್ತೆ ಫಾರ್ಮಲ್ ಆಗ್ಬಿಟ್ರೆ ಕೆಲವರಿಗೆ ನಿದ್ದೆ ಬರೋ ಚಾನ್ಸ್ ಇದೆ. ಅದಕ್ಕೆ ಒಂದು ಕಥೆಗಳು ಹೇಳ್ಬಿಡ್ತೀನಿ. ನಾನು ಕಾದಂಬರಿ ಕತೆ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ದು ಬಹಳ ಕಡೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಯಾರಾದ್ರೂ ಆ ವಿಡಿಯೋಗಳು ನೋಡಿದ್ರೆ ಸ್ವಲ್ಪ ಕಿವಿ ಮುಚ್ಕೊಳ್ಳಿ, ಬಟ್ ಬೇರೆಯವ್ರಿಗೋಸ್ಕರ ಕತೆ ಹೇಳ್ಬೇಕಾಗುತ್ತೆ. ನನ್ನ ಹೆಂಡತಿ ವೀಣಾ ಅಂತ, ಈಗ ಅವಳಿಲ್ಲ, ಅವಳು ವೆಟರ್ನರಿ ಪ್ರೊಫೆಸರ್. ಅವಳಿಗೆ ಚರಿತ್ರೆ ಅಂದ್ರೆ ಬಹಳ ಇಷ್ಟ. ನನ್ನ ಮಗಳು ಸುಮಾರು 1991 ಜುಲೈ, ಸುಮಾರು ಏನ್ ಬಂತು ಎಕ್ಸಾಕ್ಟ್ಲಿ 1991 ಜುಲೈ 31ನೇ ತಾರೀಕು ಅವಳು ಹುಟ್ಟಿದ್ದು. ಅದಾದ 1 ವರ್ಷಕ್ಕೆ ನನ್ನ ಹೆಂಡತಿ ಅವಳು ಎಡಿನ್ಬರ್ಗ್ ಹೋಗ್ಬೇಕಾಗಿ ಬಂತು. ಎಡಿನ್ಬರ್ಗ್ ಹೋದ್ಲು. ಅವಳು ಯಾವುದೋ ಒಂದು ಪ್ರಾಣಿಗಳ ವರ್ತನೆ ಮೇಲೆ MSc ಮಾಡಕ್ಕೆ ಅಂತ ಅಲ್ಲಿ ಅವಳಿಗೆ ಫೆಲೋಶಿಪ್ ಸಿಕ್ತು, ಅಲ್ಲಿ ಹೋಗಿದ್ಲು. ಅಲ್ಲಿ ಹೋದ ವಿತಿನ್ 6 ಮಂತ್ಸ್ ನನಗೊಂದು ಫ್ಯಾಕ್ಸ್ ಬಂತು. ಅವಾಗ ಇಮೇಲ್ ಇರಲಿಲ್ಲ, ಫೋನ್ಗಳಂದ್ರೆ ಬಹಳ ಕಷ್ಟ. ಒಂದು ಫ್ಯಾಕ್ಸ್ ಬಂತು, ನಿಮ್ಮ ಹೆಂಡತಿ ಮೈಲಿ ಹುಷಾರಿಲ್ಲ, ನೀವು ತಕ್ಷಣ ಇಲ್ಲಿಂದ ಹೊರಟು ಬರಬೇಕು ಅವಳು ನೋಡೋಕೆ ಅಂತ. ನನಗೆ ಆಶ್ಚರ್ಯ, ಏನಪ್ಪ ಇದು MSc ಮಾಡಕ್ ಹೋದವಳು ಮೈಲಿ ಹುಷಾರಿಲ್ಲ ಅಂತಂದ್ರೆ ಹೇಗೆ ಅಂತ ಜ್ಞಾಪಕ ಆಗ್ಲಿ. ಅವಳು ಬಿಟ್ಟು ಹೋಗಿರೋದು 1.5 ವರ್ಷದ ಮಗಳನ್ನ, ಪುಣ್ಯಕೋಟಿ ಅಂತ ನನ್ನ ಮಗಳ ಹೆಸರು. ಸೊ ನನಗೆ ಗಾಬರಿ ಆಗೋಯ್ತು, ಏನಪ್ಪ ಇದು, ಏನಾಗಿದೆ ನನ್ನ ಹೆಂಡತಿಗೆ ಅಂತ. ನನ್ನ ಹೆಂಡತಿ ಬಹಳ ಧೈರ್ಯವಂತಿ ಆಗಿದ್ಲು. ಅವಳು ಒಬ್ಬೊಬ್ಳೆ ಕಾಡಿಗೆಲ್ಲ ಹೋಗ್ತಾ ಇದ್ಲು ಅಂತ. ಅವಳಿಗೆ ಏನಾಗಿರ್ಬೋದು ಅಂತ ನಂಗೆ ಆಶ್ಚರ್ಯ ಆಯಿತು. ಒಂಥರ ಏನೋ ಮೈಲಿ ಹುಷಾರಿಲ್ಲ ಅಂತಲೂ ಅಲ್ಲ, ಡಿಪ್ರೆಸ್ ಆಗಿದ್ದಾಳೆ ಅಂತ ಬಂತು ನನಗೆ. ಸರಿ, ನಾನು ಇಲ್ಲಿಂದ ತಗೊಂಡು ಹೊರಟೆ. ಕೇಳಿಸ್ತಾ ಇದೆಯಾ? ವೀಸಾ ತಗೊಂಡು ಫ್ಲೈಟ್ ತಗೊಂಡು ಹೋಗ್ತಾ ಇದ್ದೆ. ಹೋಗ್ತಾ ಇರ್ಬೇಕಾದ್ರೆ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಶುರು ಮಾಡಿದೆ. ಇದರ ಹಿನ್ನೆಲೆ ಸ್ವಲ್ಪ ಇದೆ. ನನ್ನ ಹೆಂಡತಿ, ನಾನು ಅವಾಗಲೇ ಹೇಳಿದಾಗೆ ವೆಟರ್ನರಿ ಪ್ರೊಫೆಸರ್ ಆದ್ರೂ ಕೂಡ ಚರಿತ್ರೆಯಲ್ಲಿ ಬಹಳ ಅವಳಿಗೆ ಕುತೂಹಲ. ಅವಳು ಸೋಮನಾಥಪುರದಲ್ಲಿ ಆ ಗೋಡೆಯ ಫ್ರೀಸ್ ಅಂತಾರೆ, ಅಂದ್ರೆ ಮೂರ್ತಿಗಳಲ್ಲಿ ಕೈಯಲ್ಲಿ ಒಂದು ಕೆತ್ತನೆ ಇದೆ. ಆ ಕೆತ್ತನೆ ನಮ್ಮ ಮುಸುಕಿನ ಜೋಳ ಇದೆಯಲ್ಲ, ಆ ಮುಸುಕಿನ ಜೋಳ ತರ ಇದೆ ಅಂತ ಯಾರೋ ಒಬ್ಬ ಪಾಶ್ಚಾತ್ಯ ವಿಜ್ಞಾನಿ ಹೇಳಿದ್ದ. ಅದು ಬಹಳಷ್ಟು ಕುತೂಹಲ ಹುಟ್ಟು ಹಾಕಿತ್ತು. ಅದು ನಿಜವಾಗಲೂ ಕೂಡ ಮುಸುಕಿನ ಜೋಳನ ಅಂತ ಅವಳು ಹೋಗಿ ಪರೀಕ್ಷೆ ಮಾಡಿದ್ಲು. ಒಂದಷ್ಟು ಮಾಹಿತಿ ತಗೊಂಡು ಅದನ್ನೆಲ್ಲ ಮೆಜರ್ ಮಾಡಿ ಅಲ್ಲಿ ಬೀಜಗಳೆಲ್ಲ ಕೌಂಟ್ ಮಾಡಿ ಮುಸುಕಿನ ಜೋಳ ತರನೇ ಇದೆಯಾ ಅಂತ ಅವಳು ಪ್ರಶ್ನೆ ಮಾಡಿ ಅದ್ರ ಬಗ್ಗೆ ಒಂದು ಲೇಖನ ಕೂಡ ಬರೆದಿದ್ಲು, ಕರೆಂಟ್ ಸೈನ್ಸ್ ಅಂತ ಒಂದು ವಿಜ್ಞಾನ ಪತ್ರಿಕೆಯಲ್ಲಿ. ಆವಾಗ ಅವಳು ಹೇಳಿದ್ದು, ಅದು ಮುಸ್ಕಿನ ಜೋಳ ಇರ್ಲಿಕ್ಕಿಲ್ಲ, ಜೈನ ಐಕಾನ್ ಕಲ್ಪವೃಕ್ಷ ಅಂತ ಕರೀತಾರೆ, ಚಿಂತಾಮಣಿ ಅಥವಾ ಕಲ್ಪವೃಕ್ಷ ಅಂತ ಕರೀತಾರೆ. ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಅದು ಪ್ರಯಾಣ ಮಾಡಬೇಕಾದ್ರೆ ಅದರ ರೂಪ ಸ್ವಲ್ಪ ಬದಲಾಗಿ ಅದು ಮುಸ್ಕಿನ ಜೋಳ ತರ ಕಾಣ್ತಾ ಇದೆ. ಹಾಗಾಗಿ ಅದು ಜೈನರ ಕಲ್ಪವೃಕ್ಷ, ಮುಸ್ಕಿನ ಜೋಳ ಅಲ್ಲ ಅಂತ ಅವಳು ತೋರಿಸಿದ್ಲು. ಅದಾದ 1-2 ತಿಂಗಳಿಗೆ ಅವಳಿಗೊಂದು ಪತ್ರ ಬಂತು. ಯಾರೋ ಜೈನರು, ಇದು ಜೈನ್ ಐಕಾನು, ಇದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ, ನೀವೆಲ್ಲ ಒಬ್ಬ ವಿಜ್ಞಾನಿ, ಏನೋ ಪಶು ವಿಜ್ಞಾನಿ, ನೀವೆಲ್ಲ ಇದ್ರ ಬಗ್ಗೆ ಎಲ್ಲ ಮಾತಾಡಬೇಡಿ, ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂತ ಒಂದು ಪತ್ರ ಬಂದಿತ್ತು. ಆ ಪತ್ರ ಅಂತ ಏನ್ ಮೆಚೂರ್ ಆಗಿರ್ಲಿಲ್ಲ. ಎಚ್ಚರಿಕೆ ಕೊಡೋದ್ರೆ ಹೆಂಗೋ ಕೊಡ್ತಾರಲ್ಲ, ಏನೋ ಹುಚ್ಚುಚ್ಚಾಗಿ ಯಾರೋ ಚಿಕ್ಕ ಮಕ್ಕಳು ಬರ್ದಂಗಿತ್ತು. ನಾವು ಪಕ್ಕಕ್ಕೆ ಇಟ್ಬಿಟ್ಟಿದ್ವಿ. ಈಗ ನಾನು ಅಲ್ಲಿ ಏರೋಪ್ಲೇನ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಇವಳು ಮೈಯಲ್ಲಿ ಹುಷಾರಿಲ್ಲ ಅಥವಾ ಇವಳೇನೋ ಎದುರ್ಕೊಂಡಿದ್ದಾಳೆ, ಡಿಪ್ರೆಸ್ ಆಗಿದೆ ಅಂತ ತಕ್ಷಣ ನನಗೆ ಇದು ತಲೆಯಲ್ಲಿ ಬಂತು. ಏನಾಗಿರ್ಬೋದು ಅವಳಿಗೆ, ಅಲ್ಲಿ ಯಾರಾದ್ರೂ ಎದುರಿಸಿರ್ಬೋದಾ, ಅವಳೇನೋ ಜೈನ್ ಐಕಾನ್ ಮೇಲೆ ಏನಾದ್ರು ಸಂಶೋಧನೆ ಮಾಡಿದ್ಲು ಅಂತ, ಹಂಗೆ ಎದುರಿಸಿದ್ರಿಂದ ಅವಳು ಏನಾದ್ರು ಭಯ ಪಟ್ಟಿರ್ಬೋದಾ ಅಂತ ಯೋಚನೆ ಮಾಡ್ತಾ 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 ಏನೋ ಒಂದು ಎಳೆ ಒಳತು. ನೀವು ಕನಕ ಮುಸ್ಕು ಓದಿದ್ದೀರಾ, ಈಗ ಗೊತ್ತಾಗುತ್ತೆ ಯಾಕೆ ಅಂತ. ಸೊ ಆ ಕತೆ ಬೆಳೆದಂಗೆ ಅಲ್ಲಿ ಹೋದೆ. ಅವಳು ಏನೂ ಆಗಿರ್ಲಿಲ್ಲ, ತನ್ನ ಮಗಳನ್ನ ಬಹಳ ನೆನೆಸ್ಕೊಂತಾಳೆ ಅಂತ ಈ ಫಾರಿನರ್ ಗೊತ್ತಲ್ಲ, ನೀವ್ 2 ಸಲ ರಾಮ ರಾಮ ಅಂದ್ಬಿಟ್ಟು ಹುಚ್ಚಿಡಿದೆ ಅಂತ ಹೇಳ್ಬಿಡ್ತಾರೆ ಅವರು, ಈ ರೀತಿ ಜನ ಅವರು. ಸೊ ಇವಳಿಗೆಲ್ಲೋ ಡಿಪ್ರೆಸ್ ಆಗ್ಬಿಟ್ಟಿದೆ, ಹುಚ್ಚಿಡಿದೆ. ಕೇಳಿಸುತ್ತ ನಾನು ಮಾತಾಡೋದು? ಇದು ಒಂಥರ ಹೋಗುತ್ತೆ ಬರುತ್ತೆ, ನಂಗೆ ಮಾತಾಡ್ಲಾ? ಓಕೆ. ಸೊ ಇರ್ಲಿನಾ? ಓಕೆ.
ಸೊ ಇವಳಿಗೆ ಎಲ್ಲೋ ಡಿಪ್ರೆಸ್ ಆಗ್ಬಿಟ್ಟಿದೆ, ಮಗಳನ್ನ ಬಹಳ ಸಲ ನೆನೆಸ್ಕೊಂಡ್ಬಿಟ್ಟಿದ್ದಾಳೆ ಅಂತ. ಅದೇನಾಗಿದೆ, ಎಲ್ಲೆಲ್ಲಿ ಹೋದ್ರು ಕೂಡ ಮಗಳಿಗೆ ಏನೋ ಒಂದು ಆಟ ಸಾಮಾನು ತಗೊಂತಾ ಇದ್ಲಂತ ಅವಳು. ಸೊ ಆಬ್ವಿಯಸ್ಲಿ ಎಲ್ಲಾ ಅಮ್ಮಂದ್ರಿಗೂ ಗೊತ್ತಿರುತ್ತೆ, ಒಂದು ಮಗು 6 ತಿಂಗಳು ನಿಮ್ಮಿಂದ ಇಲ್ಲ ಅಂತಂದ್ರೆ ಎಷ್ಟು ನೋವಾಗುತ್ತೆ ಅಂತ. ಸೊ ಆ ನೆನಪಿಗೆ ಅವಳು ಏನೇನೋ ತಗೊಂತಿದ್ದಾಳೆ, ಅದನ್ನ ನೋಡ್ಬಿಟ್ಟು ಇಲ್ಲ ಇವಳು ಹೋಮ್ ಸಿಕ್ನೆಸ್ ಆಗಿದ್ದಾಳೆ, ಡಿಪ್ರೆಸ್ ಆಗಿದ್ದಾಳೆ ಅಂತ ಒಂದು ಹಾಸ್ಪಿಟ್ಲಿಗೆ ಆಗ್ಬಿಟ್ಟು ನನಗೆ ಫ್ಯಾಕ್ಸ್ ಕಳಿಸ್ಬಿಟ್ಟಿದ್ದಾರೆ. ನಾನು ಹೋದೆ, ಈ ತರ ಒಂದು ಮಂಚಿನ ಮೇಲೆ ಮಲ್ಕೊಂಡಿದ್ಲು. ಹೋದ ತಕ್ಷಣ ಹಬ್ಬಾ ಹ್ಯಾಬ್ಲೀಸ್ ಬಂದ್ರ ನಾನು ಕರ್ಕೊಂಡು ಹೋಗ್ಬಿಟ್ಟು ನನಗೆ ಇರೋಕ್ಕಾಗಲ್ಲ, MSc ಬೇಡ PhD ಬೇಡ ಅಂತ ಎದ್ದು ನನ್ನ ಜೊತೆ ಬಂದ್ಬಿಟ್ಲು. ಬರ್ಬೇಕಾದ್ರೆ ಖುಷಿ ಆಗುತ್ತಲ್ಲ ನನಗೆ, ನನ್ನ ಹೆಂಡತಿಗೆ ಏನಾಗಿಲ್ಲ ಅಂತ. ಇಮ್ಯಾಜಿನ್, ನಮ್ಗೆ ಏನು ಗೊತ್ತಿಲ್ಲ ಅವಾಗ ಏನಾಗಿದೆ ಅಂತ. ಹೋಗಿದ್ದೀನಿ, ಹೋದ ತಕ್ಷಣ ಅವಳು ಏನು ಆಗಿರ್ಲಿಲ್ಲ, ಅವಳ ಮಗಳು ನೆನ್ಸ್ಕೊಂಡು ಹಿಂಗೆ ಆಗಿದ್ದಾಳೆ ಅಂತ ಗೊತ್ತಾಯ್ತು. ವಾಪಸ್ ಬರ್ಬೇಕಾದ್ರೆ ಖುಷಿಯಾಗಿ ನಾನು ಅವಳಿಗೆ ಏನೇನೋ ಯೋಚನೆ ಮಾಡ್ಬಿಟ್ಟಿದ್ದೆ ಕಣ, ನಾನು ಹಿಂಗೆ ಹಂಗೆ ಯಾರೋ ಎದುರಿಸ್ಬಿಟ್ಟಿದ್ದಾರೆ ನಿಂಗೆ ಮುಸ್ಕುಂಜೋಳದ ಬಗ್ಗೆ ಅಂತ ಹೇಳ್ಬಿಟ್ಟು ಅಂತ. ಅವಳು ಹಿಂಗೆ ಫ್ಲೈಟಲ್ಲಿ ನೋಡ್ತಾ ಇದ್ದಳು, ಹ್ಯಾಬ್ಲೀಸ್ ಚೆನ್ನಾಗಿ ಕತೆ ಬರೀತೀರಾ ನೀವು ಅಂತಂದ್ಲು. ಅದು ಮೂಲತಃ ನಾನು ಹೆಂಡ್ತಿ ನೀವು ಚೆನ್ನಾಗಿ ಕತೆ ಬರೀತೀರ ಅಂದ್ರೆ ನನ್ನ ಕಲ್ಪನೆ ಅವಳು ಕತೆ ಅಂತ ಹೇಳಿದ್ಲು. ನನಗೆ ಕತೆ ಬರೀಬೇಕಂತ ಮನ್ಸಿರ್ಲಿಲ್ಲ, ನಾನು ಕತೆ ಬರೀಬೋದಂತಲೂ ಇರ್ಲಿಲ್ಲ. ಅವಳಂಗೆ ಹೇಳ್ದಾಗ ಅರ್ರೆ ಇವಳು ಕತೆ ಅಂತ ಅವಳಲ್ಲ, ನಾನು ಕಲ್ಪನೆ ಮಾಡ್ಕೊಂಡಿದ್ನಲ್ಲ, ನಾನು ಯಾಕೆ ಬರೀಬಾರ್ದು ಅಂತ ಹೇಳ್ಬಿಟ್ಟು ಅಂತ ಯೋಚನೆ ಮಾಡಿ ಇಟ್ಟಿದ್ದೆ. ಇದು 1992-93ರಲ್ಲಿ. ಸುಮಾರು 15 ವರ್ಷ ನಾನು ಏನು ಬರೀಲಿಲ್ಲ. ಅದಾದ್ಮೇಲೆ ನೀವು ಪ್ರಶ್ನೆ ಕೇಳಿದೆ, ಪ್ರಯೋಗಶಾಲೆಯಿಂದ ಹೊರಗೆ ಬಂದ ಮೇಲೆ ಮೊದಲ ಲೇಖನ ಅಥವಾ ಮೊದಲು ಪೆನ್ನಲ್ಲಿ ಹೇಗೆ ಬರೆದ್ರಿ ಅಂತ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ಕೃಷಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದು ಅಥವಾ ವಿಜ್ಞಾನಿ ಆಗಿದ್ದು. ಅಲ್ಲಿ ಪ್ರತಿ ವರ್ಷ ಒಂದು ಮೀಟಿಂಗ್ ಆಗುತ್ತೆ, ಟೆಕ್ನಿಕಲ್ ಮೀಟಿಂಗ್ ಅಂತ. ಅಂದ್ರೆ ಎಲ್ಲಾ ವಿಜ್ಞಾನಿಗಳು ಸೇರ್ಕೊಂಡಲ್ಲಿ ಈ ವರ್ಷ ಏನ್ ಮಾಡಿದ್ದೀವಿ ಅಂತ ಪ್ರೆಸೆಂಟ್ ಮಾಡ್ತಾರೆ. ನಂದು ಆನುವಂಶಿಕ ವಿಭಾಗ, ನಮ್ದು ಆನುವಂಶಿಕ ವಿಭಾಗದ ನಮ್ಮ ಪ್ರೆಸೆಂಟೇಷನ್ ಮುಗಿದೋಯ್ತು ನಮ್ದು. ಅದಾದ್ಮೇಲೆ ಇನ್ಯಾರೋ ಎಕನಾಮಿಕ್ಸ್ ಅವ್ರು ಬರ್ತಾರೆ, ಇನ್ಯಾರೋ ಎಕ್ಸ್ಟೆನ್ಷನ್ ಅವ್ರು ಬರ್ತಾರೆ, ಇನ್ಯಾವುದೋ ಸಾಯಿಲ್ ಸೈನ್ಸ್ ಅವ್ರು ಬರ್ತಾರೆ. ಅವರೆಲ್ಲರ ಸಂಶೋಧನೆ ನಮ್ಗೆ ಅಷ್ಟೊಂದು ಕುತೂಹಲ ಆಗಿರಲ್ಲ, ನಮ್ಗೆ ಅದರಲ್ಲಿ ಪರಿಣಿತಿನೂ ಇರಲ್ಲ. ಆದ್ರೂ ಕೂಡ ಹೇಳಿದ್ನಲ್ಲ, ಸರ್ಕಾರಿ ನಿಯಮಗಳು ಅಂದ್ರೆ ಕಾನೂನುಗಳು ಅಂತ, ನಾವೆಲ್ಲ ಕಟ್ಟಾಕ ಅಲ್ಲೇ ಕೂತಿರ್ಬೇಕು. ನೀವು ನಿದ್ದೆ ಮಾಡೋ ಪರವಾಗಿಲ್ಲ, ಅಲ್ಲಿ ಕೂತಿರ್ಬೇಕು, ಯಾಕಂದ್ರೆ ಅಟೆಂಡೆನ್ಸ್ ಹಾಕಿರ್ಕೊಂಡಿದ್ದಲ್ಲಿ. ಸೊ ನಾನು ಯಾಕಪ್ಪ ಇದು ಕೂತ್ಕೊಂಡಿದ್ದೀನಲ್ಲ, ಟೈಮ್ ವೇಸ್ಟ್ ಮಾಡ್ತಿದ್ದೀನಲ್ಲ ಅಂತ ಆ ವರ್ಷ ಏನ್ ಮಾಡಿದೆ, ಇದು ತಲೆಯಲ್ಲಿ ಜ್ಞಾಪಕ ಆಯ್ತಲ್ಲ, ಇದನ್ನ ಯಾಕೆ ಸುಮ್ಮನೆ ಗೀಚ್ಬಾರ್ದಂತ ಈ ತರ ಯಾವುದೋ ಒಂದು ಸಣ್ಣ ನೋಟ್ಬುಕ್ ತಗೊಂಡು ಹಿಂದೆ ಹೋಗಿ ಕೂತ್ಕೊಂಡ್ಬಿಟ್ಟು ಬರಿತಾ ಹೋದೆ ಇಂಗ್ಲಿಷಲ್ಲಿ. ಇಲ್ಲಿ ಮೇಲೆ ಸ್ಟೇಜ್ ಮೇಲೆ DR ಅಂದ್ರೆ ಡೈರೆಕ್ಟರ್ ಆಫ್ ರಿಸರ್ಚ್ ಅವರೆಲ್ಲ ಕೂತಿರ್ತಾರೆ. ಅವ್ರು ಹಿಂದೆ ಹೋಗಿ ಕೂತವ್ರ ಮೇಲೆ ಅನುಮಾನ ಅವ್ರಿಗೆ, ಇವರು ನಿದ್ದೆ ಮಾಡ್ತಾರೆ ಅಂತ. ಹಂಗಾಗ್ತಾ ಇರ್ಲಿಂತ ಅವಾಗ ನಾನು ಎದ್ಬಿಟ್ಟು ಹಿಂಗ್ ತಲೆ ಆಡ್ಸೋದು ಅವ್ರು ಹೇಳಿದ್ದಕ್ಕೆ, ಮತ್ತೆ ಕುತ್ಕೊಂಡ್ ಬರೆಯೋದು. ಅವರೆಲ್ಲ ಅನ್ಕೊಂಡ್ಬಿಟ್ಟಿದ್ದು ನಾನು ಹೇಳಿದ್ದನ್ನು ಬಹಳ ಸೀರಿಯಸ್ ಆಗಿ ತಗೊಂಡ್ ಬರೀತಾವನಿ ಅಂತ. ನಾನು ಬರ್ದಿದ್ದ ಆಕ್ಚುಲಾಗಿ ಕತೆ ಬರಿತಾ ಇದ್ದೆ. ಹೀಗೆ 3 ದಿವಸದಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು, 70 ಪೇಜ್ ಬರೆದ್ಬಿಟ್ಟೆ ಇಂಗ್ಲಿಷಲ್ಲಿ. 70 ಪೇಜ್ ಇಂಗ್ಲಿಷಲ್ಲಿ ಬರ್ದೆ. ಯಾಕಂದ್ರೆ ಅವಾಗೆಲ್ಲ ಇಂಗ್ಲಿಷಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ನಾನು ಕನ್ನಡ ಬರ್ದು ಆಲ್ಮೋಸ್ಟ್ 35 ವರ್ಷ ಆಗೋಗಿತ್ತು. ನಾನು ಯಾವಾಗ್ಲೂ ನಮ್ಮ ತಂದೆಗೆ BSc ಇರ್ಬೇಕಂದ್ರೆ ಪಿತೃಶ್ರೀ ತಂದೆಯವರಿಗೆ ಕ್ಷೇಮ, ನಾನಿಲ್ಲಿ ಕ್ಷೇಮ, ನೀವು ಕ್ಷೇಮ ಎಂದು ಭಾವಿಸುತ್ತೇನೆ, ಇಂತಿ ವಂದನೆಗಳು, ಇಷ್ಟು ರೂಪಾಯಿ ಕಳಿಸಿ ಹಾಸ್ಟೆಲ್ಗೆ, ಅಷ್ಟೇ ಬರೀತಾ ಇದ್ದು. ದುಡ್ಡು ಬೇಕು ಅಂತ ಲೆಟರ್ ಬರೀತಾ ಇದ್ದೆ ಅಷ್ಟೇ. ಸೊ ಅದಾದ ಏನು ಬರ್ದಿರ್ಲಿಲ್ವಲ್ಲ, ಅದಕ್ಕೋಸ್ಕರ ಇಂಗ್ಲಿಷಲ್ಲಿ ಬರದೆಪ್ಪ. ಇಂಗ್ಲಿಷಲ್ಲಿ ಬರೀತಾ 70 ಪೇಜ್ ಬಂತು. ಒಂದು ಘಟ್ಟ ಬಂತು. ಏನು ಘಟ್ಟ? ಆ ಕಥೆನಲ್ಲಿ ಓದೋರ್ಗೆ ಗೊತ್ತಾಗುತ್ತೆ, ಕೆಲವು ಕುರುಹುಗಳು ಬರ್ತವೆ, ಫೋನೆಟಿಕ್ ಕುರುಹುಗಳು, ಕನ್ನಡದ ಕುರುಹುಗಳು. ಅದನ್ನ ಇಂಗ್ಲಿಷಲ್ಲಿ ಹಾಕೋಕೆ ಹೆಂಗ್ ಸಾಧ್ಯ? ಸರೋಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಪಕ್ಕಕ್ಕಿಟ್ಟು ನಾನು ಕನ್ನಡದಲ್ಲಿ ಬರೆಯಕ್ಕೆ ಶುರು ಮಾಡಿದೆ. ಇದು ಪ್ರಾರಂಭನಪ್ಪ. ಆಮೇಲೆ ಹಂಗೆ ಹೋಯ್ತಲ್ಲ. ವೀಣಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತಾ, ಕನ್ನಡಕ್ಕೆ ಎಷ್ಟು ಒಳ್ಳೆ ಲೇಖಕರನ್ನ ನಮಗೆ ಅವರ ಒಂದು ಸ್ಟೇಟ್ಮೆಂಟ್ ಇಂದ ಸಿಕ್ಕಂಗ್ ಮಾಡಿದ್ದಾರೆ. ಸೊ ನಂದು ನೆಕ್ಸ್ಟ್ ಕ್ವಶನ್, ನೀವು ಹಿಸ್ಟಾರಿಕಲ್ ಥ್ರಿಲ್ಲರ್ಸ್ ಬರೀತೀರಾ, ಅದಕ್ಕೂ ಮುಂಚೆ ಸೈನ್ಸ್ ಪೇಪರ್ ಬರೀತಾ ಇದ್ರಿ. ಸೊ ಈ ಟ್ರಾನ್ಸಿಷನ್ ಹೇಗಾಯ್ತು? ನಿಮ್ಮ ಈ ಸೈನ್ಸ್ ರಿಸರ್ಚ್ ಸ್ಟೈಲ್ ಇದೆಯಲ್ಲ, ಅದೇನಾದ್ರೂ ನಿಮ್ಮ ಬರವಣಿಗೆಗೆ ಹೆಲ್ಪ್ ಮಾಡಿದ್ಯಾ? ಮತ್ತೆ ನಿಮ್ಮ ಪ್ರಶ್ನೆ ಇವತ್ತು ವಿಜಯ ಕರ್ನಾಟಕದಲ್ಲಿ ಕೇಳಿರುವ ಕೆಲವು ಮಕ್ಕಳ ಪ್ರಶ್ನೆಗಳ ತರನೇ ಇದೆ. ಆಬ್ವಿಯಸ್ಲಿ ಇದು ಮಕ್ಕಳಿಗೂ ಬರುತ್ತೆ ಪ್ರಶ್ನೆ, ನನ್ನ ಓದುಗರಿಗೂ ಬರುತ್ತೆ. ಇಲ್ಲಿ ಪ್ರಶ್ನೆ 2 ರೀತಿ ನೋಡೋಣ. ಒಂದು, ನಾನು ವಿಜ್ಞಾನಿ ಆಗಿದ್ದುಕೊಂಡದುವೆ ನಾನು ಕಾದಂಬರಿ ಬರೆಯ ಪ್ರಾರಂಭ ಪಟ್ಟೆ. ನನ್ನ ವಿಜ್ಞಾನದ ಅನುಭವ ಕಾದಂಬರಿ ಬರೆಯುವಲ್ಲಿ ಏನಾದರೂ ಸಹಾಯ ಆಯ್ತಾ ಅನ್ನೋದು ಇಲ್ಲಿ ಮೊದಲನೇ ಪ್ರಶ್ನೆ. ನನ್ನ ದೃಷ್ಟಿನಲ್ಲಿ ವಿಜ್ಞಾನಕ್ಕೂ ಸಾಹಿತ್ಯಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಹೇಗೆ ಅಂತ ಹೇಳ್ತೀನಿ. ಒಂದು ಕಾಮನ ಬಿಲ್ಲು ನೋಡಿದರೆ ವಿಜ್ಞಾನಿ
ಅದು ಹೇಗ್ ಬಂತಪ್ಪ ಅಂತ ಯೋಚನೆ ಮಾಡಿ ಅದಕ್ಕೆ ಒಂದು ಪ್ರಿಸಮ್ ಹಾಕಿ ಆ ಬೆಳಕು ಬರುತ್ತಲ್ಲ, ಆ ಬೆಳಕಿಂದ ಬರೋ 7 ಬಣ್ಣಗಳನ್ನ ನೋಡಿ, ಓ ಹಾಗಾದ್ರೆ ಸೂರ್ಯಕಿರಣಗಳಲ್ಲಿ ಬಿದ್ದು ಒಂದು ಹನಿ ಮೇಲೆ 7 ಬಣ್ಣ ಬರುತ್ತೆ, ಕಾಮನ್ ಬಿಲ್ ಬರುತ್ತೆ ಅಂತ ಅವನು ಯೋಚನೆ ಮಾಡ್ತಾನೆ. ಒಬ್ಬ ಕವಿ ಏನ್ ಮಾಡ್ತಾನೆ, ಅದೇ ಕಾಮನ್ ಬಿಲ್ ನೋಡಿ ಎಷ್ಟು ಅದ್ಭುತವಾಗಿದೆಯಪ್ಪ ಅಂತ ಅದರ ವರ್ಣನೆ ಮಾಡೋಕ್ಕೆ ಒಂದು ಪದ್ಯ ಬರೀತಾನೆ ಅಥವಾ ಒಂದು ಗದ್ಯ ಬರೀತಾನೆ. ಎರಡರ ಕುತೂಹಲದ ಮೂಲ ಒಂದೇ, ಯಾವುದು? ಸೃಷ್ಟಿಯ ಆ ಮಹೋನ್ನತ ಕಾಮನ ಬಿಲ್ಲು, ಸೃಷ್ಟಿಯ ವೈಶಿಷ್ಟ್ಯ. ಸೊ ವಿಜ್ಞಾನಿಗೂ ಸ್ಫೂರ್ತಿ ಅದೇನೆ, ಸಾಹಿತಿಗೂ ಸ್ಫೂರ್ತಿ ಅದೇನೆ. ಆದರೆ ವಿಜ್ಞಾನಿ ಅದನ್ನ ನೋಡುವ ರೀತಿ ಬೇರೆ, ಸಾಹಿತಿ ಅದನ್ನ ವರ್ಣಿಸುವ ರೀತಿ ಬೇರೆ. ವಿಜ್ಞಾನಿ ಹೇಗ್ ಬಂತು, ಯಾಕೆ ಬಂತು ಅಂತ ನೋಡ್ತಾನೆ. ಈ ಸಾಹಿತ್ಯ ಏನ್ ಮಾಡ್ತಾನೆ, ಎಷ್ಟು ಅದ್ಭುತವಾಗಿದೆಯಪ್ಪ ಅಂತ ಅದನ್ನ ಪದಗಳಲ್ಲಿ ವರ್ಣಿಸಿ ನಾನು ಮತ್ತೆ ಅದನ್ನು ಸೃಷ್ಟಿಸಬಹುದಾ ಅಂತ ನೋಡ್ತಾನೆ. ವಿಜ್ಞಾನಿ ಅದನ್ನ ಪ್ರಿಸಮ್ ಅಲ್ಲಿ ಬಿಟ್ಟು ಸೃಷ್ಟಿಸಬಹುದಾ ಅಂತ ನೋಡ್ತಾನೆ. ಸೊ ಮಾದರಿ ಅಥವಾ ಏನೋ ಅವರ ಅಪ್ರೋಚ್ ಅದ ದಾರಿ ಬೇರೆ ಅಷ್ಟೇ ಹೊರತುನುವೆ ಅವರ ಮೂಲ ಸ್ಫೂರ್ತಿ ಒಂದೇನೆ, ಅವರ ಉದ್ದೇಶ ಕೂಡ ಒಂದೇನೆ. ಏನು ಉದ್ದೇಶ? ಸೃಷ್ಟಿಯಲ್ಲಿ ನಾವು ಕಾಣುವ ಈ ಅದ್ಭುತಗಳನ್ನ ನಾವು ಅರ್ಥ ಮಾಡ್ಕೊಳ್ಳಕ್ ಸಾಧ್ಯನಾ, ನಾವು ಪುನರ್ ಸೃಷ್ಟಿಸೋಕ್ ಸಾಧ್ಯನಾ ಅಂತ. ಆ ದೃಷ್ಟಿನಲ್ಲಿ ವಿಜ್ಞಾನಕ್ಕೂ ಸಾಹಿತ್ಯಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಏನಾಗಿದೆ, ದುರದೃಷ್ಟ, ಯಾರೋ ನಮ್ಮ ತಾತಂದ್ರು ಮುತ್ತಾತಂದ್ರು BA ಅಂತ ಬೇರೆ ಮಾಡಿದ್ರು, BSc ಅಂತ ಬೇರೆ ಮಾಡಿದ್ರು. ಈಗ ಮಕ್ಕಳಿಗೆ ಅದೊಂದು ದೊಡ್ಡ ಕಷ್ಟ, ನಾನು BA ಮಾಡ್ಬೇಕಾ BSc ಮಾಡ್ಬೇಕಂತ. ಜ್ಞಾನ ಶಾಖೆಗಳಲ್ಲಿ ಎಲ್ಲವೂ ಒಂದೇನೆ, ಎರಡರ ಮಧ್ಯೆ ವ್ಯತ್ಯಾಸವೇ ಇಲ್ಲ. ನಾನು ಇಲ್ಲಿ ಹೇಳ್ಬೇಕಾದ್ರೆ ಮತ್ತೊಂದು ಕಾರಣ ಇದೆ. ಸಾಮಾನ್ಯವಾಗಿ ಪೇರೆಂಟ್ಸ್ಗೆ ಒಂದು ಬಿಲೀಫ್ ಇದೆ, ನನ್ನ ಮಗ BSc ಮಾಡ್ತಿದ್ದಾನಂದ್ರೆ ಅವನು ಗ್ರೇಟು, ನನ್ನ ಮಗ BA ಮಾಡ್ತಿದ್ದಾನಂದ್ರೆ ಅವನು ಗ್ರೇಟ್ ಅಲ್ಲ ಅಂತ. ದಯವಿಟ್ಟು ತಿಳ್ಕೊಳ್ಳಿ, ಈ ಭೇದ ನಾವು ಬಿಡಬೇಕಾಗತ್ತೆ. ಮಗನೇ ಆಗಲಿ ಮಗಳೇ ಆಗಲಿ BSc ಮಾಡಲಿ BA ಮಾಡಲಿ, ಅವರೆಲ್ಲರೂ ಕೂಡ ನೀವು ಓದ್ತಾ ಇರೋದು ಜ್ಞಾನವನ್ನು ಪಡೆಯೋದಕ್ಕೆ, ಅದು ಪಡೆಯುವ ರೀತಿ ಬೇರೆ ಅಷ್ಟೇನೆ. ಹಾಗಾಗಿ ವಿಜ್ಞಾನ ಮತ್ತು ಈ ಸಾಹಿತ್ಯ ಅಥವಾ ಕಲೆಗಳ ನಡುವೆ ನನ್ನ ದೃಷ್ಟಿನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಉದ್ದೇಶದ ದೃಷ್ಟಿನಲ್ಲಿ. ಇನ್ನು ನಿಮ್ಮ ಎರಡನೇ ಪ್ರಶ್ನೆ, ಹೇಗೆ ಹೆಲ್ಪ್ ಆಯ್ತು ನನಗೆ ವಿಜ್ಞಾನ ಅಂತ. ವಿಜ್ಞಾನಿಗಳಂತ ಅನುಮಾನಾಸ್ಪದ ವ್ಯಕ್ತಿಗಳು ಪ್ರಪಂಚದಲ್ಲಿ ಯಾರು ಇಲ್ಲ ತಿಳ್ಕೊಂಬಿಡಿ. ಅವರು ಎಲ್ಲಾರನ್ನೂ ಸಂಶಯಿಸ್ತಾರೆ. ಎಲ್ಲಾರು ಅಂದ್ರೆ ಏನೋ, ತಮ್ಮ ಕೊಲೀಗ್ಸ್ ಇರ್ತಾರಲ್ಲ, ಸಹಪಾಠಿಗಳು, ಅವ್ರನ್ನೂ ಸಂಶಯಿಸ್ತಾರೆ, ತಂದೆ ತಾಯಿನೂ ಸಂಶಯಿಸ್ತಾರೆ, ಮಕ್ಕಳನ್ನೂ ಸಂಶಯಿಸ್ತಾರೆ. ವಿಜ್ಞಾನಿ ಮಕ್ಕಳಾಗಿ ಬದುಕೋದು ಬಹಳ ಕಷ್ಟ. ಯಾಕಂದ್ರೆ ಒಂದು 5 ನಿಮಿಷ ಲೇಟಾಗಿ ಬಂದ್ಬಿಟ್ರೆ ವಿಜ್ಞಾನಿಗಳು ಯಾಕೆ ಲೇಟಾಗಿ ಬಂದೆ, ಏನ್ ಮಾಡಿದೆ, ಈ ತರದ. ಯಾಕಂದ್ರೆ ಅವ್ರ ಹುಟ್ಟ ಅವರು ಬೆಳೆದಿರೋದೇ ಹಾಗೆ. ನ್ಯೂಟನ್ನು ಬೆಳಕಿನಲ್ಲಿ 7 ಬಣ್ಣಗಳಿದೆ ಅಂತ ತೋರಿಸಿದ್ರೆ ನೆಕ್ಸ್ಟ್ ಬರೋನು ನನಗೆ ಪುರಾವೆ ಕೊಡು, ನಾನು ನಂಬೋಲ್ಲ ಅಂತ ಹೇಳ್ತಾನೆ. ಇವತ್ತಿಗೂ ಕೂಡ ಒಬ್ಬ ವಿಜ್ಞಾನಿಯಾಗಿ ಬೆಳೆಯುವ ವಿದ್ಯಾರ್ಥಿಗೆ ಕಲಿಸೋದೇ ಅದು. ಎಲ್ಲಕ್ಕೂ ನೀನು ಪ್ರೂಫ್ ಕೇಳು, ಎಲ್ಲಕ್ಕೂ ನೀನು ಆಧಾರ ಕೇಳು ಅಂತ. ಆ ಸೈಕಾಲಜಿಯಿಂದ ಬೆಳೆಯುವ ವಿಜ್ಞಾನಿಗಳು ಕತೆ ಬರೆಯುವ ಕೂಡ ಎಲ್ಲಕ್ಕೂ ಪ್ರೂಫ್ ಕೊಡದೇ ಇದ್ರೆ ನಾನು ಓದುಗ ನನ್ನ ಮಿಷ್ಟನ ಅನ್ನೋ ಅನುಮಾನ, ಸಂಶಯ ಉಂಟಾಗುತ್ತೆ. ಹಾಗಾಗಿ ಎಲ್ಲಕ್ಕೂ ಪ್ರೂಫ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಕಾದಂಬರಿ ಬರೆಯುವಾಗ ವಿಜ್ಞಾನದ ಆ ಸಂಶಯಾತ್ಮಕ ಕೋನ ಇದೆಯಲ್ಲ, ಅದು ಬಹಳ ಹೆಲ್ಪ್ ಮಾಡುತ್ತೆ. ನನ್ನ ಓದುಗ ಕೂಡ ನನ್ನನ್ನು ಸಂಶಯಾತ್ಮಕವಾಗಿ ನೋಡ್ತಾನೆ, ನಾನು ಅವನು ಕನ್ವಿನ್ಸ್ ಆವಾಗ ನಾನು ಬರೀಬೇಕು ಅನ್ನೋ ಆ ದೃಷ್ಟಿ ಬರೋದ್ರಿಂದ ಆಟೋಮೆಟಿಕ್ ಆಗಿ ನನ್ನ ಕಾದಂಬರಿಗಳಲ್ಲಿ ಆ ವಿಜ್ಞಾನದ ಆ ಮಾದರಿ ಎಂಟರ್ ಆಗುತ್ತೆ. ಬಹುಶಃ ಕನ್ನಡದ ಲೇಖಕರಲ್ಲಿ ಸರ್ ಮೊದಲನೇವರು ಅನ್ಸುತ್ತೆ. ಕಾದಂಬರಿಯಲ್ಲಿ ಏನೋ ಒಂದು ಪಾಯಿಂಟ್ ಕೊಟ್ಟು ಕೆಳಗೆ ನಿಮ್ಗೆ ವಿಕಿಪೀಡಿಯಾ, ಗೂಗಲ್ ಇಲ್ಲ ಅವರು ರೆಫರ್ ಮಾಡಿದ್ದ ಲಿಂಕ್ ಕೊಟ್ಟಿರ್ತಾರೆ ಪುಸ್ತಕದಲ್ಲಿ. ನಾನು ಏನು ಹೇಳ್ತಾ ಇದ್ದೀನಿ ಅದು ಕರೆಕ್ಟ್ ಅನ್ನೋದು. ಸೊ ಅದಕ್ಕೆ ಅವರ ಸೈನ್ಸ್ ಬ್ಯಾಕ್ ಗ್ರೌಂಡ್ ಕಾರಣ ಅಂತ ಇವತ್ತು ಗೊತ್ತಾಯ್ತು ನನಗೆ. ಮತ್ತೆ ಸರ್ ಬಹುತೇಕ ನಾವೆಲ್ಗಳು, ಪ್ರಾಬ್ಲಿ ಕನಕ ಮುಸುಕು, ಕರಿಸಿರಿಯಾನ, ಚಿತಾದಂತ, 7 ರೊಟ್ಟಿಗಳು, ಎಲ್ಲದರಲ್ಲೂ ನಿಧಿ ಹುಡ್ಕೋಕೆ ಒಬ್ರಿದ್ದೇ ಇರ್ತಾರೆ. ಇದಕ್ಕೆ ಸ್ಫೂರ್ತಿ ಏನ್ ಸರ್? ಮೊದಲನೇದಾಗಿ, ಇಷ್ಟೊತ್ತು ಕೇಳಿದ ಎಲ್ಲಾ ಪ್ರಶ್ನೆಗಳು ಒಪ್ಕೊಂಡೆ ಅದಕ್ಕೊಂದು ಚಪ್ಪಾಳೆ. ಆದ್ರೆ ಈ ಪ್ರಶ್ನೆ ಮಾತ್ರ ದೊಡ್ಡ ತಪ್ಪು. ಯಾಕೆ ಅಂತ ಹೇಳ್ತೀನಿ. ಇವರು ನನ್ನ ಎಲ್ಲಾ ಕಥೆಗಳು, ಕಾದಂಬರಿ ಓದಿದ್ದಾರೆ ನಿಜ. ಕಪ್ಪಲಿಪಿ ಸಾರ ಯಾರೋ ಇಲ್ಲಿ ಸೈನ್ ಮಾಡಿಸ್ಕೊಂಡ್ರು, ಯಾರು ಹೇಳಿ? ಕಪ್ಪಲಿಪಿ ಸಾರಾಗಿ ಯಾರೋ ನನ್ನ ಸೈನ್ ಮಾಡಿಸ್ಕೊಂಡ್ರು, ಇಲ್ಲಿ ಯಾರೇ ಆಗ್ಲಿ. ಆ ಕಪ್ಪಲಿಪಿ ಸಾರದಲ್ಲಿ ನಿಧಿ ಇದೆಯಪ್ಪ? ಇಲ್ಲ. ಆರ್ಯ ಬಗ್ಗೆ ಒಂದು ಬಂದಿದೆನಲ್ಲ, ಏನೋ ಶಿಲಾಕುಲ ವಲಸೆ, ಅದರಲ್ಲಿ ನಿಧಿ ಇದೆಯಾ? ಇಲ್ಲ. ಅಥವಾ ಕಾರಣ ಜನಾರ್ದನಲ್ಲಿ ನಿಧಿ ಇದೆಯಾ? ಇತ್ತೀಚೆಗೆ ನಾನು ಬರೆದಿದ್ದ ಯಾವ್ದದು ಶಾಕ್ಯ ಶಕ್ತ ಶಿಲ್ಪನಲ್ಲಿ ನಿಧಿ ಇದೆಯಾ?
ಇದೇನಾಗುತ್ತೆ, ಅಮಿತಾಬ್ ಬಚ್ಚನ್ ಆಂಗ್ರಿ ಯಂಗ್ ಆಗ್ತಾರ ಅಂತ ಶುರುವಾಗ್ಬಿಡುತ್ತೆ ನೋಡಿ ಒಂದು ಐಡೆಂಟಿಫಿಕೇಶನ್. ಆಮೇಲೆ ಅವನ್ ಜಯಬಾದ್ರಿ ಜೊತೆ ಪಾಪ ಮ್ಯೂಸಿಕ್ ಮೇಲೆ ಒಂದು ಸಿನಿಮಾ ಮಾಡ್ದಾಗ ಗೊತ್ತಲ್ಲ, ಬಹಳ ಬ್ಯೂಟಿಫುಲ್ ಸಾಂಗ್ಸ್. ಯಾವ್ದು ಹೇಳೋದು? ಅಭಿಮಾನ್. ಅದ್ರಲ್ಲಿ ಆಂಗ್ರಿ ಯಂಗ್ ಮ್ಯಾನ್ ಆಗಿ ಕಾಣ್ತಾನೆ ಅವನು, ಪಾಪ ಡಿಸ್ಕಾರ್ಡೆಡ್ ಹಸ್ಬೆಂಡ್ ಆಗಿ ಕಾಣ್ತಾನೆ. ಆದ್ರೂ ಕೂಡ ಅವನ ಆಂಗ್ರಿ ಯಂಗ್ ಮ್ಯಾನ್ ಅನ್ನೋ ಇಮೇಜ್ ಹೋಗಿಲ್ಲ. ಹೀಗೆ ನಮ್ಮ ಸಮಾಜದಲ್ಲಿ ಇದೊಂದು ಕೆಟ್ಟ ಅಭ್ಯಾಸ, ಅದು ನಿಮಗೂ ಅಂಟ್ಕೊಂಡಿದೆ ಅಂತ ಕಾಣುತ್ತೆ. ಏನೋ ಯಾರೋ ಒಬ್ಬರನ್ನ ಒಂದು ಗೂಡಲ್ಲಿ ಹಾಕ್ಬಿಟ್ಟು ಇವರು ನಿಧಿ ಹುಡುಕಾಡ್ತಾರೆ ಅಂತ ಹೇಳೋದು ಇಲ್ಲ. ನಿಧಿ ನಾನು ಮೊದಲು ವಿಜಯನಗರದಲ್ಲಿ ಆಗ್ಲಿ, ಕನಕ ಮುಸ್ಕುದಲ್ಲಾಗ್ಲಿ, ಚಿತಾದಂದಲ್ಲಾಗ್ಲಿ ಅಲ್ಲಿ ಇತ್ತು, ಕಾರಣ ಅದಕ್ಕೋಸ್ಕರ ತಂದೆ. ಆದ್ರೆ ಆಮೇಲೆ ನಾನು ನಿಧಿಯನ್ನ ಬೇಕಾಗಿ ಉದ್ದೇಶಪೂರ್ವಕವಾಗಿ ಎಲ್ಲೂ ತಂದಿಲ್ಲ. ಹಾಗಾಗಿ ನಿಧಿ ಹುಡುಕೋ ಗಣೇಶ ಅಂತ ನನ್ನ ನೀವು ದೂರಿದ್ರೆ ನಾನು ಒಪ್ಪಲ್ಲ. ಒಪ್ಕೊಂತೀರ ನೀವೆಲ್ಲ? ಸೊ ಇದು ಇವರ ಅಪನಂಬಿಕೆ. ಆಂಗ್ರಿ ಯಂಗ್ ಮ್ಯಾನ್ ಅಂತ ಹೆಂಗ್ ನಂಬ್ತಾರೆ ನಮ್ಮ ಅಮಿತಾಬ್ನ, ಹಾಗೆ ಬಹಳಷ್ಟು ಜನ ಅದು ಮೊದಲ ಏನೋ ಫಸ್ಟ್ ಇಂಪ್ರೆಷನ್ ಇಸ್ ದ ಲಾಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಹಾಗಾಗಿ ಕನಕ ಮುಸುಕು ಕರೆಸಿರಿ ಯಾನದಲ್ಲಿ ನಿಧಿ ಬಂದಿದ್ರಿಂದ ಗಣೇಶ ನಿಧಿ ಹುಡುಕ್ತಾರೆ ಅನ್ನೋದು ಬಂದ್ಬಿಟ್ಟಿದೆ. ಅದು ಸುಳ್ಳಪ್ಪ. ಸರಿ ಹೇಳಿದ್ದಕ್ಕೆ ನಾನು ಹಂಗೆ ಲೀಡ್ ತಗೋತೀನಿ. ಅವ್ರು ಹೇಳಿದ್ದು ಆಲ್ಮೋಸ್ಟ್ ಎಲ್ಲ ಪುಸ್ತಕ ಓದಿದ್ದೀನಿ. ಆರ್ಯ ವೀರ್ಯ ಓದಿದಾಗ ನನಗೆ ಅವ್ರು ಕೊಟ್ಟಿರೋ ಪ್ರೂಫ್ ನೋಡ್ಬೇಕು ಅಂತ ಅನ್ನಿಸ್ಲಿಲ್ಲ. ಬಟ್ ಕರಿಸಿರಿಯನ್ನ ನೋಡಿದಾಗ ಒಂದ್ಸತಿ ಸೋಮನಾಥ್ಪುರಕ್ಕೆ ಹೋಗಿ ಅಜ್ಞಾನ ನಿಧಿ ಸಿಕ್ಕಿದ್ರು ಸಿಗ್ಬೋದು ಅಂತ ಅನಿಸಿದ್ದು. ಸೊ ಕನಕ ಮುಸುಕಲ್ಲಿ ಸೊ ಏನಾಗುತ್ತೆ ಅಂದ್ರೆ ನಾವು ಸ್ವಲ್ಪ ದುಡ್ಡಿಗೆ ಆಸೆ ಪಡ್ತೀವಲ್ಲ, ಸೊ ಆ ಕಡೆಗೆ ಹೋಗುತ್ತೆ. ಸೊ ಇದೇ ಪ್ರಶ್ನೆನ ಹಿನ್ನೆಲೆಯಾಗಿಟ್ಕೊಂಡು ನೀವು ಪುಸ್ತಕಕ್ಕೆ ರಿಸರ್ಚ್ ಮಾಡಬೇಕಾದ್ರೆ ನಿಮ್ಗೆ ಯಾವ್ದಾದ್ರು ಸೀರಿಯಸ್ ಆಗಿ ನಿಜವಾಗಿದ್ದ ನಿಧಿದು ಲೀಡ್ ಸಿಕ್ಕಿದ್ಯಾ? ASI ಅವರು ಫೋನ್ ಮಾಡಿ ಸರ್ ಜನಕ್ಕೆ ಐಡಿಯಾ ಕೊಡೋದು ನಿಲ್ಸಿ ಅಂತ ಏನಾದ್ರು ನಿಮ್ಗೆ ಹೇಳಿದಾರ? ಎರಡು ತರದ ಉದಾಹರಣೆ ಕೊಡ್ತೀನಪ್ಪ ಅಂತ, ಎರಡು ತರ ಉತ್ತರ ಕೊಡ್ತೀನಿ. ಮೊದಲನೇ ಉತ್ತರದಲ್ಲಿ 2 ಎಕ್ಸಾಂಪಲ್. ಏನು ಅಂದ್ರೆ, ನಮ್ಮೂರ್ ಬಗ್ಗೆ ನಾನೊಂದು ಕತೆ ಬರೆದೆ, ಹೊನ್ನ ಹುಟ್ಟು ಅಂತ. ವಿವರಗಳು ಬೇಡ. ಅದರಲ್ಲಿ ಹೀಗೇನೇನೆ ಯಾವುದೋ ಒಂದು ಬಂಗಾರದ ಗಟ್ಟಿ ಯಾವುದೋ ಒಂದು ಮನೆಯಲ್ಲಿ ಇರುತ್ತೆ, ಅದನ್ನ ಒಬ್ಬ ಬ್ರಿಟಿಷ್ ಅಧಿಕಾರಿ ಏನೋ ಕೊಟ್ಟಿರ್ತಾನೆ. ಹಾಗೇನೋ ಆಗುತ್ತೆ. ಆ ಬ್ರಿಟಿಷ್ ಅಧಿಕಾರಿಯ ಸಮಾಧಿ ಕೂಡ ನಮ್ಮೂರಲ್ಲಿ ಇನ್ನೂ ಇದೆ. ದುರದೃಷ್ಟ, ನಾನು ಆ ಕತೆ ಬರೆದ ಮೇಲೆ ಆ ಸಮಾಧಿನ ಯಾರೋ ಹೋಗಿ ಅಗದ್ಬಿಟ್ಟಿದ್ರು. ಕಾರಣ ಅಲ್ಲಿ ಏನೋ ಸಿಗುತ್ತೆ, ಬ್ರಿಟಿಷ್ ಅಧಿಕಾರಿ ಮೋಸ್ಟ್ಲಿ ಬಂಗಾರ ಏನೋ ಇರ್ಬೋದು ಅಂತ. ಇದು ನಮ್ಮ ಭಾವ ಒಬ್ಬರು ನನ್ಗೆ ಹೇಳಿದ್ರು, ಹಾಳು ಮಾಡಿದ್ರು ಸಮಾಧಿನ ಅಂತ. ಆಮೇಲೆ ಇನ್ನೊಬ್ಬ ಭಾವನೋ ನನ್ನ ತಮ್ಮನೋ ಯಾರು ಬಂದು ಹೇಳಿದ್ರು, ಎಲ್ಲ ನಿನ್ನಿಂದ ಆಗಿರೋದು, ಅದೇನೋ ಬರ್ದ್ಬಿಟ್ಟಿದೆ ಅಂತೆಲ್ಲ, ಹೊನ್ನ ಬಿಟ್ಟು ಅಂತ, ಅವನು ಅಲ್ಲಿ ಒಂದ್ ಸಿಗುತ್ತೆ ಅಂತ ಒಗ್ದಾಕಿದ್ದಾರೆ ಅಂತ. ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್, ನನ್ನ ಕರಿಸಿರಿಯಾನ ಪ್ರಕಟ ಆದ್ಮೇಲೆ ವಿತಿನ್ ಅಬೌಟ್ 6 months ಹಂಪಿನಲ್ಲಿ ಬಹಳಷ್ಟು ಆಘಾತಗಳು ನಡೆದವು. ಬಹಳಷ್ಟು ಜನ ಹೋಗಿ ಭೂಮಿ ಆಗಕ್ಕೆ ಶುರು ಮಾಡಿದ್ರು. ಆಗ ನನಗೆ ASI ಅಲ್ಲ, ಅಭಿಮಾನಿಗಳು ಬಹಳ ಜನ ನನಗೆ ಮೆಸೇಜ್ ಕಳಿಸಿದ್ರು, ಎಲ್ಲ ನಿಮ್ಮಿಂದ ಆದಂಗಿದೆ ಸರ್, ಎಲ್ಲ ನಿಧಿ ಹುಡುಕೋಕೆ ಹೋಗ್ತಿದ್ದಾರೆ ಈಗ ಹಂಪಿನಲ್ಲಿ ಅಂತ. ಇದಿಷ್ಟು ಒಂದನೇದು. ಇವೆಲ್ಲ ಒಂದು ಹುಚ್ಚು ರೀತಿಯ ಏನೋ ಬೆಳವಣಿಗೆಗಳು ಅಂತ ಕರೆಯಬಹುದು. ಎರಡನೇದು, ನನಗೆ ನಿಧಿ ಸಿಗ್ತಾ ಇಲ್ಲ, ಆದ್ರೂ ಸಿಗೋ ಚಾನ್ಸ್ ಇದೆಯಾ ಅಂತ ಒಂದ್ ಹೇಳ್ತೀನಪ್ಪ. ನಿಧಿ ನನಗೆ ನಿಜವಾಗೂ ಕೂಡ ಸಿಕ್ಕಿದೆ. ಹೇಗೆ ಅಂತ ಹೇಳ್ತೀನಿ. ಉದಾಹರಣೆಗೆ ಕರಿಸಿರಿಯಾನ ನಾನು ಬರೀಬೇಕಾದ್ರೆ ಹನುಮಂತರಾವ್ ಅಂತ ಒಬ್ರು ಪೆನುಗೊಂಡದಲ್ಲಿ ನಂಗೆ ಸಿಕ್ಕಿದ್ರು. ಅವರೊಬ್ಬ ತೆಲುಗು ಪ್ರೊಫೆಸರ್. ಅವರ ಮನೆಗೆ ನಾನು ಬಹಳ ಹಿಂಜರಿಕೆಯಿಂದ ಹೋದೆ. ಯಾಕಂದ್ರೆ ಅವ್ರ ಮನೆ ನೋಡ್ಬೇಕಾದ್ರೆ ಬಹಳ ಈ ಕನ್ಸರ್ವೇಟಿವ್ ಅಂತಾರಲ್ಲ, ಕನ್ಸರ್ವೇಟಿವ್ ಫ್ಯಾಮಿಲಿ ಅದು. ಬಾಗ್ಲಲ್ಲೇ ಗೊತ್ತಾಗುತ್ತೆ ಇವ್ರು ಬಹಳ ಶಾಸ್ತ್ರೋಕ್ತವಾಗೆಲ್ಲ ಬದುಕೋರು ಅಂತ. ಅಲ್ಲಿ ಹೋದ ತಕ್ಷಣ ನನ್ನನ್ನ, ನನ್ನ ಮಗಳನ್ನ, ನನ್ನ ಹೆಂಡತಿನ ಒಳಗೆ ಕಳ್ಕೊಂಡು ನಾನು ಕೇಳ್ತಾ ಹೋದೆ, ಈ ತರ ನಾನು ಕತೆ ಬರಿಬೇಕು ಅಂತಿದ್ದೀನಿ, ಕರೆಸಿ ಚಿತ್ರ ವಿಜಯನಗರದ ಮೇಲೆ. ಪೆನುಕೊಂಡ 2ನೇ ರಾಜಧಾನಿ ವಿಜಯನಗರಕ್ಕೆ, ನೀವು ಇಲ್ಲಿ ಇದ್ದೀರಾ ಅಂತ ಗೊತ್ತಾಯ್ತು. ಯಾರೋ ಹೇಳಿದ್ರು ನಿಮಗೆ ಬಹಳ ವಿಷಯಗಳು ಗೊತ್ತಂತೆ ಅಂತ. ಅಲ್ಲಿಂದ ಆ ಕಡೆಗೆ ಸುಮಾರು 3 ದಿನಗಳ ಕಾಲ ಅವ್ರ ಮನೇಲಿ ನಾನು ಕಳೆದಿದ್ದೀನಿ. ಅವ್ರು ನಮಗೆ ಊಟ ಹಾಕಿ ಮನೆಯಲ್ಲೇ ಮಲ್ಕೊಳಕ್ ಬಿಟ್ಟು ಆ 3 ದಿನಗಳ ಕಾಲ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂತಂದ್ರೆ, ನನಗೆ ನಿಜ ಕೂಡ ಅವ್ರ ಮೇಲೆ ಬಹಳ ಗೌರವ ಬೆಳೆದು ಕರಿಸಿರಿಯಾನದಲ್ಲಿ ಅವ್ರನ್ನೇ ಒಂದು ಕ್ಯಾರೆಕ್ಟರ್ ಕೂಡ ತಗೊಂಡೆ ನಾನು. ಆದರೆ ಅವರ ಜೊತೆ ಕಳೆದ ಆ 3 ದಿನಗಳಲ್ಲಿ ನಾನು ಸಂಪಾದಿಸಿದ ಆ ಜ್ಞಾನ ಇದೆಯಲ್ಲ, ನಾ ಸಂಪಾದಿಸಿದ ಅನುಭವ ಇದೆಯಲ್ಲ, ಅದು ಎಲ್ಲಾ ಬಂಗಾರಕ್ಕಿಂತಲೂ, ಎಲ್ಲಾ ವಿಜಯನಗರದ ವಜ್ರಗಳಿಗಿಂತಲೂ ನನಗೆ ದೊಡ್ಡ ನಿಧಿ ಅಂತ ನಾನು ಅನ್ಕೊಂತೀನಿ. ನನ್ನ ಇಡೀ ಜೀವನದಲ್ಲಿ ಆ ರೀತಿ ಬೇಕಾದಷ್ಟು ನಿಧಿ ನಂಗೆ ಸಿಕ್ಕಿದೆ ಅನ್ನೋ ಹುಡುಕಾಟದಲ್ಲಿ. ಅವೆಲ್ಲವೂ ಕೂಡ ನನಗೆ, ನಾನು ಹುಡುಕುವ ಎಲ್ಲಾ ನಿಧಿಗಳಿಗಿಂತಲೂ ಅದ್ಭುತವಾದ ನಿಧಿ ನನಗೆ ನನ್ನ ಜೀವನದಲ್ಲಿ ಅಂತ ಅನ್ಕೊಂತೀನಿ.
ಸೂಪರ್ ಆಗಿರೋ ಆನ್ಸರು. ಸರ್, ಕಪಿಲಿಪಿ ಸಾರದಲ್ಲಿ ನೀವು ಅಂಡಮಾನ್ ಹೆಸರು ಆಕ್ಚುಲಿ ಹನುಮಾನ್ನಿಂದ ಬಂದಿದೆ ಅಂತ ಹೇಳ್ತೀರಾ. ಹಾಗೆ ಜರವಾ ಟ್ರೈಬ್ಸು ವಾನರರ ವಂಶಜರು ಅಂತ ಕೂಡ ಹೇಳ್ತೀರಾ. ಈ ರೀತಿ ಬೋಲ್ಡ್ ಥಿಯರೀಸ್ ಹಾಕುವಾಗ ಸಂಶೋಧನೆ ಮತ್ತು ಸೃಜನಶೀಲತೆ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಇಲ್ಲಿ ಎರಡು ವಿಷಯ ಗಮನಿಸ್ಬೇಕಪ್ಪ. ಒಂದು, ಅಲ್ಲಿ ನಾನು ಬೋಲ್ಡ್ ಆಗಿ ಅಂತ ನೀವೇನ್ ಹೇಳ್ತೀರಾ ಅದನ್ನ ನಾನು ಹೇಳ್ತಾ ಇರೋದಲ್ಲ, ಅಲ್ಲೊಂದು ಪಾತ್ರ ಹೇಳ್ತಾ ಇರೋದು ಅಲ್ವಾ. ಆ ಪಾತ್ರ ಹೇಳೋದಕ್ಕೆ ಒಂದು ಉಲ್ಲೇಖ ಕೊಟ್ಟಿರ್ತೀನಿ, ನಾನು ರೆಫರೆನ್ಸ್ ಕೊಟ್ಟಿರ್ತೀನಿ. ಸೊ ಆ ಬೋಲ್ಡ್ ಸ್ಟೇಟ್ಮೆಂಟ್ ಇಸ್ ನಾಟ್ ಫ್ರಮ್ ಮೀ, ಈಸ್ ಫ್ರಮ್ ದಟ್ ರೆಫರೆನ್ಸ್ ಹಾಗೂ ಆ ಪಾತ್ರದಿಂದ. ಆದ್ರೆ ಕೆಲವು ಕಡೆ ನಾನು ಬೋಲ್ಡ್ ಆಗಿ ಹೇಳ್ತೀನಿ. ಉದಾಹರಣೆಗೆ ನಿಮಗೆ ಶಾಂತಲೆ ಗೊತ್ತಿರ್ಬೇಕಲ್ಲ, ಹೊಯ್ಸಳರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎಲ್ಲಾ ಕಾದಂಬರಿಗಳಲ್ಲೂ ಬರೋದು ಶಾಂತಲೆ ಮತ್ತು ಲಕ್ಷ್ಮಿ ವಿಷ್ಣುವರ್ಧನ ಹೆಂಡತಿರು. ಲಕ್ಷ್ಮಿ ಹಿಂದೂ ಧರ್ಮದ ಹೆಂಡತಿ, ಶಾಂತಲೆ ಏನೋ ಜೈನ ಧರ್ಮದ ಹೆಂಡತಿ. ಇವನು ಹಿಂದೂ ಆಗಿದ್ದವನು ಜೈನ ಆಗಿ ಕನ್ವರ್ಟ್ ಆಗ್ತಾನೆ. ಯಾರೋ ಬಿಟ್ಟಿದೇವ, ಮುಂಚೆ ಅವನ ಹೆಸರು ಬೇರೆ ಇರುತ್ತೆ ವಿಷ್ಣುವರ್ಧನ ಅಂತ, ಆಮೇಲೆ ಬಿಟ್ಟಿದೇವ ಆಗ್ತಾನೆ. ಈಗ ಒಂದ್ ಸ್ವಲ್ಪ ಯೋಚನೆ ಮಾಡಿ, ವಿಷ್ಣುವರ್ಧನ ಹಿಂದೂ ಆಗಿದ್ದವನು ಬಿಟ್ಟಿದೇವ ಆಗಿ ಜೈನ ಆಗಿದ್ದಾನೆ. ಹಿಂದೂ ಆಗಿದ್ದಾಗ ಒಬ್ಬ ಹಿಂದೂ ಹೆಂಡತಿನ ಮದುವೆ ಆಗ್ತಾನೆ, ಜೈನ ಆದ್ಮೇಲೆ ಒಬ್ಬ ಜೈನ ಹೆಂಡತಿನ ಮದುವೆ ಆಗಿದ್ದಾನೆ. ಇಬ್ರು ಹೆಂಡತಿರಿದ್ದಾರೆ. ಈಗ ಮನೆಯಲ್ಲಿ ಅಥವಾ ಅರಮನೆಯಲ್ಲಿ ಎಂತಹ ಕಾನ್ಫ್ಲಿಕ್ಟ್ ಆಗಿರ್ಬೋದು ಯೋಚನೆ ಮಾಡಿ. ಒಬ್ರು ಹಿಂದೂ ಧರ್ಮದ ಪ್ರಕಾರ ಬದುಕ್ತಾ ಇದ್ದಾರೆ, ಇನ್ನೊಬ್ಬಾಕೆ ಶಾಂತಲೆ ಜೈನ ಧರ್ಮದ ರೀತಿ ಬದುಕ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಅದೇ ಸಮಯದಲ್ಲಿ ಜೈನರ ಮೇಲೆ ಬಹಳ ದಾಳಿ ಆಗ್ತಾ ಇತ್ತು. ಅದನ್ನ ವಿರೋಧಿಸೋಕೆ ಅಂತ ಏನ್ ಮಾಡ್ತಾಳೆ ಶಾಂತಲೆ, ಬಹಳಷ್ಟು ಕಡೆ ದೇವಾಲಯಗಳನ್ನ ಕಟ್ಟಿಸ್ತಾಳೆ, ಬಹಳಷ್ಟು ಕಡೆ ಆ ಮೂರ್ತಿಗಳನ್ನ, ಉದಾಹರಣೆಗೆ ಬೇಲೂರು, ಹಳೆಬೀಡು ಇವೆಲ್ಲ ಕಟ್ಟಿಸ್ತಾಳೆ. ತಾನೇ ನಾಟ್ಯಕ್ಕೆ ಮಾದರಿಯಾಗಿ ನಿಂತುಕೊಂಡು ಶಿಲೆಗಳನ್ನೆಲ್ಲ ಕೆತ್ತಿಸ್ತಾಳೆ. ಇದು ಇವಳು ಯಾರೋ ಶಾಂತಲೆದು. ಲಕ್ಷ್ಮಿ ಅರಮನೆಯಲ್ಲೇ ಇದ್ದುಕೊಂಡು ಅರಮನೆಯ ಇಡೀ ಅಧಿಕಾರವನ್ನ ತಾನು ಕೈ ತಗೊಂತಾಳೆ. ಆದ್ರೆ ನೀವು ಬೇರೆ ಕಾದಂಬರಿಗಳಲ್ಲಿ ಓದಿದಾಗ ಲಕ್ಷ್ಮಿ ಮತ್ತು ಈ ಶಾಂತಲೆ ಹೆಂಗೆ ಬದುಕಿದ್ರು ಅಂದ್ರೆ ಅಕ್ಕ ತಂಗಿರ್ ತರ ಬದುಕಿದ್ರು. ನಾನಿದ್ರೆ ಮಗು ಆಗಲ್ಲ ಲಕ್ಷ್ಮಿಗೆ ಅಂತ ಶಾಂತಲೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು ಅಂತ ಹೇಳ್ತಾರೆ. ಆದ್ರೆ ಶಾಸನಗಳನ್ನ ಓದಿದಾಗ ಗೊತ್ತಾಗುತ್ತೆ, ಶಾಂತಲೆನ ಒಂದು ರೀತಿ ವಿವರಿಸ್ತಾರೆ. ಏನು, ಸವತಿಯರಿಗೆ ಮದಗಜವಾಗಿದ್ದ ಶಾಂತಲೆ ಅಂತ. ಸವತಿ ಯಾರಲ್ಲಿ? ಲಕ್ಷ್ಮಿ. ಲಕ್ಷ್ಮಿಗೆ ಮದಗಜ ಅಂದ್ರೆ ಏನು? ಅಟ್ಯಾಕ್ ಮಾಡೋಳು ಅಂತ. ಲಕ್ಷ್ಮಿ ಮೇಲೆ ಅಟ್ಯಾಕ್ ಮಾಡೋ ಶಾಂತಲೆನ ಕಾದಂಬರಿಗಳಲ್ಲಿ ಅಕ್ಕ ತಂಗಿರ್ ತರ ಬಿಂಬಿಸಿದ್ರೆ ಇಲ್ಲಿ ಸತ್ಯ ಯಾವುದು? ಅವರಿಬ್ಬರ ನಡುವೆ ಕಲಹ ಇತ್ತು ಅಂತಲ, ಪ್ರೇಮ ಇತ್ತು ಅಂತಲ? ಇರುವ ನಂಬಿಕೆ ಏನದು? ಲಕ್ಷ್ಮಿ ಮತ್ತು ಶಾಂತಲೆ ನಡುವೆ ಬಹಳಷ್ಟು ಸಾಮರಸ್ಯ, ಪ್ರೇಮ ಇತ್ತು ಅಂತ. ನಾನು ಅದನ್ನ ಬೋಲ್ಡ್ ಆಗಿ ವಿರೋಧಿಸಿದ್ದೀನಿ. ಯಾಕೆಂತಂದ್ರೆ ನನಗೆ ಸಿಕ್ಕಿದ ಪುರಾವೆಗಳ ಪ್ರಕಾರ ಅವರಿಬ್ಬರ ನಡುವೆ ಸಾಮರಸ್ಯ ಇರಲಿಲ್ಲ, ವಿರೋಧ ಇತ್ತು, ಕಲಹ ಇತ್ತು. ಶಾಸ್ತ್ರದಲ್ಲೇ ಹೇಳುತ್ತೆ ಏನು, ಸವತಿಯರಿಗೆ ಮದಗಜವಾಗಿದ್ದ ಶಾಂತಲೆ ಅಂತ. ಸವತಿ ಯಾರಲ್ಲಿ? ಲಕ್ಷ್ಮಿ. ಇದನ್ನ ಹೆಂಗೆ ನಾವು ಸುಳ್ಳು ಅಂತ ಹೇಳಕ್ಕಾಗತ್ತೆ? ಹಾಗೆ ಕೆಲವು ನಾನು ಬೋಲ್ಡ್ ಆಗಿ ಹೇಳಿದ್ದೀನಿ, ಆದ್ರೆ ಆ ಬೋಲ್ಡ್ ಸ್ಟೇಟ್ಮೆಂಟ್ಸ್ ಆರ್ ಬೇಸ್ಡ್ ಆನ್ ಎವಿಡೆನ್ಸ್. ಸೊ ಆ ರೀತಿ ಕೆಲವು ಏನು ಎಸ್ಟಾಬ್ಲಿಷ್ಡ್ ವ್ಯೂಸ್ನ ಅಥವಾ ನಿಲುವುಗಳನ್ನು ನಾನು ಪ್ರಶ್ನೆ ಮಾಡಿರೋದು ಸತ್ಯ. ಅದಕ್ಕೆ ನನಗೆ ಆಧಾರ ಇತ್ತು, ಅದಕ್ಕೋಸ್ಕರ ಮಾಡಿದ್ದೀನಿ ಅಷ್ಟೇನೆ. ಯಾರೇ ಚರಿತ್ರಕಾರ ಇದನ್ನ ಪ್ರಶ್ನೆಯೋಕೆ ಆಗಲ್ಲ. ಯಾಕಂದ್ರೆ ಚರಿತ್ರಕಾರರು ಬಾಯಿ ಮುಚ್ಕೊಂಡಿದ್ರು ಇಷ್ಟು ದಿವಸ. ಕಾದಂಬರಿನಲ್ಲಿ ಶಾಂತಲೆ ಮತ್ತು ಲಕ್ಷ್ಮಿಯ ನಡುವೆ ಸಾಮರಸ್ಯ ಇತ್ತು, ಪ್ರೀತಿ ಪ್ರೇಮ ಇತ್ತು ಅನ್ನೋದರ ಅಸತ್ಯವನ್ನ ಕೇಳಿಸ್ಕೊಂಡ್ರು ಕೂಡ ಚರಿತ್ರಕಾರರು ಬಾಯಿ ಮುಚ್ಕೊಂಡಿದ್ರು. ನಾನು ಅವ್ರ ಬಾಯಿ ತೆಗೆಸಿದ್ದೀನಿ ಅಷ್ಟೇ ಈಗ, ಯಾವ್ದಾದ್ರು ಆ ಶಾಸನದ ಮೂಲಕ. ಹಾಗಾಗಿ ಆ ಬೋಲ್ಡ್ ಸ್ಟೇಟ್ಮೆಂಟ್ ಚರಿತ್ರಕಾರ ಮಾಡ್ಬೇಕಾಗಿತ್ತು, ನಾನ್ ಮಾಡಿದ್ದೇನೆ ಅಷ್ಟೇ. ಸೊ ಚರಿತ್ರಕಾರ ಖುಷಿ ಆಗ್ತಾರೆ ಅಷ್ಟೇ ಹೊರತು ನಾನು ಯಾವತ್ತೂ ಕೂಡ ಪ್ರಶ್ನೆ ಮಾಡಕ್ ಬರಲ್ಲ. ಸರ್, ಒಂದು ಪುಸ್ತಕದಲ್ಲಿ ಒಂದು ಲೈನ್ ಬರೆದಿದ್ರು, ಅದನ್ನ ನಾನು ನಂಬೋದಿಲ್ಲ. ಯಾವ ಪುಸ್ತಕ ಯಾವ ಲೈನ್ ಅಂತ ಹೇಳೋಕ್ಕೂ ಮುಂಚೆ ಒಂದು ಸಣ್ಣ ಬ್ಯಾಕ್ಗ್ರೌಂಡ್. ನೀವು ಇವರ ಪುಸ್ತಕದ ಹೆಸರನ್ನ ನೋಡಿದ್ರೆ ತುಂಬಾ ಯೂನಿಕ್ ಆಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ. ಯಾಕೆ ಹೀಗೆ ಅಂತ ಸುಮಾರು ಜನ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಹೊಕ್ಕಳ ಮೆದುಳು ಅನ್ನೋ ಪುಸ್ತಕದಲ್ಲಿ ಅದು ಪ್ಯೂರ್ ಕೋಇನ್ಸಿಡೆನ್ಸ್ ಅಂತ ಬರೆದಿದ್ದಾರೆ. ಪ್ಯೂರ್ ಕೋಇನ್ಸಿಡೆನ್ಸು ಇಷ್ಟೊಂದು ಆಗಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಇವರ ಪ್ರಶ್ನೆನ ಕೆಲವರಿಗೆ ಅನ್ಇಂಟ್ರೊಡ್ಯೂಸರ್ಗೆ ಹೇಳ್ಬಿಡ್ತೀನಿ. ನನ್ನ ಕಾದಂಬರಿಯ ಶೀರ್ಷಿಕೆಗಳು ಕರಿಸಿರಿ ಯಾನ, ಕನಕ ಮುಸುಕು, ಕಪಿಲಿಪಿ ಸಾರ, ಚಿತಾದಂತ,
ಶಿಲಾಕುಲ ವಲಸೆ, ರಕ್ತ ಸಿಕ್ತ ರತ್ನ, ಬಳ್ಳಿ ಕಾಳ ಬೆಳ್ಳಿ, ಈ ರೀತಿ ಸ್ವಲ್ಪ ರೈಮಿಂಗ್ ಆಗಿ ಬರುತ್ತೆ. ಅದು ಯಾಕೆ ಅಂತ ಇವರು ಕೇಳ್ತಾ ಇರೋದು. ನಾನು ಇಷ್ಟು ದಿವಸ ಒಂದು ರೀತಿ ಉತ್ತರ ಕೊಡ್ತಾ ಇದ್ದೆ. ಏನು ಉತ್ತರ ಕೊಡ್ತಾ ಇದ್ದಿದ್ದು ಅದನ್ನ ಬೇರೆ ತರ ಹೇಳ್ತೇನೆ. ಬಟ್ ಮೊದಲು ಏನ್ ಹೇಳ್ತೇನೆ, ಕತೆ ಬರೀಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೆ, ಒಂದು ಒಳ್ಳೆ ಶೀರ್ಷಿಕೆ ಬರಬೇಕು ಅಂತ ತಾನಾಗಿ ಹುಟ್ಟುತ್ತಾ ಇತ್ತು ಅಂತ ಹೇಳ್ತಾ ಇದ್ದೆ. ಆದ್ರೆ ಇತ್ತೀಚೆಗೆ ನನ್ನ ಉತ್ತರ ಬದಲಾಗಿದೆಯಪ್ಪ. ಯಾಕೆಂದ್ರೆ ನಾನು ಹುಡುಕ್ತಾ ಹೋದೆ ನನ್ನಲ್ಲೇನೆ, ಹೆಂಗ್ ಬಂದಿರ್ಬೋದು ಇವೆಲ್ಲ ಅಂತ. ನಾನು ಕುವೆಂಪು ಅವರ ರಾಮಾಯಣ ಓದ್ತೀನಿ. ಕುವೆಂಪು ಅವರ ರಾಮಾಯಣ ಓದ್ದವ್ರಿಗೆ ಗೊತ್ತಿರುತ್ತೆ, ಈ ಫೋನೆಟಿಕ್ ಪದಪುಂಜ ಇದೆಯಲ್ಲ, ಪದಪುಂಜ ಕನ್ನಡದಲ್ಲಿ ಎಷ್ಟು ಅದ್ಭುತವಾಗಿ ನಾವು ಹಾಡಬಹುದು ಅಥವಾ ಏನೋ ತರಬಹುದು ಅಂತ. ಒಂದು ಉದಾಹರಣೆ ಕೊಡ್ತೀನಿ. ವಾಲಿ ಸುಗ್ರೀವರ ಕತೆ. ವಾಲಿ ಸುಗ್ರೀವರ ಕಥೆಯಲ್ಲಿ ಒಳಗಡೆ ಗುಹೆ ಒಳಗಡೆ ಹೋಗಿದ್ದಾನೆ ಯಾರು, ಸುಗ್ರೀವ. ಅವನು ಹೋದ್ಮೇಲೆ ಅವನ ರಾಕ್ಷಸನ ಸಾಯಿಸಿದ ಮೇಲೆ ಆಚೆ ಬರ್ತಾನೆ. ಆದ್ರೆ ಇವನು ಗುಂಡು ಮುಚ್ಚಿಬಿಟ್ಟಿದ್ದಾನೆ, ಯಾರು, ವಾಲಿ. ಆಚೆ ಬರಕ್ ಆಗ್ತಾ ಇಲ್ಲ. ಸುತ್ತಲೂ ನೋಡ್ತಾನೆ, ಎತ್ತಲು ಕತ್ತಲು. ಅದನ್ನ ಕುವೆಂಪು ಬರೆಯೋದು, ಸುತ್ತಲೆತ್ತೆತ್ತಲು ಗೆತ್ತ ಕಲ್ಗತ್ತಲೆಗೆ ಕಲ್ಬತ್ತಲಾದತ್ತು. ಎಷ್ಟು ಅದ್ಭುತವಾಗಿದೆಯಲ್ಲ. ಸುತ್ತಲೂ ಎತ್ತೆತ್ತಲು ಕೆತ್ತ ಕಲ್ಗತ್ತಲೆಗೆ ಕಣ್ ಬತ್ತಲಾದತ್ತು. ಕಣ್ ಕಾಣದೆ ಆಗ್ಬಿಡ್ತು ಸುತ್ತು ಆವರಿಸಿರೋ ಕತ್ತಲಿಗೆ ಅಂತ. ಕುವೆಂಪು ಅವರ ರಾಮಾಯಣವನ್ನ ಯಾರೇ ಓದಿದ್ರು ಕೂಡ ಈ ರೀತಿಯ ಪದಪುಂಜಕ್ಕೆ ನೀವು ಸೋತ್ ಬಿಡ್ತೀರಾ. ಹಾಗೆ ನನಗೆ ಗೊತ್ತಿಲ್ಲದಂಗೆ ಸುಪ್ತಾವಸ್ಥೆಯಲ್ಲಿ ಎಲ್ಲೋ ಕುವೆಂಪು ಅವರ ರಾಮಾಯಣ ನನ್ನ ಮೇಲೆ ಪ್ರಭಾವ ಬೀರಿರಬೇಕು, ನಾನು ಶೀರ್ಷಿಕೆಗಳನ್ನು ನೋಡ್ಬೇಕಾದ್ರೆ ನಂಗೆ ಅನ್ಸುತ್ತೆ. ಇದು ನನ್ನ ಈಗಿನ ಉತ್ತರ. ಮತ್ತೆ ಮುಂದಿನ ವರ್ಷ ಏನಾದರೂ ನೀವು ಕರೆದು ನನ್ನ ಕೇಳಿದ್ರೆ ಬೇರೆ ಉತ್ತರ ಕೊಡ್ಬೋದು, ನಾನು ಕ್ಷಮಿಸಬೇಕು. ನೀವು 25 ವಿಭಿನ್ನ ಸಾಹಿತ್ಯ ಪ್ರಕಾರಗಳಲ್ಲಿ ಕೆಲಸ ಮಾಡಿದ್ದೀರಿ. ಅದರಲ್ಲಿ ಕತೆ, ಕಾದಂಬರಿ, ಕಥಾ ಸಂಕಲನಗಳು, ಲೇಖನಗಳಿವೆ. ಮತ್ತೆ ಸರ್ ಕಥಾಂಬರಿ ಅನ್ನೋ ಒಂದು ವಿಶೇಷ ಸ್ಪೆಷಲ್ ಟೈಪ್ ಆಫ್ ರೈಟಿಂಗ್ನ ಹುಟ್ಟಾಕ್ತವ್ರು. ಪ್ರಸ್ತುತ ಸಂದರ್ಭದಲ್ಲಿ ಕನ್ನಡ ಭಾಷೆಯ ಒಬ್ಬ ಬರಹಗಾರನಿಗೆ ಎದುರಾಗೋ ಚಾಲೆಂಜಸ್ ಏನು ಸರ್? ನಾನು ಎದುರಿಸಿದ್ದು ಚಾಲೆಂಜ್ ನೋಡ್ಕೊಂಡು ಆಮೇಲೆ ಸ್ವಲ್ಪ ಹೇಳ್ತೀನಪ್ಪ. ನಾನು ಮೊದಲು ಕನಕ ಮುಸುಕು ಕಾದಂಬರಿನ ಬರೆದಾದ್ಮೇಲೆ, ಅವಾಗಲೇ ಹೇಳಿದಲ್ಲಿ ಯಾಕೆ ಬರೆದೆ ಅಂತ, ಇಂಗ್ಲೀಷಲ್ಲಿ ಬರೆದೆ, ಆಮೇಲೆ ಕನ್ನಡದಲ್ಲಿ ಬರೆದಾದ್ಮೇಲೆ ಸುಮಾರು 1 ವರ್ಷ 2 ವರ್ಷ ಯಾರೋ ಇಂಥವರಿಗೆ ಕನ್ನಡ ಓದ್ತಾರವ್ರಿಗೆ ತೋರಿಸಿದೆ. ಅವರು ಕೆಲವರು ಚೆನ್ನಾಗಿದೆ ಅಂದ್ರು, ಕೆಲವರು ನಮ್ಗೇನು ಗೊತ್ತಾಗ್ತಿಲ್ಲ ಯಾರಿಗಾನ ತೋರಿಸು ಅಂತಂದ್ರು. ಒಂದಷ್ಟು ಪ್ರಸಿದ್ಧ ಬರಹಗಾರರಿಗೆ ತಗೊಂಡೋಗಿ ಕೊಟ್ಟೆ, ಹೆಸರು ಬೇಡ ಇಲ್ಲಿ. ಅವರು, ನಾನು ಹೊಸಬ ಅಲ್ವಾ ಅವಾಗ, ಯಾರಾவது ವಿಜ್ಞಾನಿ ಬೇರೆ, ಗೊತ್ತಿರ್ಲಿಲ್ಲ. ಅವರು ಹಿಂಗ್ ತೆಗೆದು ನೋಡಿದ್ರು, 3 ಜನ, ಒಬ್ರಲ್ಲ ಇಬ್ರಲ್ಲ 3 ಜನ ಪ್ರಸಿದ್ಧ ಬರಹಗಾರರು ಹಿಂಗ್ ತೆಗೆದು ನೋಡಿದ್ರು. ನೋಡ್ಬಿಟ್ಟು, ಓ ಇದು ಕಾದಂಬರಿ ಇದ್ದ ಹಾಗಿಲ್ಲ, ಇದೇನಿದು ಯಾವ್ದೋ ನಿಮ್ಮ ವೈಜ್ಞಾನಿಕ ಬರಹ ಲೇಖನ ಇದ್ದ ಹಾಗಿದೆ, ಕಾದಂಬರಿ ಹಿಂಗ್ ಬರೆಯೋದಲ್ಲ, ನೀವು ಕಾದಂಬರಿನ ಒಂದಷ್ಟು ಓದಿ ಗೊತ್ತಾಗುತ್ತೆ ನಿಮಗೆ ಕಾದಂಬರಿ ಬರೆಯೋದು ಹೇಗೆ ಅಂತ. ಅದರಲ್ಲಿ ಚಿತ್ರಗಳು ಬರಲ್ಲ, ಉಲ್ಲೇಖ ಬರಲ್ಲ, ಗ್ರಾಫ್ಗಳು ಬರಲ್ಲ, ಅವೆಲ್ಲ ಬಂದ್ರೆ ಕಾದಂಬರಿ ಆಗಲ್ಲ ಅಂದ್ಬಿಟ್ರು. ನನಗೆ ಬೇಸರ ಆಗ್ಲಿಲ್ಲ. ಕಾರಣ, ನಾನು ಕಾದಂಬರಿ ಹೇಗಿರ್ಬೇಕೋ ಹಾಗೆ ಬರದೆ. ಆ ಚಿತ್ರಗಳನ್ನ, ಉಲ್ಲೇಖಗಳನ್ನ, ಆ ಏನದು ಗ್ರಾಫ್ಗಳನ್ನೆಲ್ಲ ತೆಗೆದುಬಿಟ್ರೆ ಆ ಕಾದಂಬರಿಗೆ ಅರ್ಥವೇ ಇರಲ್ಲ. ಹಾಗಾಗಿ ನಾನು ತೆಗಿಲಿಲ್ಲ. ಇದು ಕನ್ನಡದ ಲೇಖಕರ ಸಾಮಾನ್ಯವಾಗಿರುವ ನಂಬಿಕೆ. ಏನು, ಮುತ್ತಾತನ ಕಾಲದಿಂದ ಆಲದ ಮರಕ್ಕೆ ಏನೋ ನೇಣಾಕೊಳ್ಳೋದು ಹೇಗೆ ಅಂತ ನಮಗೆ ಗೊತ್ತಲ್ಲ. ಮುತ್ತಾತನ ಕಾಲದಿಂದ ಕಾದಂಬರಿ ಹೇಗೆ ಬರಿಬೇಕು ಹಾಗೆ ಬರೆದ್ರೆ ಮಾತ್ರ ಕಾದಂಬರಿ ಇದ್ರೆ ಕಾದಂಬರಿ ಅಲ್ಲ ಒಂದು ನಂಬಿಕೆ ಇದೆಯಲ್ಲ, ಇದರಿಂದ ಆಚೆ ಬಂದಿಲ್ಲ ಯಾರು ನಮ್ಮ ಬಹಳಷ್ಟು ಜನ ಬರಹಗಾರರು. ನನ್ನ ಅದೃಷ್ಟ ಎಲ್ಲರೂ ಹಾಗಿಲ್ಲ. ಉದಾಹರಣೆಗೆ ನನ್ನ ಕಾದಂಬರಿ ನನ್ನ ವಿದ್ಯಾರ್ಥಿ ತಗೊಂಡೋಗ್ಬಿಟ್ಟು ನಾಗೇಶ್ ಹೆಗಡೆ ಅವರು ಕೊಟ್ಟ. ಅವಾಗ ಅವರು ಸುಧಾದಲ್ಲಿ ಸಂಪಾದಕರಾಗಿದ್ರು. ಅವರು ಓದಿದ 3ನೇ ದಿವಸಕ್ಕೆ ನನಗೆ ಫೋನ್ ಮಾಡಿ, ನಾನು ಇದನ್ನ ಪ್ರಕಟಿಸ್ತಾ ಇದ್ದೀನಿ, ಬಹಳ ಚೆನ್ನಾಗಿದೆ ಇದು ಅಂದಾಗ ನನಗೆ ಅಷ್ಟು ದಿವಸ ಆಗಿದ್ದ ಡಿಸಪಾಯಿಂಟ್ಮೆಂಟ್ ಎಲ್ಲ ಹೋಯಿತು. ಯಾಕೆ ಹೇಳಕ್ ಕೊಟ್ಟಿದ್ದ ಅಂತಂದ್ರೆ, ಚಾಲೆಂಜಸ್ ಇದಾವೆ, ಇಲ್ಲ ಅಂತಲ್ಲ, ಆದರೆ ಎಲ್ಲರೂ ಕೂಡ ನಾವು ಒಂದೇ ರೀತಿಯಲ್ಲಿ ಇಲ್ಲ. ಕನ್ನಡದ ಬರಹಗಾರಲಿರುವ ವೈವಿಧ್ಯತೆಯಿಂದಾಗಲೇ ನಾನಿವತ್ತು ಕಾಣಿಸ್ಕೊಂತಾ ಇರೋದು. ಅಂತಹ ಒಂದು ವಿಶಿಷ್ಟವಾದ ವೈವಿಧ್ಯತೆ ಅಂತಂದ್ರೆ ನಮ್ಮ ನಾಗೇಶ್ ಹೆಗಡೆ ಅವರು, ಅಥವಾ ಇದಾರೆ ಇನ್ನೂ ಕೂಡ, ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು. ಸೊ ಕನ್ನಡದಲ್ಲಿ ಚಾಲೆಂಜಸ್ ಇದ್ರೂ ಕೂಡ ನೀವು ಒಳ್ಳೆಯದನ್ನು ಬರೆದ್ರೆ ಸ್ವೀಕರಿಸುವ ಮನಸ್ಸುಗಳು ಕೂಡ ಇದಾವೆ ಅನ್ನೋದನ್ನ ನಾವು ಖುಷಿ ಪಡಬೇಕು. ಒಂದು. ಎರಡನೇದು, ಬೇರೆ ರೀತಿಯ ಚಾಲೆಂಜ್ ನೋಡ್ತೀನಿ ನಾನು. ಏನು ಅಂತ ಹೇಳ್ತೀನಿ.
ಉದಾಹರಣೆಗೆ ನಿಮಗೆ ಒಂದು ರೀತಿ ಅಪ್ರಿಸಿಯೇಷನ್ ಇದೆ ನನ್ನ ಬರಹಗಳ ಮೇಲೆ, ಸೊ ಐ ಕ್ಯಾನ್ ನೌ ಟಾಕ್ ಟು ಯು. ಒಂದು ಕಾದಂಬರಿ ಬರೀಬೇಕಾದ್ರೆ ನಾನು ಬಹಳಷ್ಟು ಓಡಾಡ್ತೀನಿ, ಬಹಳಷ್ಟು ಅಧ್ಯಯನ ಮಾಡ್ತೀನಿ, ನೀವು ಅದನ್ನ ಸಂಶೋಧನೆ ಅಂತ ಕರೆಯಬಹುದು, ಬಹಳಷ್ಟು ಮಂಥನ ಮಾಡಿ ಕೂತ್ಕೊಂಡು ಬರೀತೀನಿ. ನಾನು ಬರೆಯೋದು ಓದುಗರು ಮೆಚ್ಚುವಾಗ ನಾನು ಬರೀತೀನಿ. ಆದರೆ ಬಹಳಷ್ಟು ನಮ್ಮ ಪ್ರಸಿದ್ಧ ಕನ್ನಡದ ಕಾದಂಬರಿಕಾರರು ಅಥವಾ ವಿಮರ್ಶಕರು ಅಂತಲೇ ಕರೆಯೋಣ, ಅವರದೆಲ್ಲ ಒಂದು ನಂಬಿಕೆ ಏನು ಅಂತಂದ್ರೆ, ಒಂದು ಚೌಕಟ್ಟಿಗೆ ಬಿದ್ರೆ ಮಾತ್ರ ಆ ಕಾದಂಬರಿ ಅಥವಾ ಆ ಕಥೆಗೆ ಗೌರವ ಸಿಗುತ್ತೆ ಅಥವಾ ಬೆಲೆ ಬರುತ್ತೆ, ಮೌಲ್ಯ ಇದೆ ಅಂತ. ಏನ್ ಚೌಕಟ್ಟು? ಸಾಮಾಜಿಕ ಕಳಕಳಿ ಇರಬೇಕು, ವ್ಯಕ್ತಿ ಚಿತ್ರಣ ಆಗಿರ್ಬೇಕು. ಪ್ರತಿ ವ್ಯಕ್ತಿನೂ ಹೇಳ್ಬೇಕಾದ್ರೆ ಆಯಮ್ಮ ಎಂತ ಸೀರೆ ಕಟ್ಟಿದ್ಲು, ಅವಳು ತುಟಿ ಎಷ್ಟುದ್ದ ಇತ್ತು, ಮೂಗಿ ಎಷ್ಟು ಬೆಳ್ಳಕ್ಕಿತ್ತು, ಇಂಥದ್ದೆಲ್ಲ ಬರೀಬೇಕು. ವ್ಯಕ್ತಿ ಚಿತ್ರಣ ಬರೆಯೋದ್ರ ಕಾದಂಬರಿ ಕಥೆಗಳಾಗ ಇವೆಲ್ಲ ಒಂಥರ ಫಾರ್ಮ್ಯಾಟೆಡ್ ಲೈನ್ಸ್. ಆ ಫಾರ್ಮ್ಯಾಟೆಡ್ ಲೈನ್ಸ್ ಇಂದ ಆಚೆ ಬಂದಿಲ್ಲ ನನ್ನ ಯಾವುದೇ ಕಾದಂಬರಿ ನೋಡಿ, ನನ್ನ ಹೀರೋಗಾಗ್ಲಿ ಅವಳು ಎಷ್ಟು ಹೈಟು, ಎಷ್ಟು ಬೆಳ್ಳಗಿದ್ಲು, ಎಷ್ಟು ಕಪ್ಪಗಿದ್ಲು, ನಾನು ಏನು ಬರೆಯಕ್ ಹೋಗಲ್ಲ. ಕಾರಣ ಇಷ್ಟೇನೆ, ನನ್ನ ದೃಷ್ಟಿಯಲ್ಲಿ ಓದುಗ ತನ್ನದೇ ಒಂದು ಇಮ್ಯಾಜಿನೇಷನ್ ಬೆಳೆಸ್ಕೋಬೇಕು. ನನ್ನ ಪೂಜಾ ಉದಾಹರಣೆಗೆ, ನನ್ನ ಪೂಜಾ ಇಸ್ ಒನ್ ಆಫ್ ಮೈ ಬೆಸ್ಟ್ ಕ್ಯಾರೆಕ್ಟರ್. ಅವಳು ಹೇಗಿರ್ಬೋದು ಅನ್ನೋದನ್ನ ಓದುಗರೆ ಓದ್ತಾ ಒಂದು ಕಲ್ಪನೆ ಮಾಡ್ಕೋಬೇಕಷ್ಟೇ ಹೊರತುನುವೆ ನಾನು ಯಾರನ್ನೋ ತಲೆಯಲ್ಲಿ ಇಟ್ಕೊಂಡು ಹೇಳಿದ್ರೆ ಆ ಕಲ್ಪನೆ ಅವ್ರು ಮೂಡೋದು ಇಲ್ಲ, ಬೇಕಾಗೂ ಇಲ್ಲ. ಅಲ್ಲಿ ಬೇಕಾಗಿರೋದು ಕ್ಯಾರೆಕ್ಟರ್ನ ಸಾಧನೆ ಅಷ್ಟೇ ಹೊರತು ಕ್ಯಾರೆಕ್ಟರ್ನ ಸೌಂದರ್ಯ ಅಲ್ಲ, ಕ್ಯಾರೆಕ್ಟರ್ನ ಬಣ್ಣ ಅಲ್ಲ. ಬಹಳಷ್ಟು ದಿವಸ ನಮ್ಮ ಕಾದಂಬರಿಗಳಲ್ಲಿ ಕಥೆಗಳಲ್ಲಿ ಇದೇ ಇತ್ತು. ನಿಮ್ಗೆ ಅದು ಕಾದಂಬರಿ ಕಥೆ ಯಾಕೆ, ಸಿನಿಮಾಗಳೇ ತಗೊಳ್ಳಿ, ಬ್ಯೂಟಿಫುಲ್ ಆಗಿರೋ ಹುಡುಗಿ ಇಲ್ಲ ಅಂತಂದ್ರೆ ಅವಳು ಹೀರೋಯಿನ್ ಆಗ ಸಾಧ್ಯವಿಲ್ಲ. ಅಂದ್ರೆ ಸೌಂದರ್ಯ ಕಾಣದೇ ಇರೋ ಹುಡುಗಿಗೆ ಪ್ರೇಮನೇ ಹುಟ್ಟೋಂಗಿಲ್ಲ ನಮ್ಮ ಸಿನಿಮಾಗಳ ಪ್ರಕಾರ, ಹೌದಾ? ಪ್ರೇಮ ಹುಟ್ಟೋದರ ಸುಂದರವಾಗಿರೋ ಹುಡುಗ ಸುಂದರವಾಗಿರೋ ಹುಡುಗಿ ಜೊತೆ. ನನ್ನಂತ ಕಪ್ಪಿಗಿರೋ ಒಂದು ಪ್ರೇಮ ಹುಟ್ಟೋದೇ ಇಲ್ಲ. ಅದರ ನಂಬಿ ನಾನು ಪ್ರೇಮಿಸನೆ ಮದುವೆ ಆಗಿದ್ದು. ಐ ಲವ್ಡ್ ಅಂಡ್ ಮ್ಯಾರಿಡ್. ಸೊ ಪ್ರೇಮ ಎಲ್ರಿಗೂ ಹುಟ್ಟುತ್ತೆ, ಅದಕ್ಕೇನು ಸುಂದರವಾಗಿ ಇರ್ಬೇಕಾಗಿಲ್ಲ. ನಮ್ಮ ಹಳೆಯ ಕಾಲದ ಕಾದಂಬರಿಗಳು ತಗೊಂಡ್ಬಿಟ್ರೆ ಅಲ್ಲಿ ಏನು, ಅವಳ ತುಟಿ ದಾಳಿಂಬೆ ಹಣ್ಣಿನ ರೀತಿ ಇತ್ತು. ದಾಳಿಂಬೆ ಹಣ್ಣಾದ್ರೆ ತಿಂತೀನಿ ನಾನು, ತುಟಿ ಇದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ಈ ರೀತಿಯ ಚಾಲೆಂಜ್ ಇದಾವ ನನಗೆ. ಕೆಲವರು ಈಗಲೂ ಕೂಡ ಅವರ ಉದಾಹರಣೆಗೆ ಕೆಲವರು ಹೇಳ್ತಾರೆ ಇವರ ಕಥೆಗಳಲ್ಲಿ ವ್ಯಕ್ತಿ ಚಿತ್ರಣದ ಪ್ರದರ್ಶನ ಇಲ್ಲ ಅಂತ. ಅದು ನನ್ನ ಉದ್ದೇಶ ಅಲ್ಲ. ನನ್ನ ಉದ್ದೇಶ ಕತೆ ಹೇಳೋದು. ನನ್ನ ಪೂಜಾ ಹೆಂಗಾದ್ರೂ ಇದ್ಕೊಳ್ಳಿ, ಅದಕ್ಕೇನಂತ ನಾನು ಕತೆ ಹೇಳ್ಬೇಕಾಗಿರೋದು. ಈ ಚಾಲೆಂಜ್ ನನಗಿದೆಯಪ್ಪ. ಸೊ ಬಟ್ ನನಗೇನು ಬೇಜಾರಿಲ್ಲ, ಅದ್ರ ಬಗ್ಗೆ ಏನು ಬೇಜಾರಿಲ್ಲ. ಸರ್ದು ಪುಸ್ತಕ ಓದ್ಬೇಕಾದ್ರೆ ಯಾವಾಗ್ಲೂ ನನ್ನ ತಲೆಯಲ್ಲಿ ಬರ್ತಾ ಇತ್ತು, ಸರ್ ಸ್ಟಾರ್ಟಿಂಗ್ ಎಲ್ಲ ಯಾಕೆ 4th ಗೇರಲ್ಲಿ ತಗೋತಾರೆ ಕತೆನ, ಬೀಟಿಂಗ್ ಅರೌಂಡ್ ದ ಬುಷ್ ಇಲ್ವೇ ಇಲ್ಲ. ಕತೆ ಸ್ಟಾರ್ಟ್ ಆಗುತ್ತೆ, ಪಟ ಹೋಗಿ ಮುಗಿಯುತ್ತೆ. ಒಳ್ಳೆ ಅದು ಫಾಸ್ಟ್ ಫೇಸ್ ಇಂಗ್ಲಿಷ್ ಮೂವಿ ನೋಡಿದ ಅನುಭವ ಆಗ್ತಾ ಇತ್ತು. ಬಟ್ ಅದರದ್ದು ಬ್ಯಾಕ್ ಗ್ರೌಂಡ್ ಇವತ್ತು ನನಗೆ ಗೊತ್ತಾಯ್ತು ಯಾಕಷ್ಟು ಫಾಸ್ಟ್ ಆಗಿದೆ ಅಂತ. ಒಂದ್ ನಿಮಿಷ ನೋಡಿ, ಮತ್ತೆ ದೂರ ಹೇಳ್ತಿದ್ದಾರೆ ಫಾಸ್ಟ್ ಅಂತ. ಇಲ್ಲಪ್ಪ, ನಾನು ನಾರ್ಮಲ್ಲು, ಇನ್ನು ಅವ್ರು ಸ್ಲೋ ಬಾಳ ಅಂತ ಹೇಳಿ ಅಲ್ವಾ. ನನಗೆ ಬಹಳ ಸಲ ಅನ್ನೆಸರಿ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ಅಂತ. ಉದಾಹರಣೆಗೆ ಒಬ್ಬ ಅಜ್ಜಿ ಮನೆಯಿಂದ ಎದ್ದು ಆಚೆ ಬಂದ್ಲು ಅಂತಂದ್ರೆ ಅವ್ರು ಸೂರ್ಯನಿಂದ ಶುರು ಮಾಡ್ತಾರೆ. ಬೆಳಗಾದ ಸೂರ್ಯ, ಅವನು ಸೂರ್ಯ ಹೊಳಿತಾ ಇದ್ದ, ಕೆಂಪಿನಿಂದ ಬೆಳ್ಳಗಾದ, ಎಲ್ಲ ಕಡೆಯೂ ತನ್ನ ಬಾಹುಗಳನ್ನ ಹರಡದ. ಅರೆ ಸೂರ್ಯ ಹುಟ್ಟೋದು ಎಲ್ರಿಗೂ ಗೊತ್ತು, ಬೆಳಗಾಯ್ತು ಅಂದ್ರೆ ಎಲ್ರಿಗೂ ಅರ್ಥವಾಗಲ್ವಾ? ಅರ್ಧ ಪ್ಯಾರಾಗ್ರಾಫ್ ಬರೀಬೇಕು ಅದ್ರ ಬಗ್ಗೆ. ಸೂರ್ಯ ಹಿಂಗ್ ಬಂದ, ಆವಾಗ ಅಜ್ಜಿ ಮೇಲೆ ಕೆದ್ಲು ಅಂತ. ನನಗೆ ಇದು ಅರ್ಥವೇ ಆಗಲ್ಲ ಯಾಕೆ ಅಂತ. ಒಬ್ಬ ಕವಿ ತನ್ನ ಭಾಷಾ ಶಕ್ತಿಯನ್ನ ತೋರಿಸ್ಕೊಳ್ಳೋಕೆ ಪ್ರಯತ್ನ ಪಟ್ರೆ ಇವೆಲ್ಲ ಬರ್ತವೆ. ನನಗೆ ಆ ಆಸೆ ಇಲ್ಲ. ಭಾಷಾ ಶಕ್ತಿನ ತೋರಿಸ್ಕೊಳ್ಳೋ ಆ ದರ್ದು ನನಗಿಲ್ಲ. ನನಗೆ ನನ್ನ ಓದುಗರಿಗೆ ಕಥೆ ಹೇಳ್ಬೇಕಷ್ಟೇ, ಅದಕ್ಕೋಸ್ಕರ ನೇರವಾಗಿ ಬಂದ್ಬಿಡ್ತೇನೆ. ಡೋಂಟ್ ಕಾಲ್ ಮಿ ಫಾಸ್ಟ್, ಸೇ ಐ ಆಮ್ ನಾರ್ಮಲ್. ಓಕೆ ಸರ್, ಇದು ಸ್ವಲ್ಪ ಸೀರಿಯಸ್ ಆಗಿರೋ ಪ್ರಶ್ನೆ. 2020ರಲ್ಲಿ IAS ಅಲ್ಲಿ ನಿಮ್ದೊಂದು ಭಾಷಣ ಕ್ಯಾನ್ಸಲ್ ಆಯ್ತು ಅಂತ ಕೇಳಿದ್ವಿ. ಅದಕ್ಕೆ ಕಾರಣ ಏನು, ಮತ್ತೆ ಅದರಿಂದ ನಿಮ್ಮ ಬರಹಗಳಲ್ಲಿ ಏನಾದರೂ ಬದಲಾವಣೆಗಳಾಯ್ತಾ? ಇದು ಒಳ್ಳೆ ಪ್ರಶ್ನೆ. ದಯವಿಟ್ಟು ಒಂದು ದೊಡ್ಡ ಚಪ್ಪಾಳೆ ತಟ್ಟಿ. ನನ್ನ ಬರಹಗಳಲ್ಲಿ ಬದಲಾವಣೆ ಆಯ್ತು ಅನ್ನೋ ಪ್ರಶ್ನೆ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟು. ಅದಕ್ಕೆ ಮುಂಚೆ ಕೇಳಿದ ಪ್ರಶ್ನೆ ಕೂಡ ಇಂಪಾರ್ಟೆಂಟು. ಅದು ಮೊದಲನೇದು ಹೇಳ್ಬಿಟ್ಟು ಆಮೇಲೆ ಅಲ್ಲಿ ಬರ್ತೀನಿ ನಾನು. ಟಾಟಾ ಇನ್ಸ್ಟಿಟ್ಯೂಟ್ IAS ಸಿಗುತ್ತಲ್ಲ, ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲಿ ನನ್ನೊಂದು ಟಾಕ್ ಫಿಕ್ಸ್ ಮಾಡಿದ್ರು. ಈ ಟಾಕು ಆಕ್ಚುಲ್ ಆಗಿ ಸೈನ್ಸ್ ಟಾಕು. ಏನು ಅಂದ್ರೆ ಸೆಕ್ಷುವಲ್ ಸೆಲೆಕ್ಷನ್, ಪಾಲಿಗೇಮಿ ಅಂಡ್ ಟೆರರಿಸಮ್ ಅಂತ ಇದು ಟೈಟ್ಲ್ ಆಫ್ ದ ಟಾಕ್.
ಸೆಕ್ಷುವಲ್ ಸೆಲೆಕ್ಷನ್ ಅಂದ್ರೆ ಸ್ವಯಂವರ. ನಮ್ಮ ದ್ರೌಪದಿ ಸೀತೆಗೆಲ್ಲ ಆಯ್ತಲ್ಲ, ಏನಾಯ್ತು ಸೀತೆ ಸ್ವಯಂವರದಲ್ಲಿ ಜನಕರಾಜ ತನ್ನ ಮಗಳನ್ನ ಯಾರು ಮದುವೆ ಆಗ್ಬೇಕೋ ಅವ್ರು ಬಂದು ಈ ಬಿಲ್ ಎತ್ತಬೇಕು ಅಂತ ಒಂದು ಚಾಲೆಂಜ್ ಹಾಕಿರ್ತಾನೆ. ಯಾರು ಬೇಕಾದ್ರೂ ಬಂದು ಎತ್ಬೋದಾಗಿರುತ್ತೆ. ಜ್ಞಾಪಕ ಇರಲಿ, ಶ್ರೀರಾಮ ಮತ್ತು ಲಕ್ಷ್ಮಣ ವಿಶ್ವಾಮಿತ್ರ ಜೊತೆ ಸಣ್ಣ ಹುಡುಗರಾಗಿ ಹೋಗ್ತಾರೆ, ಅಲ್ಲಿ ಅವರು ಕೂಡ ಬಿಲ್ ಎತ್ತುವ ಅವಕಾಶ ಸಿಗುತ್ತೆ. ಹಾಗೆ ಎತ್ತಾರೆ, ಅವಳಿಗೆ ಗೆಲ್ತಾನೆ, ಮದುವೆ ಆಗ್ತಾನೆ. ಅದೇ ರೀತಿ ದ್ರೌಪದಿ ಸ್ವಯಂವರದಲ್ಲಿ ಅರ್ಜುನ ಯಾವುದೋ ಕಾಡಲ್ಲಿ ಇರ್ತಾನೆ, ಅವನಿಗೆ ಐಡೆಂಟಿಟಿನೇ ಇರಲ್ಲ, ಆದ್ರೂ ಅವನು ಹೋಗ್ಬಿಟ್ಟು ಆ ಬಿಲ್ ಹೊಡಿತಾನೆ ತಿರುಗ್ತಾರ ಮೀನಿಗೆ. ಇದೆಲ್ಲ ಸ್ವಯಂವರ. ಇದು ಪ್ರಾಣಿಗಳಲ್ಲೂ ಇದೆ, ನಾನು ಅದ್ರ ವಿಷಯಕ್ಕೆ ಹೋಗಲ್ಲ ಈಗ. ಸ್ವಯಂವರ. ಎರಡನೇದು ಪಾಲಿಗೆಮಿ. ಪಾಲಿಗೆಮಿ ಅಂದ್ರೆ ಏನು? ಒಬ್ಬ ಗಂಡು ಹಲವಾರು ಹೆಂಡತಿಯರ ಮದುವೆ ಆಗೋದು. ಮೂರನೇದು ಟೆರರಿಸಂ. ನಿಮ್ಗೆ ಗೊತ್ತು ಟೆರರಿಸಂ ಅಂದ್ರೆ ಏನು ಅಂತ. ಇವು ಮೂರರ ನಡುವೆ ಇರುವ ಸಂಬಂಧದ ಬಗ್ಗೆ ನನ್ನ ಭಾಷಣ ಇತ್ತು. ನಾನು ಇವರಲ್ಲಿ ಕೊಡಕ್ ಹೋಗಲ್ಲ, ಆದ್ರೆ ಸಣ್ಣದಾಗಿ ಒಂದು ಹೇಳ್ಬಿಡ್ತೀನಿ ನಾನು. ಭಾರತ, ಚೀನಾ, ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನ ಈ ಎಲ್ಲಾ ದೇಶಗಳಲ್ಲಿ ಸುಮಾರು 9 ಕೋಟಿ ಹೆಣ್ಣು ಮಕ್ಕಳು ಕಾಣದಾಗಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು ಏನು ಕಾಣದಾಗಿದ್ದಾರೆ ಅಂತ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಈ ಎಲ್ಲಾ ದೇಶಗಳಲ್ಲೂ ಅಥವಾ ಈ 6 ಕಂಟ್ರೀಸ್ ಅಂತ ಕರೀತಾರೆ, ಚಂದ್ರ ದೇಶಗಳು ಅಂತ ಕರೀತಾರೆ. ಏನು? ಚೀನಾ, ಬಾಂಗ್ಲಾದೇಶ, ಭಾರತ, ಪಾಕಿಸ್ತಾನ, ಚಂದ್ರ ಆರ್ಕ್ ತರ. ಇವುಗಳಲ್ಲಿ ಸಾಮಾನ್ಯವಾಗಿ ಗಂಡು ಮಗುವಿಗೆ ಪ್ರಾಮುಖ್ಯತೆ ಇತ್ತು, ಹೌದಲ್ಲ, ಪ್ರಾಶಸ್ತ್ಯ ಇತ್ತು. ಹೆಣ್ಣು ಮಗು ಆದ್ರೆ ಭ್ರೂಣದಲ್ಲೇ ಸಾಯಿಸ್ತಾ ಇದ್ರು, ಅಥವಾ ಹುಟ್ಟಿದ ಮೇಲೆ ಕೂಡ ಎಷ್ಟೋ ಜನ ಸತ್ತಿದ್ದಾರೆ. ಕೆಲವೆಲ್ಲ ನಾವು ಕಣ್ಮುಚ್ಕೊಂಡ್ಬಿಡ್ತೀವಿ, ಅದನ್ನ ಒಪ್ಕೊಳ್ಳೋಕೆ ಕೂಡ ಇಷ್ಟವಿಲ್ಲ. ಕಂಗ್ರ್ಯಾಚುಲೇಷನ್ಸ್ ಅಮ್ಮ, ಹೆಣ್ಮಕ್ಳನ್ನ ಚೆನ್ನಾಗಿ ಬೆಳೆಸ್ತಾ ಇದ್ದೀರಾ. ಆ ರೀತಿಯ ಹೃದಯಪೂರ್ವಕವಾಗಿ ಮಕ್ಕಳನ್ನ ಬೆಳೆಸೋ ತಾಯಿರು ತಂದೆಯರು ಸ್ವಲ್ಪ ಕಡಿಮೆ ಇದ್ದಾರೆ ನಮ್ಮಲ್ಲಿ, ಈಗಲೂ ಕೂಡ ಕೆಲವು ಇನ್ನೂ ಹಂಗೆ ಇದ್ದಾರೆ. ಹಾಗಾಗಿ ಹೆಣ್ಣಿನ ಭ್ರೂಣ ಹತ್ಯೆ ಆಗಿದ್ರಿಂದ 9 ಕೋಟಿ ಹೆಣ್ಣು ಮಕ್ಕಳು ಇಲ್ಲ. ಹುಟ್ಟಬೇಕಾಗಿತ್ತವರು, ಹುಟ್ಟಿಲ್ಲ. ಆದ್ರೆ ಗಂಡು ಮಕ್ಕಳು ಅವರೆಲ್ಲ ಹುಟ್ಟಿದ್ದಾರೆ. ಇದರಿಂದ ಆಗುವ ಅಪಾಯ ನೋಡಿ ಏನಾಗುತ್ತೆ ಅಂತ. ಸಾಮಾನ್ಯವಾಗಿ ಪ್ರಕೃತಿ ಒಂದು ಹೆಣ್ಣಿಗೆ ಒಂದು ಗಂಡು ಕೊಟ್ಟಿರ್ತಾನೆ. 1000 ಜನ ಗಂಡು ಮಕ್ಕಳು ಹುಟ್ಟಿದರೆ 1000 ಜನ ಹೆಣ್ಮಕ್ಳು ಹುಟ್ಟುತ್ತಾರೆ. ಹಾಗಾಗಿ ಒಂದು ಗಂಡಿಗೆ ಯಾವತ್ತೂ ಒಂದು ಹೆಣ್ಣಿರುತ್ತೆ. 9 ಕೋಟಿ ಹೆಣ್ಣು ಇಲ್ಲ ಅಂತಂದ್ರೆ 9 ಕೋಟಿ ಗಂಡಸರು ಜಾಸ್ತಿ ಆಗಿದಾರಲ್ವ. ಈಗ ಆ 9 ಕೋಟಿ ಗಂಡಸರಿಗೆ ಹೆಣ್ಣಿಲ್ವಲ್ಲ. ಹೆಣ್ಣಿಲ್ಲದೆ ಇದ್ದ ಏನಾಗುತ್ತೆ? ಅವನು ಮದುವೆ ಆಗ್ಲೇಬೇಕು, ಆದ್ರೆ ಅವನು ಮದುವೆ ಆಗಕ್ಕಾಗಲ್ಲ. ಇದ್ರ ಜೊತೆಗೆ ಏನಾಗುತ್ತೆ, ಕೆಲವು ದೇಶಗಳಲ್ಲಿ ಪಾಲಿಗೆಮಿ ಅಂದ್ರೆ ಒಬ್ಬ ಗಂಡಸು 4-5 ಜನ ಹೆಣ್ಮಕ್ಳನ್ನ ಮದುವೆ ಆಗ್ತಾನೆ. ಮೊದಲನೇದಾಗಿ ಹೆಣ್ಮಕ್ಳು ಕಡಿಮೆ, ಜೊತೆಗೆ ಈ ಭೂಪರು 4-5 ಜನ ಹೆಣ್ಮಕ್ಳು ಮದುವೆ ಆಗ್ಬಿಡ್ತಾರೆ. ಹಾಗಾಗಿ ಬೇರೆಯವರಿಗೆ, ನನ್ನಂತ ಪಾಪಿಗಳಿಗೆ ಹೆಂಗಸರೇ ಸಿಗಲ್ಲ. ಯಾಕೆಂದ್ರೆ ಅವ್ರಿಗೆ ಒಂದು ಹೆಸರು ಇರಲ್ಲ, ಆಸ್ತಿ ಇರಲ್ಲ, ಐಶ್ವರ್ಯ ಇರಲ್ಲ, ಬಡವರು, ಅವ್ರು ಏನ್ ಮಾಡಕ್ಕಾಗಲ್ಲ, ಹೆಣ್ಮಕ್ಳು ಸಿಗಲ್ಲ. ಮದುವೆ ಆಗ್ಲೇಬೇಕು ಅವನು ಕೂಡ. ಇದು ಜೈವಿಕ ಅವಶ್ಯಕತೆ, ಮದುವೆ ಆಗ್ಬೇಕು ಅನ್ನೋದು. ಅವ್ರು ಏನ್ ಮಾಡ್ತಾರೆ, ನಾನು ಕೂಡ ಆ ಮೇಲೆ ಹೋಗ್ಬೇಕು. ಮೇಲೆ ಹೋಗ್ಬೇಕಂದ್ರೆ ಏನರ್ಥ? ನಾನು ಕೂಡ ಸಮಾಜದಲ್ಲಿ ಮೇಲೆ ಹೋಗ್ಬೇಕು, ನಾನು ಐಶ್ವರ್ಯನಾಗ್ಬೇಕು, ನಾನು ಗಳಿಸ್ಬೇಕು. ಹೇಗೆ ಗಳಿಸೋದು? ಅಡ್ಡದಾರಿ ಹಿಡಿ, ಕಳ್ತನ ಮಾಡು, ಇನ್ನೇನೋ ಮಾಡು, ಸಂಪಾದನೆ ಮಾಡು, ಒಬ್ಬ ಹೆಣ್ಣು ಸಿಗ್ತಾಳಿಗೆ. ಈ ರೀತಿಯ ನನ್ನ ನಡವಳಿಕೆ ಬರ್ತಾ ಇದೆ ಈ ಪ್ರದೇಶಗಳಲ್ಲಿ. ಆಸ್ ಎ ರಿಸಲ್ಟ್ MIT ಅಂತ ಒಂದು ಇನ್ಸ್ಟಿಟ್ಯೂಟ್ ಇಂದ 2 ವಿಜ್ಞಾನಿಗಳು ಒಂದು ಪುಸ್ತಕ ಬರೀತಾರೆ, ಬೇರ್ ಬ್ರಾಂಚಸ್ ಅಂತ. ಏನ್ ಬೇರ್ ಬ್ರಾಂಚಸ್? ಈ ರೀತಿಯ ಹೆಣ್ಣು ಸಿಗದೆ ಇರುವ ಗಂಡಸರಿಗೆ ಬೇರ್ ಬ್ರಾಂಚಸ್. ಬೇರ್ ಅಂದ್ರೆ ಗೊತ್ತಲ್ಲ, ಅವ್ರೇನು ಏನೋ ಒಂಥರ ನಪುಂಸಕ ಅಂತ. ನಪುಂಸಕ ಬ್ರಾಂಚಸ್ ಅಂತಂದ್ರೆ ಅವ್ರ ಪಾಪ ಹೆಣ್ಮಕ್ಳು ಮದುವೆ ಆಗಲ್ಲ, ಮಕ್ಕಳು ಬಿಡಲ್ಲ ಅವ್ರಿಗೆ, ಅದಕ್ಕೋಸ್ಕರ ಬೇರ್ ಬ್ರಾಂಚಸ್ ಅಂತ. ಈ ಬೇರ್ ಬ್ರಾಂಚಸ್ ಆಗ್ತಾ ಇದೆ ಈ ದೇಶಗಳಲ್ಲಿ. ಮುಂದೆ ಇದರಿಂದ ಬಹಳ ತೊಂದರೆ ಆಗುತ್ತೆ. ಯಾಕಂದ್ರೆ ಆ ಬೇರ್ ಬ್ರಾಂಚ್ ಅಲ್ಲಿ ಆಗಿರುವ ಗಂಡು ಮಕ್ಕಳೆಲ್ಲನೂ ಏನೋ ಮಣ್ಣ ಮೇಲಕ್ಕೆ ಹೋಗ್ಬೇಕು ಅಂತ ಕ್ರೈಮ್ಸ್ ಮಾಡ್ತಾರೆ. ಯಾರಾದ್ರೂ ದುಡ್ಡು ಕೊಡ್ತೀನಿ ಬಾ, ಹೋಗಿ ಬಾಂಬ್ ಹಾಕೊಂಡ್ರೆ ಟೆರರಿಸ್ಟ್ ಆಗ್ತಾರೆ ಅಂತ ಅವ್ರು ಬರೆದಿದ್ರು. ಇದರ ಬಗ್ಗೆ ನನ್ನ ಭಾಷಣ ಇತ್ತು. ಇದರಲ್ಲಿ ಯಾವುದೇ ರೀತಿಯಲ್ಲಿ ತಪ್ಪಿಲ್ಲ. ಆದ್ರೆ ಈಗ ಗೊತ್ತಲ್ಲ, ಕೆಲವು ಬಲಪಂಥ ಎಡಪಂಥ ಅಂತ ಶುರುವಾಗ್ಬಿಟ್ಟಿದೆ ಎಲ್ಲ ಗಲಾಟೆಗಳು. ಅವರೆಲ್ಲ ಏನು ಅನ್ಕೊಂಡ್ರು, ನಾನು ಪಾಲಿಗೇಮಿ ಅಂದ್ರೆ ಯಾವುದೋ ಒಂದು ಧಾರ್ಮಿಕ ವ್ಯಕ್ತಿನೋ ಧರ್ಮವನ್ನ ನಾನು ದೂಷಿಸ್ತಾ ಇದ್ದೀನಿ, ಟೆರರಿಸ್ಟ್ ಅಂದ್ರೆ ಅವ್ರನ್ನೇ ದೂರ್ತಾ ಇದ್ದೀನಿ ಅಂತ. ಇವನು ಇಸ್ಲಾಮೋಫೋಬಿಕ್, ಈ ವಿಜ್ಞಾನಿ, ಇವನ ಪಾಠವನ್ನ ನಾವು ಕೇಳೋಕೆ ಇಷ್ಟವಿಲ್ಲ ಅಂತ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಇದು ಇದರ ಹಿನ್ನೆಲೆ. ಆದರೆ ಅವ್ರಿಗೆ ಗೊತ್ತಿಲ್ಲದಿರೋ ವಿಷಯ ಅಂತಂದ್ರೆ, ಇದನ್ನ ನಾನು ಆವಾಗಲೇ ಕನ್ನಡದಲ್ಲಿ ಕಥೆಯಲ್ಲಿ ಬರೆದು ಬಿಟ್ಟಿದ್ದೀನಿ ನಾನು.
ಕನ್ನಡದಲ್ಲಿ ಎಲ್ಲ ಬಂದ್ಬಿಟ್ಟಿದೆ. ಅದನ್ನ ನೋಡ್ಕೊಂಡೆ ಯಾರ ನನಗೆ ಬೇರೆ ಕಡೆ ಭಾಷಣ ಮಾಡಕ್ ಕರೆದಿದ್ದು, ಅಲ್ಲಿ ಹೋಗಿದ್ದೆ, ಭಾಷಣ ಮಾಡಿದೆ ನಾನು, ಎಲ್ಲ ಅದ್ರ ಡಿಸ್ಕಷನ್ಸ್ ಆಯ್ತು, ಎಲ್ಲ ಒಪ್ಕೊಂಡ್ರು. ಆದ್ರೂ ಕೂಡ ಇಲ್ಲಿ ನಾನು ಕರೆದಾಗ ನಾನು ಒಪ್ಕೊಂಡು ಹೋಗ್ಬೇಕು ಅಂತಂದಾಗ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಇಂಪ್ರೆಷನ್ ಆಗಿ ಕ್ಯಾನ್ಸಲ್ ಮಾಡಿದ್ರು. ಇದು ಒಂದ್ ಕಡೆ, ಅದು ಹಿನ್ನೆಲೆ. ನಿಮ್ಮ ಎರಡನೇ ಪ್ರಶ್ನೆ ಏನು, ಅದರಿಂದ ನನಗೆ ಏನಾದ್ರು ತೊಂದರೆ ಆಗಿದೆಯಾ ಅಂತ. ನಾನು ಒಂದು ಗಮನಿಸಿದ್ದೀನಿ ಇವ್ರೆ, ಯಾರೋ ಕಾಮೆಂಟ್ ಮಾಡ್ತಾರೆ ಅಂತ ನೀವು ನಿಮ್ಮ ಬರವಣಿಗೆಯನ್ನ, ಚಿಂತನೆಯನ್ನ ಬದಲಾಯಿಸಿದ್ರೆ ನೀವು ಬರಹಗಾರರಲ್ಲ. ನಿಮಗೆ ಏನನ್ಸುತ್ತೋ ಅದನ್ನ ಬರೆಯುವ ಸ್ವಾತಂತ್ರ್ಯವನ್ನ ನೀವು ಕಳ್ಕೊಂಡ್ರೆ ನೀವು ಬರಹಗಾರರಲ್ಲ. ಯಾರೋ ಏನೋ ಕಾಮೆಂಟ್ರಿ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವು ನಮ್ಮ ಬರಹವನ್ನ ಬದಲಾಯಿಸಕ್ ಹೋದ್ರೆ ನಾವಾಗಲ್ಲ, ಯಾರು ಕಾಮೆಂಟ್ ಮಾಡ್ತಾರೋ ಅವ್ರಾಗ್ತೀವಿ. ಆದ್ರೆ ನಾನು ಬೇರೆಯವರು ಅವಕ್ಕೆ ಇಷ್ಟವಿಲ್ಲ, ನಾನು ಗಣೇಶಿಯಾಗೇ ಬರೆಯೋಕೆ ಇಷ್ಟ, ಅದಕ್ಕೋಸ್ಕರ ಯಾವುದೇ ಕಾಮೆಂಟ್ ನನಗೆ ಎಫೆಕ್ಟ್ ಮಾಡಿಲ್ಲ ಅಂತ. ಬಹುಶಃ ಈಗಾಗಲೇ ಬೇಜಾರಾಗಿರ್ಬೇಕು, ಜನರಿಗೆ ಬೇಜಾರಾಗಿರುತ್ತೆ, ಸಾಕು ಅಂತ ಕಾಣುತ್ತಲ್ವಾ? ಇಲ್ಲ 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 ಇಲ್ಲ, ಓಕೆ. ಆಕ್ಚುಲಿ ಅವರು ಆಡಿಯನ್ಸ್ ಕಡೆಯಿಂದನೂ ಪ್ರಶ್ನೆ ಇದೆ, ನಿಮ್ದು ಆದ್ಮೇಲೆ ಅವರು ಕೇಳಿದ್ರು, ಅದಕ್ಕೇನೆ. ಓಕೆ ಓಕೆ. ನೀವು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರಿ, ನಿಮ್ಮ ಕೊಲೀಗ್ಸ್ ಸೈಂಟಿಸ್ಟ್ಸ್ ಆಗಿದ್ರು. ನಿಮ್ಮ ಪುಸ್ತಕಗಳನ್ನ ಓದಿ ಅವರು ಏನು ಫೀಡ್ಬ್ಯಾಕ್ ಕೊಟ್ರು, ಇಲ್ಲ ಕಾಮೆಂಟ್ಸ್ ಕೊಟ್ರು? ನನಗೆ ಅದೃಷ್ಟವೋ ದುರದೃಷ್ಟವೋ ನನ್ನ ಎಲ್ಲ ಮೊದಲು ಓದುಗಾರರು ಕೂಡ ನನ್ನ ಸಹಪಾಠಿ ವಿಜ್ಞಾನಿಗಳು. ಮತ್ತೊಂದು ಅದೃಷ್ಟ ಅಂದ್ರೆ ಆ ಎಲ್ಲ ಸಹಪಾಠಿ ವಿಜ್ಞಾನಿಗಳು ಕೂಡ ಬಹಳ ಓದ್ಕೊಂಡಿರೋರು. ಹಾಗಾಗಿ ನನ್ನ ಬರಹವನ್ನ ಅವ್ರ ಕೈ ಇಡ್ತೀನಿ, ಅವ್ರು ಓದಿ ಚೆನ್ನಾಗಿದೆ ಸರ್ ಇದು ಮುಂದುವರಿಸಿ ಅಂತಂತ ಹೇಳಿದ್ರೆ ಮಾತ್ರ ನಾನು ಪ್ರಕಟಣೆ ಕೊಡೋದು. ಹಾಗೆ ಕೆಲವು ಹೆಸರುಗಳಿದ್ದಾವೆ, ಬ್ರಹ್ಮಪ್ರಕಾಶ್ ಅಂತ, ಬೆಳವಾಡಿ ಅಂತ, ಕುಮಾರ್ ಅಂತ ಕೆಲವರು ಇದ್ದಾರೆ. ಅವ್ರ ಕೈ ಕೊಟ್ಟು ಅವರೆಲ್ಲ ಚೆನ್ನಾಗಿದೆ ಅಂದ್ರೆ ಮಾತ್ರ ನಾನು ಮುಂದುವರಿತೀನಿ. ಕೆಲವೊಮ್ಮೆ ಉದಾಹರಣೆಗೆ ನನ್ನ ಹೆಂಡತಿ ಜೊತೆ ಜಗಳ ಆಡ್ತಾ ಇದ್ದೇನೆ ನಾನು, ಕತೆ ಬರೀಬೇಕಾದ್ರೆ ಏನೋ ಹೇಳ್ಬೇಕಾದ್ರೆ ಅವಳು ಇಲ್ಲ ಹ್ಯಾಬಿಲಿಸ್ ಈ ತರ ಇಲ್ಲ, ಅದು ನಂಗೆ ಇದಿಷ್ಟ ಇಲ್ಲ ಅದಿಷ್ಟ ಇಲ್ಲ, ಅವಳ ಜೊತೆ ಜಗಳ ಆಗ್ತಾ ಇರೋದು. ಆ ರೀತಿಯ ಬದಲಾವಣೆಗಳಾಗಿದೆ ಅಷ್ಟೇ ಹೊರತುನುವೆ ನನ್ನ ಮೊದಲು ಓದುಗರು ವಿಜ್ಞಾನಿಗಳೇನೆ. ಅವರೆಲ್ಲ ಬಹಳ ಇಷ್ಟಪಟ್ಟಿದ್ದಾರೆ, ಇಷ್ಟಪಟ್ಟರೆ ಮಾತ್ರ ನಾನು ಮುಂದುವರಿತೇನೆ. ಇವಾಗ್ಲೂ ಒಂದು ಪದ ಮೆನ್ಷನ್ ಮಾಡಿದ್ರಿ, ಮತ್ತೆ ವೀಣಾ ಮೇಡಮ್ ಅವರು ಫ್ಲೈಟ್ ಅಲ್ಲೂ ನಿಮ್ಮನ್ನ ಯಾವ್ದೋ ಒಂದು ಹ್ಯಾಬಿಲಿಸ್ ಅಂತ, ಹ್ಯಾಬಿಲಿಸ್ ಹಂಗಂದ್ರೆ ನನ್ನ ಹೆಂಡತಿ ಹ್ಯಾಬಿಲಿಸ್ ಅಂತ ಕರೀತಾ ಇದ್ಲು. ಯಾಕೆ ಅಂತಂದ್ರೆ ನಮ್ಮಿಬ್ಬರ ಪರಿಚಯ ಆದಾಗ, ನಮ್ಮಿಬ್ಬರ ನಡುವೆ ಪ್ರೇಮ ಬೆಳೀತಿದ್ದಾಗ ಅವಳೊಂದು ಪುಸ್ತಕ ಓದ್ತಾ ಇದ್ಲು. ಆ ಪುಸ್ತಕದಲ್ಲಿ ಟರ್ಕಾನಾ ಬೇಸನ್ ಅಂತ ಆಫ್ರಿಕಾದ ಖಂಡದಲ್ಲಿ ಎಲ್ಲೋ ಒಂದು ಕಡೆ ಮಾನವ ಜನಾಂಗ ಹೇಗೆ ಹುಟ್ಟಿತು ಅನ್ನುವ ಸಂಬಂಧದ ಬಗ್ಗೆ ಒಂದು ಪಳೆಯುಳಿಕೆ ಸಿಗುತ್ತೆ. ಆ ಪಳೆಯುಳಿಕೆ ಹೆಸರು ಲೂಸಿ ಅಂತ, ಅದು ವಿವರ ಬಿಟ್ಬಿಡೋಣ. ಆದರೆ ಮಾನವ ಹೇಗೆ ವಿಕಾಸ ಹೊಂದಿದ ಅನ್ಬೇಕಾದ್ರೆ ನಾವು ಹೋಮೋ ಸೇಪಿಯನ್ಸು, ನಮಗಿಂತ ಹಿಂದೆ ಇದ್ದವರು ಹೋಮೋ ಹ್ಯಾಬಿಲಿಸ್ ಅಂತ, ಅದರಿಗಿಂತ ಹಿಂದೆ ಇದ್ದವರು ಹೋಮೋ ಎರೆಕ್ಟಸ್ ಅಂತ ಹೀಗೆ ಹೋಗ್ತಾ ಇರುತ್ತೆ. ನನ್ನ ಹೆಂಡತಿ ಅನ್ಕೊಂಡಿದ್ದು ನಾನಿನ್ನು ಮಾನವ ಜನಾಂಗಕ್ಕೆ ಬಂದಿಲ್ಲ, ಹೋಮೋ ಹ್ಯಾಬಿಲಿಸೇ ಆಗಿದ್ದೀನಿ, ವಿಕಾಸ ಹೊಂದಿಲ್ಲ ಅಂತ. ಅವಳು ನನ್ನನ್ನ ಹ್ಯಾಬಿಲಿಸ್ ಅಂತ ಕರೀತಾ ಇದ್ಲು. ನನ್ನ ಫ್ರೆಂಡ್ಸ್ ಅಲ್ಲೆಲ್ಲ ಅದು ಪರಿಚಯ ಆಗ್ಬಿಟ್ಟು ನಾನು ಹ್ಯಾಬಿಲಿಸೇ ಆಗಿದ್ದೆ. ಹಾಗಾಗಿ ಅವಳ ಪ್ರಕಾರ ನಾನು ಇನ್ನೂ ಮಾನವ ಅಲ್ಲ. ಆದರೆ ಅವಳು ನನ್ನ ಹ್ಯಾಬಿಲಿಸ್ ಅಂತ ಹಾಕಿದ್ಲಲ್ಲ, ನಾನು ಹಂಗೇ ಏನೋ ಆ ಕೊಂಬೆಯ ಹಿಂದೆ ಹೋಗ್ಬಿಟ್ಟು ನನ್ನ ಹೆಂಡತಿನ ಚಿಂಪು ಅಂತ, ಚಿಂಪಾಂಜಿ ಅಂತ ಕರೀತಾ ಇದ್ದೆ, ಚಿಂಪು. ಸೊ ನಾವಿಬ್ರು ಅದ್ರಲ್ಲಿ ಪೈಪೋಟಿ ಮಾಡ್ತಾ ಇದ್ವಿ, ಯಾರು ಎಲ್ಲಿದ್ದಾರೆ ಅಂತ ಅಷ್ಟೇ. ಸೊ ನಾನು ಚಿಂಪು ಅಂತ ಇದ್ದೆ, ಅವಳು ನನ್ನ ಹ್ಯಾಬಿಲಿಸ್ ಅಂತ ಇದ್ದೆ. ಸೋ ನೈಸ್, ಸೋ ನೈಸ್. ಸರ್ ಲೂಸಿ ಬಗ್ಗೆ ಹೇಳಿದ್ರು, ಅದ್ರ ಬಗ್ಗೆ ಒಂದು ಸಣ್ಣ ಟ್ರಿವಿಯಾ. ಬಳ್ಳಾರಿಯಲ್ಲಿ ರಾಬರ್ಟ್ ಫ್ರೂಟ್ ಅಂತ ಒಂದು ಮ್ಯೂಸಿಯಂ ಇದೆ. ಅದರಲ್ಲಿ ಈ ಲೂಸಿ ವ್ಯಕ್ತಿಯ ತಲೆಬುರುಡೆಯ ರಿಯಲ್ ಸ್ಕೇಲ್ ಮಾಡೆಲ್ ಇದೆ. ಮಾನವನಿಗೆ ಇದುವರೆಗೂ ಸಿಕ್ಕಿರೋ ಅತ್ಯಂತ ಹಳೆಯ ಪಳೆಯುಳಿಕೆ ಲೂಸಿದು. ಅದರ ರಿಯಲ್ ಸೌತ್ ಆಫ್ರಿಕಾದಲ್ಲಿದೆ. ಅದರ ಸ್ಕೇಲ್ ಮಾಡಲು ನಮ್ಮ ಬಳ್ಳಾರಿಯಲ್ಲಿದೆ. ಇನ್ ಕೇಸ್ ನೀವು ಯಾರಾದ್ರೂ ಬಳ್ಳಾರಿಗೆ ಹೋದ್ರೆ ಅದನ್ನ ನೋಡೋದು ಮರಿಬೇಡಿ. ನನ್ನ ಹೆಂಡತಿ ಪ್ರಶ್ನೆ ಕೇಳಿದ್ರೆ ಅಲ್ಯಾಕೆ ಹೋಗ್ತಾರೆ, ಇಲ್ಲಿದೆ ನೋಡಿ ಅಂತ ಹೇಳೋಣ. ವಸಂತ್, ಇನ್ನೂ ಟೈಮ್ ಇದೆ ಅಲ್ಲ ಸರ್? ನೀವು ಟಿವಿ ಸೀರಿಯಲ್ ಕಾಲಗರ್ಭಕ್ಕೂ ಬರೆದಿದ್ದೀರಾ. ಪರದೆಗೆ ಬರೆಯೋದು ಮತ್ತೆ ಪುಸ್ತಕಕ್ಕೆ ಬರೆಯೋದ್ರ ನಡುವೆ ಏನಾದರೂ ಡಿಫ್ರೆನ್ಸ್ ಇದೆಯಾ?
ಕಾಲಗರ್ಭ ಅಂತ ನಾನು ಒಂದು ಸೀರಿಯಲ್ ಮಾಡಿದ್ದೆ. ಜನಶ್ರೀ ಅಂತ ಒಂದು ಟಿವಿ ಚಾನಲ್ ಇತ್ತು, ನೀವೆಲ್ಲ ನೋಡಿದ್ರೆಲ್ಲ ಗೊತ್ತಿಲ್ಲ. ಅದರಲ್ಲಿ ಕಾಲಗರ್ಭ ಅಂತ 25 ಎಪಿಸೋಡ್ ಟಿವಿ ಇದು ಮಾಡಿದ್ದೆ. ಆವಾಗ ನಮ್ಮ ದೇವಾಲಯಗಳಲ್ಲಿ ಅಥವಾ ನಮ್ಮ ಚರಿತ್ರೆಯಲ್ಲಿ ಕಂಡ ಅದ್ಭುತಗಳ ಬಗ್ಗೆ ಒಂದಷ್ಟು ವಿವರಗಳನ್ನ ಕಲೆಕ್ಟ್ ಮಾಡಿ ಅಲ್ಲಿಗೆ ನೇರವಾಗಿ ಹೋಗಿ ಅದನ್ನ ಶೂಟಿಂಗ್ ಮಾಡಿ ಅದನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ಇವರ ಪ್ರಶ್ನೆ, ಅದಕ್ಕೆ ಸ್ಕ್ರಿಪ್ಟ್ ಬರೆಯೋದಕ್ಕೂ ಕಾದಂಬರಿಗೆ ಸ್ಕ್ರಿಪ್ಟ್ ಬರೆಯೋದಕ್ಕೂ ಏನು ವ್ಯತ್ಯಾಸ ಇದೆ ಅಂತಲ್ಲ. ಬಹಳ ವ್ಯತ್ಯಾಸ ಇದೆಯಪ್ಪ. ಅಲ್ಲಿ ಕೇವಲ ಅಲ್ಲಿರುವ ವಿವರಗಳ ಬಗ್ಗೆ ಮಾತ್ರ ಹೇಳೋದನ್ನ ಸ್ವಲ್ಪ ವೈಭವೀಕರಿಸಿ ಕುತೂಹಲಕರವಾಗಿ ಹೇಳೋದು ಹೇಗೆ ಅಂತ. ಆದ್ರೆ ಒಂದು ಕಾದಂಬರಿ ಬರಿಬೇಕಾದ್ರೆ ಹೊಸ ವಸ್ತುನೇ ಹುಡುಕಬೇಕು, ಆ ವಸ್ತುವಿನ ಸುತ್ತ ವಿಷಯ ಕಲೆಕ್ಟ್ ಮಾಡಬೇಕು, ಆ ಜಾಗಕ್ಕೆ ಹೋಗಿ ಅಧ್ಯಯನ ಮಾಡಬೇಕು, ಅದ್ರ ಸುತ್ತ ಕಲ್ಪನೆ ಬೆಳೆಸ್ಬೇಕು. ಬಹಳ ಅಜಗಜಾಂತರ. ಇನ್ಫ್ಯಾಕ್ಟ್ ಎಷ್ಟೋ ಸಲ ನಾವು ಆ ಜಾಗಕ್ಕೆ ಹೋಗಿ ಅಲ್ಲಿ ಸಿಕ್ಕ ವಿವರಗಳನ್ನ ಆಧರಿಸಿ ಅಲ್ಲೇ ನಾವು ಸ್ಕ್ರಿಪ್ಟ್ ಬರೆದಿದ್ದು ಇದೆ, ಮುಂಚೆನೆ ಬರೀದೇನೆ. ಹಾಗಾಗಿ ಅದು ಹೈಲಿ ಫ್ಲೆಕ್ಸಿಬಲ್, ಅಲ್ಲಿ ಬಹಳ ಫ್ರೀಡಮ್ ಇರುತ್ತೆ. ಫ್ರೀಡಮ್ ಅನ್ನೋದಕ್ಕಿಂತ ಅಲ್ಲಿ ಬಹಳ ಈಸಿ ಇರುತ್ತೆ. ಇಲ್ಲಿ ಫ್ರೀಡಮ್ ಇದ್ರೂ ಬಹಳ ಕಷ್ಟ ಇರುತ್ತೆ ಇಲ್ಲಿ ಕಾದಂಬರಿ ಬರೆಯೋದು. ನಾವು ಆಲ್ರೆಡಿ ಒಂದು ಪ್ರಶ್ನೆ ರೆಡಿ ಮಾಡ್ಕೊಂಡಿದ್ವಿ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂನ ಸರ್ವೆ ರಿಸೈಟ್ ಮಾಡಿದ್ರು ಅಂತ. ಸೈಂಟಿಸ್ಟ್ ಆಗಿ ಕುವೆಂಪು ಅವರ ಬರಹ ಇವ್ರಿಗೆ ಹೇಗೆ ಸ್ಫೂರ್ತಿ ನೀಡ್ತು ಅಂತ ಕೇಳ್ಬೇಕಂತ ಅನ್ಕೊಂಡಿದ್ವಿ. ಬುಕ್ ಟೈಟಲ್ಗೆ ಸ್ಫೂರ್ತಿ ಕೊಡ್ತು ಅಂತ ಹೇಳಿದ್ರು. ಅದು ಬಿಟ್ಟು ಬೇರೆ ಇನ್ನೇನಾದ್ರೂ ಸ್ಫೂರ್ತಿ ಕೊಟ್ಟಿದ್ಯಾ? ಒಂದು ಕತೆ ಹೇಳ ಮತ್ತೆ ಬೇಜಾರು. ಓಕೆ, ಮತ್ತೆ ನಾನು ಹೆಂಡತಿಗೆ ಬರ್ತೀನಿ. ಅವಳು ಹೇಳಿದ್ನಲ್ಲ ಎಡಿನ್ಬರ್ಗ್ ಹೋಗಿದ್ಲು. ಅವಾಗ ನನಗೆ ಒಬ್ಬಳೆ ಮಗಳು ಪುಣ್ಯಕೋಟಿ ಅಂತ, ಅವಳನ್ನ ಸಾಕೋ ಜವಾಬ್ದಾರಿ ನನ್ನ ಮೇಲಿತ್ತು. ಪ್ರತಿದಿನ ಹೇಗಪ್ಪ ಇವಳು, 1 ವರ್ಷ ಅಷ್ಟೇ ಅವಳಿಗೆ ಇನ್ನೂ, ಹೇಗಪ್ಪ ಇವಳನ್ನ ಮಲಗಿಸೋದು, ನನಗೆ ಹಾಡು ಬರಲ್ಲ, ಲಾಲಿ ಆಡಕ್ಕಾಗಲ್ಲ, ಭಾವಗೀತೆ ಬರಲ್ಲ ಅನ್ಕೋಬೇಕಾದ್ರೆ ಅಂತ ಇರ್ಬೇಕಾದ್ರೆ ಹೇಗೋ ಈ ರಾಮಾಯಣ ನನ್ನ ಕೈಗೆ ಸಿಕ್ತು. ಅವಳನ್ನ ಪಕ್ಕದಲ್ಲಿ ಹಾಕೊಂಡು ತೋಳ ಮೇಲೆ ಅವಳ ತಲೆ ಮಲಗಿಸ್ಕೊಂಡು ಈ ರಾಮಾಯಣವನ್ನ ಓದೋಕ್ ಶುರು ಮಾಡಿದೆ, ಕುವೆಂಪು ಅವರ ರಾಮಾಯಣವನ್ನ. ನಂಬಿ ಅದು ಏನ್ ಬರ್ದಿದ್ದಾರೆ ಅಂತ ನಂಗೆ ಅರ್ಥವಾಗ್ತಿರ್ಲಿಲ್ಲ. ಆದ್ರೂ ಅದು ಯಾವುದೋ ಒಂದು ರಾಗದಲ್ಲಿ ಶುರು ಮಾಡಿದೆ ಓದೋಕೆ. ಆಶ್ಚರ್ಯ ಅಂದ್ರೆ ನನ್ನ ಮಗಳು ಆ ರಾಗದಲ್ಲಿ ರಾಮಾಯಣ ನಾನು ಓದ್ತಾ ಇರ್ಬೇಕಾದ್ರೆ ಬೇಗ ನಿದ್ದೆ ಮಾಡೋಳು. ನಾ ಇದನ್ನ ವಿಜ್ಞಾನಿ, ನಾನು ಹೇಳಿದ್ನಲ್ಲ ಸಂಶಯ ಜಾಸ್ತಿ ನಾವು ಅಂತ, ನಾನು ನಂಬಲಿಲ್ಲ ನಿಜವಾಗ್ಲೂ ಇದಕ್ಕೋಸ್ಕರ ನಿದ್ದೆ ಮಾಡಿಲ್ಲ ಅಂತ. ಪ್ರಯೋಗ ಮಾಡಿದೆ ಒಂದ್ 2-3 ಸಲ. ಒಂದ್ 2-3 ಸಲ ರಾಮಾಯಣ ಓದ್ದೆ, ಮತ್ತಿನ್ನೇನೋ ಓದ್ದೆ. ಅವಳು ನಿದ್ದೆ ಮಾಡ್ತಾ ಇರ್ಲಿಲ್ಲ, ಅಳ್ತಾ ಇದ್ಲು. ಮತ್ತೆ ರಾಮಾಯಣ ತಗೊಂಡು ಓದೋಕ್ ಶುರು ಮಾಡಿದ್ರೆ ಅವಳು ಆರಾಮಾಗಿ ನಿದ್ದೆ ಮಾಡೋಳು. ಇಲ್ಲಿಂದ ಶುರುವಾಯ್ತು ನನ್ನ ರಾಮಾಯಣ. ಮೊದಲಿಗೆ ನಾನು ಓದ್ಬೇಕಾದ್ರೆ ಇಡೀ ಪೇಜಲ್ಲಿ ಒಂದು ವಾಕ್ಯ ಕೂಡ ಅರ್ಥವಾಗ್ತಿರ್ಲಿಲ್ಲ, ಒಂದು 5% ಅರ್ಥವಾಗ್ತಿರ್ಲಿಲ್ಲ. ಆದ್ರೆ ಅವಳು ನಿದ್ದೆ ಮಾಡ್ತಿದ್ದಾಳಲ್ಲ ಅಂತ 6 ತಿಂಗಳ ಕಾಲ ಓದ್ತಾನೇ ಇದ್ನಲ್ಲ. ಬರ್ತಾ 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 ಒಂದು 10%, 10% ಅರ್ಥ ಆಗ ಶುರುವಾಯ್ತು, 20% ಅರ್ಥ ಆಗ ಶುರುವಾಯ್ತು. ಶ್ರೀ ರಾಮಾಯಣ ದರ್ಶನಮಲ್ಲಿ 20% ನಿಮಗೆ ಅರ್ಥವಾಗ ಶುರು ಮಾಡ್ಬಿಟ್ರೆ ರಾಮಾಯಣ ದರ್ಶನಂ ಒಂದು ದೊಡ್ಡ ಆಯುಷ್ಕಾಂತ ಆಗ್ಬಿಡುತ್ತೆ. ನೀವು ಯಾವತ್ತೂ ರಾಮಾಯಣ ದರ್ಶನವನ್ನ ಬಿಡಲ್ಲ, ನೀವು ಪ್ರತಿದಿನ ಕೂಡ ರಾಮಾಯಣ ಓದೋಕ್ ಶುರು ಮಾಡ್ತೀರ. ಅಂತ ಅದ್ಭುತ ಶಕ್ತಿ ಶ್ರೀ ರಾಮಾಯಣ ದರ್ಶನಮಲ್ಲಿದೆ. ಹಾಗಾಗಿ ನಾನು ಅದಕ್ಕೆ ಅಟ್ಯಾಚ್ ಆದೆ. ನೀವು ಕೇಳಿದ್ದೀರಿ ಅಂತ ನಾನು ಒಂದು ಹೇಳ್ತೀನಿ. ರಾಮಾಯಣದಲ್ಲಿ ಬಹಳಷ್ಟು ವಿಷಯಗಳಿದಾವೆ. ಅದು ಬರೆಯೋ ರೀತಿ ಇದೆಯಲ್ಲ ಕುವೆಂಪು ಅವರು, ಅದು ಬಹಳ ಅದ್ಭುತವಾಗಿದೆ. ಉದಾಹರಣೆಗೆ ಒಂದು 2 ಹೇಳ, ಈಗ ತಾಳ್ಮೆ ಇದೆಯಾ? ಓಕೆ. ರಾಮ ಮತ್ತು ಸೀತೆ ಕಾಡಲ್ಲಿ ಓಡಾಡ್ತಿರ್ತಾರೆ. ಚಳಿಗಾಲ, ಈ ರೀತಿಯ ಏನೋ ಚಳಿಗಾಲ. ಬೆಳಿಗ್ಗೆ ಎದ್ದು ಆಚೆ ಬರ್ತಾರೆ, ಎಲ್ಲಾ ಎಲೆಗಳ ಮೇಲೂ ಮಂಜು ಕೂತಿದೆ. ಯಾವುದೋ ವಿಷಯಕ್ಕೆ ಬಂದು ಸೀತೆ ಹೇಳ್ತಾಳೆ, ನಾನು ದೇವರಿಗೆ ಪೂಜೆ ಮಾಡಬೇಕು ಅಂತ. ರಾಮ ಆ ಎಲೆಯ ತುದಿಯ ಮೇಲಿರುವ ಒಂದು ಹನಿಯನ್ನ ತೋರಿಸ್ಬಿಟ್ಟು ಹೇಳ್ತಾನೆ ಸೀತೆಗೆ, ನಿಂಗೆ ದೇವಸ್ಥಾನ ಯಾಕೆ ಅಂತ. ಆ ಭಾಗ ನಾನು ಹೇಳ್ತೀನಿ. ನೋಡು ಮೈಥಿಲಿ ಅಲ್ಲಿ ಪನಿತಳ್ತ ಶಾಧ್ವಲ ಶ್ಯಾಮ ವೇದಿಕೆಯಲ್ಲಿ ತೃಣ ಸುಂದರಿಯ ಮೂಗುತಿಯ ಮುತ್ತು ಪನಿಯಂತೆ ಮಿರು ಮಿರುಗಿ ಮೆರೆವಾ ಹಿಮದ ಬಿಂದು ಜ್ವಲಿಸುತ್ತಿದೆ ನೋಡೆಂತು ಬಣ್ಣದೆಣ್ಣೆಯ ಹಣತೆ ಸೊಡರಂತೆ ಸಪ್ತರಾಗೋಜ್ವಲಂ ಸರ್ವ ಸೃಷ್ಟಿಯ ದೃಷ್ಟಿ ತಾಂ ಸೆರೆಯಾಗಲೊಪ್ಪಿರುವುದಾಹನಿಯ ಹೃದಯದ ಪುಟ್ಟ ಜ್ಯೋತಿಯಲಿ ದೇವರ ಮುಖದ ದರ್ಶನಕ್ಕೆ ಸಾಲದೇನಾಹನಿಯ ಕಿರುದರ್ಪಣಂ ನಿಲ್ಲಿಂ ಆ ಇಬ್ಬನಿಯ ಕಿಡಿಗುಡಿಯೊಳಾರಾಧನೆಯ ನೆಸಗಿ ಮುಂಬರಿಯುವಂ. ಇದಿಷ್ಟು ಆ ಪದ್ಯ. ಅದರ ಅರ್ಥ ಹೇಳ್ಬಿಡ್ತೀನಿ ನಿಮಗೆ. ನೋಡು ಮೈಥಿಲಿ, ನೋಡು ಸೀತೆಯಲ್ಲಿ ಆ ಎಲೆಯ ತುದಿಯಲ್ಲಿ ಇದೆಯಲ್ಲ ಆ ಹನಿ, ಒಬ್ಬ ಸಣ್ಣ
ಹೆಂಗಸು ಮೂಗುತಿ ತೊಟ್ಟಂಗಿಲ್ವಾ ಅದು? ಯಾಕಂದ್ರೆ ಸೂರ್ಯನ ಬೆಳಕು ಬೀಳ್ತಾ ಇದೆ, ಪಳಪಳ ಹೊಳಿತಾ ಇದೆ, ಮೂಗುತಿ ಇದ್ದಂಗಿಲ್ವಾ? ಅದ್ರೊಳಗಡೆ ನೋಡು ಇಡೀ ಸೃಷ್ಟಿ ಸೆರೆಯಾಗ್ಬಿಟ್ಟಿದೆ, ರಿಫ್ಲೆಕ್ಟ್ ಆಗ್ತಾ ಇರ್ತಲ್ಲ ಇಡೀ ಸುತ್ತನ, ಅದೊಂಥರ ಮಿರರ್ ತರ ಆಗುತ್ತಲ್ವಾ? ಇಡೀ ಸೃಷ್ಟಿ ಅದ್ರೊಳಗಡೆ ಅಡಗಿದೆ, ಇಡೀ ಸೃಷ್ಟಿನೇ ಒಳಗಡೆ ಅಡಗಿರ್ಬೇಕಾದ್ರೆ ದೇವರು ಅಲ್ಲಿರಲ್ವಾ? ಬಾ ಆ ಹನಿಯ ಒಳಗಡೆ ಇರೋ ಜ್ಯೋತಿಗೆ ಪೂಜೆ ಮಾಡೋಣ, ಸಾಕು ದೇವರು ಪೂಜೆ ಮಾಡ್ದಂಗೆ. ಈ ರೀತಿಯ ನೂರಾರು ಕಲ್ಪನೆಗಳು ನಿಮಗೆ ರಾಮಾಯಣದಲ್ಲಿ ಬರುತ್ತೆ. ನೀವು ಒಮ್ಮೆ ಅದಕ್ಕೆ ಅಟ್ಯಾಚ್ ಆಗ್ಬಿಟ್ರೆ ಮತ್ತೊಂದು ಹೇಳ, ರಾಮನ ನಾನು ಯಾಕೆ ಪೂಜೆ ಮಾಡ್ತೇನೆ ಅಂತ ಕುವೆಂಪು ಅವರು ಬರೀತಾರೆ. ಕೋಲಾಹಲದ ರುಚಿಯ ಮೋಹಕ್ಕೆ ಮರುಳಾದ ಮಾನವರು ರಾವಣನ ಕೊಲೆಗಾಗಿ ರಾಮನಂ ಕೊಂಡಾಡಿದೊಡೆ ಕವಿಗುಮಾ ಭ್ರಾಂತಿ ತಾನೇಕೆ. ಕೋಲಾಹಲದ ರುಚಿಯ ಮೋಹಕ್ಕೆ ಮರುಳಾದ ಮಾನವರ್ ರಾವಣನ ಕೊಲೆಗಾಗಿ ರಾಮನಂ ಕೊಂಡಾಡಿದೊಡೆ ಕವಿಗುಮಾ ಭ್ರಾಂತಿ ತಾನೇಕೆ. ನೀವು ನೋಡಿರ್ಬೇಕು, ಇಲ್ಲಾದ್ರೂ ಜಗಳ ಆಡ್ತಿರ್ಬೇಕಾದ್ರೆ ಎಲ್ಲ ಹೋಗಿ ಸೇರ್ಕೊಂತೀವಿ. ಇಬ್ರು ಬಹಳ ಪ್ರೀತಿಯಿಂದ ಮಾತಾಡ್ತಿರ್ಬೇಕಾದ್ರೆ ನಾವ್ ಯಾರು ಆ ಕಡೆ ತಿರುಗಿ ನೋಡಲ್ಲ. ಹಾಗೆ ನಮಗೆಲ್ಲ ಕೋಲಾಹಲ ಅಂದ್ರೆ ಬಹಳ ಇಷ್ಟ. ಕೋಲಾಹಲದ ರುಚಿಗೆ ಮರುಳಾದ ಮಾನವರ್ ರಾವಣನ ಕೊಲೆಗಾಗಿ ರಾಮನಂ ಕೊಂಡಾಡಿದೊಡೆ ಕವಿಗುಮಾ ಭ್ರಾಂತಿ ತಾನೇಕೆ. ನಾನು ಕವಿ, ನನಗೆ ಯಾಕೆ ಆ ಭ್ರಾಂತಿ? ಮುನಿಯುವೆನು ರಾಮನ ಅಡಿದವರೆಗೆ ದಶಶಿರನ ವಧೆಗಾಗಿ ಎಲ್ದು. ರಾವಣನ ಸಾಯಿಸಿದ ಅಂತ ರಾಮನ್ ನಾನು ಮುನಿಯೋಲ್ಲ, ಕಾಲು ಮುನಿಯೋಲ್ಲ. ಮುನಿಯುವೆನು ರಾಮನ ಅಡಿದವರೆಗೆ ದಶಶಿರನ ವಧೆಗಾಗಿ ಎಲ್ತು. ಮಂದಾಕಿನಿಯ ತಿಳಿವನಲ್ಲ ಮೀಯುತ್ತಿರಲೊರ್ತಿ ನಮ್ ತಾಮ್ ಕಂಡ. ಏನ್ ಹೇಳ್ತಾರೆ ಗೊತ್ತಾಯ್ತಲ್ಲ ನಿಮ್ಗೆ? ಮಂದಾಕಿನಿಯ ತಿಳಿವನಲ್ಲ, ಮಂದಾಕಿನಿಯ ನದಿನಲ್ಲಿ ಅವನೊಂದ್ ದಿವಸ ಸ್ನಾನ ಮಾಡ್ತಿರ್ಬೇಕಾದ್ರೆ ತಾಮ್ ಕಂಡ ದೃಶ್ಯದಿಂದ ಆತ್ಮದರ್ಶನಕ್ಕೇರ್ದ ರಸ ಸಮಾಧಿಯ ಮಹಿಮೆಗಾಗಿ ನಾನು ರಾಮನಿಗೆ ನಮಸ್ಕಾರ ಮಾಡ್ತೀನಿ. ಆ ಮಂದಾಕಿನಿಯ ನದಿನಲ್ಲಿ ಅವನು ಕಂಡ ಆ ರಸಭಾವ ಇದೆಯಲ್ಲ, ಆ ಪ್ರಕೃತಿಯ ಭಾವ, ಅದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ. ಏನಾಗುತ್ತೆ ಅವನಿಗೆ? ನೋಡುತ್ತೇನೆ, ರಾಮನಿಗೆ ನೋಡುತ್ತೇನೆ, ತಾನೇ ನದಿಯಾದಂತೆ, ತಾನೇ ಕಾಡಾದಂತೆ, ತಾನೇ ಗಿರಿಯಾದಂತೆ, ತಾನೇ ಬಾಣಾದಂತೆ, ಮೇನೆಲ್ಲವೂ ತನ್ನೊಳ ಅಧ್ಯಾತ್ಮವಾದಂತೆ ಭೂಮಾನುಭೂತಿ ಮೈ ಮರಿದನ ರಸಸಿದ್ಧ ಯಾರು? ಶ್ರೀರಾಮ. ಅದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ರಾಮನಿಗೆ ಅಂತ ಹೇಳ್ತಾರೆ. ಈ ರೀತಿಯ ಅದ್ಭುತಗಳು, ವಜ್ರಗಳು ನಿಮಗೆ ರಾಮಾಯಣದಲ್ಲಿ 100 ಸಿಗ್ತವೆ, 1000 ಸಿಗ್ತವೆ. ದಯವಿಟ್ಟು ರಾಮಾಯಣ ದರ್ಶನವನ್ನು ಓದೋಕೆ ಶುರು ಮಾಡಿ. ನಾನು ಬಹುಶಃ ನನ್ನ ಜೀವನದಲ್ಲಿ ಶ್ರೀ ರಾಮಾಯಣ ದರ್ಶನವನ್ನ ಕೈಯಲ್ಲಿ ಇಟ್ಕೊಂಡೇ ಸತ್ತೋಗ್ಬಿಟ್ರೆ ನನಗೆ ಅದರಂತ ಪುಣ್ಯ ಮತ್ತೊಂದಿಲ್ಲ ಅನ್ಸುತ್ತೆ. ಸರ್, ನೀವು ಟೆಡ್ಎಕ್ಸ್ ಅಲ್ಲೂ ಟಾಕ್ ಕೊಟ್ಟಿದ್ದೀರಾ ಪಾಪ್ಯುಲರ್ ಇಂಡಿಯನ್ ಮಿತ್ಸ್ ಬಗ್ಗೆ. ಮಿತ್ ಮತ್ತೆ ಹಿಸ್ಟ್ರಿ ನಡುವಿನ ರೇಖೆ ಎಲ್ಲಿದೆ ಅಂತ ಹೇಗೆ ನೀವು ಡಿಸೈಡ್ ಮಾಡ್ತೀರಾ? ಪ್ರಶ್ನೆ ಮಿತ್ ಮತ್ತು ಚರಿತ್ರೆಯ ಬಗ್ಗೆ ಎಲ್ಲಿ ಗೆರೆ ಇಳಿಬಹುದು ನಾವು ಅಂತ ಅಲ್ವಾ? ವೆರಿ ಗುಡ್ ಪ್ರಶ್ನೆ. ಐ ಥಿಂಕ್ ಒಂದು ದೊಡ್ಡ ಚಪ್ಪಾಳೆ. ನಿಮ್ ಕೈಲಿ ಚಪ್ಪಾಳೆ ಹೊಡಿಸ್ತಾ ಇದ್ದೀನಿ ಅಂದ್ರೆ ನಂಗೆ ಪ್ರಶ್ನೆ ಉತ್ತರ ಸಿಕ್ಕಿಲ್ಲ, ಸ್ವಲ್ಪ ಟೈಮ್ ಸಿಗ್ಲಿ ಅಂತ. ಮಿತ್ತು ನಾವೆಲ್ಲ ಕಂಡಿದೀವಿ. ಉದಾಹರಣೆಗೆ ಅಲಮೇಲಮ್ಮನ ಪವಾಡ ಒಂದು ಮಿತ್ತು ಅಲ್ಲವೇ? ಆದ್ರೆ ಚರಿತ್ರೆ ಮಿತ್ ಅಲ್ಲ, ಚರಿತ್ರೆ ನಡೆದಿರೋದು. ದುರದೃಷ್ಟ ಅಂದ್ರೆ ಮಿತ್ತಿನ ಹಿಂದಿನ ಸತ್ಯ ನಮಗೆ ಹೇಗೆ ಗೊತ್ತಿಲ್ವೋ, ಚರಿತ್ರೆ ನಿಜವಾದ ಸತ್ಯ ಕೂಡ ನಮಗೆ ಗೊತ್ತಿಲ್ಲ. ಹಾಗಾಗಿ ಎರಡೂ ಕೂಡ ಒಂದು ರೀತಿಯಲ್ಲಿ ಒಂದೇನೇನೋ ಅಂತ ಅನ್ಸುತ್ತೆ. ಆದ್ರೆ ಮಿತ್ತು ಹುಟ್ಟುಕೊಂಡಿರೋ ಅಸತ್ಯ, ಚರಿತ್ರೆ ನಾವು ಕಂಡಿಡಿಯಕ್ಕೆ ಆಗದೇ ಇರುವ ಸತ್ಯ. ಎರಡರ ಮಧ್ಯೆ ಡಿಫ್ರೆನ್ಸ್. ಆದ್ರೆ ಬಹಳಷ್ಟು ಸಲ ನನಗನ್ಸುತ್ತೆ ಮಿತ್ತುಗಳು ಕೂಡ ಒಂದು ರೀತಿಯಲ್ಲಿ ಚರಿತ್ರೆಯನ್ನ ಒಂದು ಸಣ್ಣ ಕ್ಯಾಪ್ಸುಲ್ ಆಗಿ ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಕಥೆ ಅಂತ. ಉದಾಹರಣೆಗೆ ಅಲಮೇಲಮ್ಮನ ಕಥೆನೇ ಹೇಳ್ಬಿಡ್ತೀನಿ ನಿಮ್ಗೆ. ನಾನು ಫುಲ್ ಹೇಳಕ್ ಹೋಗಲ್ಲ, ಯಾಕಂದ್ರೆ ಬೇಜಾರಾಗುತ್ತೆ ಎಲ್ರಿಗೂ. ನಿಮ್ಗೆಲ್ಲ ಗೊತ್ತಿದೆ, ಅಲಮೇಲಮ್ಮ ಏನ್ ಮಾಡ್ತಾಳೆ, ತನ್ನ ನಿಧಿ, ಮೈಸೂರು ರಾಜನ ಸೈನ್ಯ ತನ್ನ ನಿಧಿನ ಕದ್ಕೊಳಕ್ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟಂತ ಅದನ್ನ ತಗೊಂಡೋಗಿ ಕಾವೇರಿ ನದಿನಲ್ಲಿ ಬಿದ್ದು ಸತ್ತೋಗ್ಬಿಡ್ತಾಳೆ, ಶಾಪ ಕೊಡ್ತಾಳೆ. ಮೈಸೂರು ಮಕ್ಕಳಿಗೆ ಅರಸರಿಲ್ಲದಾಗಲಿ, ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ ಅಂತ ಅಲ್ಲಿ ಹಾಕ್ಬಿಡ್ತಾಳೆ. ಇವು ನಿಮಗೆಲ್ಲ ಗೊತ್ತಿರೋದೆ. ನಾನು ಇದ್ರ ಹಿಂದೆ ಬಿದ್ದಿದ್ದೆ, ಒಂದು ಕತೆ ಬರೆದಿದ್ದೀನಿ ಮರಳ ತೆರೆಗಳೊಳಗೆ ಅಂತ. ಅದ್ರಲ್ಲಿ ನನಗೆ ಗೊತ್ತಾಯ್ತು. ಈ ಸಮಯದಲ್ಲಿ ನಾನು ಒಂದು ಹೇಳ್ಬೇಕು, ಗಿರಿಜಾ ಅಂತ ಒಬ್ಬ ಪ್ಯಾಲೇಸ್ ಹಿಸ್ಟಾರಿಯನ್, ಆ ಎಮ್ಮನಿಂದ ನನಗೆ ಇದೆಲ್ಲ ವಿಷಯ ಸಿಕ್ಕಿದ್ದು. ಆ ಗಿರಿಜಾ ಎಲ್ಲಿದಾರ ಗೊತ್ತಿಲ್ಲ, ಅವ್ರೊಂದು ದೊಡ್ಡ ಚಪ್ಪಾಳೆ ದಯವಿಟ್ಟು.
ಯಾಕೆ ಅಂತ ಹೇಳ್ತೀನಿ. ನಾನು ಮೈಸೂರು ಮಹಾರಾಜರಿಗೆ ಮಕ್ಕಳಿಲ್ಲಾಗಲಿ ಅಂತ ಶಾಪ ಕೊಟ್ಟಲ್ಲ, ಅದು ನಿಜಕ್ಕೂ ಸತ್ಯನ ಅಂತ ಹುಡ್ಕೊಂಡೋಗಿದ್ದೆ. ಆಯಮ್ಮನಿಂದ ನನ್ಗೆ ಉತ್ತರ ಸಿಕ್ತು. ಆಯಮ್ಮ ಒಂದು ದೊಡ್ಡ ಹಾಳೆ ತೆಗೆದು ನನ್ನ ಮುಂದೆ ಹರಡಿದರು. ಮೈಸೂರು ಮಹಾರಾಜರ ಏನೋ ಚರಿತ್ರೆನ 1600ರಿಂದ ಇತ್ತೀಚಿನವರೆಗೆ ಅಂದ್ರೆ 1900ರವರೆಗೆ ಮೈಸೂರು ಮಹಾರಾಜರ ಹೆಸರುಗಳು, ಅವ್ರಿಗೆ ಎಷ್ಟು ಜನ ಹೆಂಡತಿರು, ಅವ್ರಿಗೆ ಎಷ್ಟು ಜನ ಮಕ್ಕಳು, ಈ ರೀತಿ ಎಲ್ಲ ದೊಡ್ಡ ಚಿತ್ರಣ ಅಲ್ಲಿ ಸಿಕ್ಬಿಡ್ತು. ಎಣಿಸ್ತಾ ಹೋದೆ ಮೈಸೂರು ಮಹಾರಾಜರಿಗೆ ಅವ್ರ ವಂಶಕ್ಕೆ, ಈಗಿನವ್ರು ಬಿಟ್ರಿ ಪಾಪ, ನಿಮ್ಮಂಗೆ ಅವರೆಲ್ಲ ಏನೋ ಸರಾಸರಿ 175 ಜನ ಒಬ್ಬ ರಾಜನಿಗೆ ಹೆಂಡತಿರು. ನೀವ್ಯಾರು ನಂಬಲಿಕ್ಕಿಲ್ಲ. ಅದು 3 ತರದ ಹೆಂಡತಿಯರು: ಪಟ್ಟದ ರಾಣಿಯರು, ಕಲಾರಾಣಿಯರು, ಇತರೆ ರಾಣಿಯರು ಅಂತ, ಇತರೆ ಹೆಂಡತಿಯರು ಅಂತ. ಪಟ್ಟದ ರಾಣಿ ಅಂದ್ರೆ ಗೊತ್ತು, ನಿಜವಾಗಿ ಪಟ್ಟಕ್ಕೋಸ್ಕರ ಮಾಡ್ಕೊಂಡಿರತಕ್ಕಂಥ ರಾಣಿ. ಕಲಾರಾಣಿಯರು ಅಂದ್ರೆ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ. ಕಲೆಯನ್ನ ಪ್ರಮೋಟ್ ಮಾಡಕ್ಕೆ ಅಥವಾ ಪ್ರೋತ್ಸಾಹಿಸೋಕೆ ಅಂತ ಕೆಲವರನ್ನ ಮದುವೆ ಆಗ್ತಾ ಇದ್ರು. ಅವರಲ್ಲಿ ಹುಟ್ಟಿದ ವಂಶನೇ ನಮ್ಮ ತಮಿಳುನಾಡಿನ ಆಡಿದ ಒಬ್ಬ ಮುಖ್ಯಮಂತ್ರಿ, ನಿಮ್ಗೆ ಯಾರು ಅಂತ ಗೊತ್ತಿರುತ್ತೆ. ಆ ಕಲಾರಾಣಿಯಲ್ಲಿ ಹುಟ್ಟಿದ ವಂಶದವಳೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದವಳು. ಅದು ರೀತಿ ಕೂಡ ಒಂದು ಉದ್ದೇಶಪೂರ್ವಕವಾಗಿತ್ತು. ಅದಲ್ಲ ಇತರೆ ರಾಣಿಯರು ಅಂತ. ಸೊ ಇವು 3 ಸೇರಿಸ್ಬಿಟ್ರೆ ಸರಾಸರಿ ಒಬ್ಬ ರಾಜನಿಗೆ 175 ಜನ ರಾಣಿಯರು. ಈಗ ಒಂದು ಸಮಯ ಯೋಚನೆ ಮಾಡಿ, ಮೊದಲನೇದಾಗಿ ನೆನಪಿರ್ಲಿ, ಮೈಸೂರು ಮಹಾರಾಜರಿಗೆ ಮಕ್ಕಳಾದ್ರು ಅಂದ್ರೆ ಯಾರಿಗಾದ್ರೆ ಮಾತ್ರ ಮಕ್ಕಳಾದ್ರು ಅಂತ ಹೇಳೋದು ನಾವು ಪಟ್ಟದ ರಾಣಿಗಾದ್ರೆ ಮಾತ್ರ. ಅವ್ರು ಎಷ್ಟು ಜನ ಇರ್ತಾರೆ? ಒಬ್ರು ಇಬ್ರು ಅಷ್ಟೇನೆ, ಮಿಗ್ದವರೆಲ್ಲ ಕಲಾರಾಣಿಯರು. ಆದ್ರೆ ಆ ಕಲಾರಾಣಿಯರು, ಇತರೆ ರಾಣಿಯರು ಕೂಡ ಅರಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಇರ್ತಾರೆ. ಅವ್ರಿಗೂ ಕೂಡ ರಾಜನ ಆಶ್ರಯ ಅಥವಾ ರಾಜನ ಸಂಘ ಅಥವಾ ರಾಜನ ಪ್ರೇಮ ಬೇಕು ಅಲ್ವಾ? ಎಷ್ಟು ಜನ? 7 ಜನ ಸರಾಸರಿ 175. ಒಂದು ವರ್ಷದಲ್ಲಿ ಎಷ್ಟು ದಿವಸ ಇರೋದು? 365 ದಿವಸದಲ್ಲಿ ಸಾಮಾನ್ಯವಾಗಿ 200 ದಿವಸ ರಾಜ ಎಲ್ಲೋ ಆಚೆ ಹೋಗ್ತಾನೆ. ಯುದ್ಧ ಅಂತಲೋ ಅಥವಾ ಆಡಳಿತ ಅಂತಲೋ, ಇನ್ಯಾವುದೋ ಮೀಟಿಂಗೋ, ಇನ್ನೇನೋ ಸಣ್ಣ ಗಲಾಟೆನೋ. 200 ದಿವಸ ಕಿತ್ತಾಕ್ಬಿಡೋಣ. ಇನ್ನು ಉಳಿದಿದ್ದು ಎಷ್ಟು ದಿವಸ? 160 ದಿವಸದಲ್ಲಿ ಅವನು 175 ಹೆಂಗಸರ ಜೊತೆ ಪ್ರತಿದಿನ ಕಳೀಬೇಕಂದ್ರೆ ಆಗುತ್ತಾ? ಯೋಚನೆ ಮಾಡಿ. ಒಬ್ಬ ಹೆಂಡತಿ ಜೊತೆ ಅವನ ಸರಾಸರಿ ಎಷ್ಟು ದಿವಸ ಕಳೆದೇ ಬರೋದು ವರ್ಷದಲ್ಲಿ ಅಂತ? ಸರಾಸರಿ 1 ದಿವಸ. ವರ್ಷಕ್ಕೆ 1 ದಿವಸ ನಿನ್ ಹೆಂಡತಿ ಜೊತೆ ನೀವು ಕಳೆದ್ರೆ ಮಗು ಆಗುತ್ತಾ? ಮೈಸೂರು ರಾಜರಿಗೆ ಮಕ್ಕಳಲ್ಲಿದ್ದಾಗ ಇಲ್ಲದಾರಲ್ಲಿ ಅನ್ನೋದು ಯಾವುದೇ ಆಶ್ಚರ್ಯ ಇಲ್ಲ. ಇದು ಯಾರಿಗೋ ಗೊತ್ತಿತ್ತು ಹಿಂಗೆಲ್ಲ ಆಗ್ತಾ ಇದೆ ಅಂತ. ಶಾಪನೆ ಕೊಡ್ಬೇಕಾಗಿಲ್ಲ. ಈ ಡೇಟಾ ನನಗೆ ಕೊಟ್ಟರೆ ನಾನು ಹೇಳ್ತೇನೆ, ಮೈಸೂರು ಮಕ್ಕಳಾಗಲ್ಲ. ಇನ್ನು 2ನೇದು, ತಲಕಾಡು ಮರಳಾಗಲಿ. ನಾನು ಆ ಟೈಮಲ್ಲಿ ಹೋಗ್ಬಿಟ್ಟು ಆ ಮರಳನ್ನ ನೋಡಿದೆ ಎಲ್ಲಾನು, ಕತೆ ಬರೀಬೇಕಾದ್ರೆ. ನನ್ನ ಅದೃಷ್ಟಕ್ಕೆ ಬಹಳ ಜನ ವಿಜ್ಞಾನಿಗಳು ಕೂಡ ನನಗೆ ಸಹಾಯ ಮಾಡಿದ್ರು. ಈ ಶಾಪ ಕೊಟ್ಟಿರೋದು ಮೈಸೂರು ರಾಜರ ಒಡೆಯರ ಆ ಚರಿತ್ರೆಯಲ್ಲಿ ಕ್ರಿಸ್ತ ಶಕ 1610ರಲ್ಲಿ 1610ರಲ್ಲಿ ಈ ಶಾಪ ಕೊಟ್ಟಿದ್ರೆ ಮರಳು ಆನಂತರ ಅಕ್ಯುಮುಲೇಟ್ ಆಗ್ಬೇಕಲ್ವಾ ತಲಕಾಡಿನಲ್ಲಿ. ಆದ್ರೆ ಆದಾಗ 1400ರಿಂದಲೇ ಮರಳು ಅಕ್ಯುಮುಲೇಟ್ ಆಗ್ತಾ ಇದೆ. ಅಂದ್ರೆ ಮರಳಲ್ಲಿ ಸೇರ್ತಾ ಇರೋದು ಶಾಪದಿಂದ ಇಲ್ಲ, ಶಾಪ ಉಟ್ಕೊಂಡಿರೋದು ಮರಳಲ್ಲಿ ಬರ್ತಾ ಇರೋದ್ರಿಂದ. ಅಂದ್ರೆ ಅದು ಕೂಡ ಮುಂಚೆ ಯಾರಿಗೂ ಗೊತ್ತಿತ್ತು. ಅದು ಯಾಕೆ ಅಂತ ನಾನು ಆ ಕಥೆಯಲ್ಲಿ ಬರೆದಿದ್ದೀನಿ. ಒಬ್ಬ ಮೈಸೂರು ಮಂತ್ರಿ ಅಲ್ಲಿ ಅಣೆಕಟ್ಟು ಕಟ್ತಾನೆ. ಅಣೆಕಟ್ಟು ಕಟ್ಟಿದ್ರಿಂದ ಏನಾಗುತ್ತೆ, ಕೆಳಗಡೆ ನೀರೆಲ್ಲ ಕುಂದು ಹೋಗಿ ಆ ಕಡೆ ಈ ಕಡೆ ನದಿ ಪಾತ್ರಗಳು ಕರ್ಕೊಂತವೆ. ಅಲ್ಲಿ ಗಾಳಿ ಒಂದು ವಿಚಿತ್ರವಾಗಿದೆ, ಹಾಗಾಗಿ ಮರಳೆಲ್ಲ ಹೋಗಿ ತಲಕಾಡು ಸೇರಿಕೊಳ್ಳುತ್ತೆ. ಅದಕ್ಕೆ ನಿಮಗೆ ಟನ್ಗಟ್ಲೆ ಮರಳಲ್ಲಿ ಇವೆಲ್ಲ ವಿಷಲ್ ಬಿಟ್ಬಿಡೋಣ. ಹಾಗೆ ಯಾವುದೋ ನಡೀತಾ ಇರತಕ್ಕಂಥ ಸತ್ಯವನ್ನ ಕ್ಯಾಪ್ಸ್ಯೂಲ್ ಮಾಡಿ ಅಲ್ಮೇಲಮ್ಮನ ಶಾಪ ಅಂತ ನಮಗೆ ಆ ಮಿರಾಕಲ್ ಅಂತ ಕೊಟ್ಟಿದ್ದಾರೆ ಅಷ್ಟೇ ಹೊರತುನುವೆ ಆಯಮ್ಮನ ಶಾಪದಿಂದ ಇವರಿಗೆ ಮಕ್ಕಳಾಗದೆ ಇರಲಿಲ್ಲ, ಆಯಮ್ಮನ ಶಾಪದಿಂದ ಮರಳು ಬರಲಿಲ್ಲ. ಆಗ್ತಾ ಇರೋ ವಿಷಯಗಳನ್ನ ನಿಮ್ಮಂತವರು ಅಥವಾ ನಮ್ಮ ವಸಂತಂತವರು ಯಾಳ ಬುದ್ಧಿವಂತರು ಒಂದು ಶಾಪ ಅಂತ ಕನ್ವರ್ಟ್ ಮಾಡಿ ಆಯಮ್ಮನ ತಲೆ ಮೇಲೆ ಹಾಕ್ಬಿಟ್ಟು ಕೂತ್ಕೋಬೇಕು. ಹಾಗೆ ಮಿತ್ ಅನ್ನೋದು ನನ್ನ ದೃಷ್ಟಿನಲ್ಲಿ ಚರಿತ್ರೆಯನ್ನ ಹಿಡಿದಿಟ್ಟ ಒಂದು ಸಣ್ಣ ಕ್ಯಾಪ್ಸ್ಯೂಲ್ ಅಂತ ನಾನು ಅನ್ಕೊಳ್ತೇನೆ. ಸರ್, ನಿಮ್ಮ ಟಾಪ್ 5 ಅಥವಾ ಫೇವರೆಟ್ 5 ಕನ್ನಡ ಪುಸ್ತಕಗಳು ಯಾವುದು? ನನ್ನದು ಅಲ್ಲದ್ದು. ಓಕೆ, ನಾನು ಇವಾಗಲೇ ಹೇಳ್ಬಿಟ್ಟಿದ್ದೀನಿ. ಒಂದು ಯಾವುದು ಶ್ರೀ ರಾಮಾಯಣ ದರ್ಶನಂ ಅಂತ. ಅದು ಬಿಟ್ಟರೆ ನನಗೆ ಭೈರಪ್ಪನವ್ರ ಎಲ್ಲಾ ಕಾದಂಬರಿಗಳು ಇಷ್ಟ, ಬಟ್ ಪರ್ಟಿಕ್ಯುಲರ್ಲಿ 2 ಬಹಳ ಇಷ್ಟರಪ್ಪ. ಒಂದು ವಂಶವೃಕ್ಷ, ಇನ್ನೊಂದು ಸಾರ್ಥ. ಸಾರ್ಥ ಎಷ್ಟು ಜನ ಓದಿದ್ದಾರೆ? ಕೈ ಎತ್ತಿ. ವಾವ್, ಗ್ರೇಟ್ ಮಗಳೇ.
ವೆರಿ ಗುಡ್. ಸಾರ್ಥ ನನಗೆ ಬಹಳ ಇಷ್ಟ. ಎಲ್ಲಾ ಕಥೆಗಳು ಇಷ್ಟನೇ ಬಿಡಿ, ಯಾರು ಇಷ್ಟ ಆಗಲ್ಲ ಅವರೆಲ್ಲಾ ಕಥೆಗಳು. ಅದರಲ್ಲಿ ಸಾರ್ಥ ವಂಶವೃಕ್ಷ ಮತ್ತು ದೂರ ಸರಿದ್ರು ಕೂಡ ನಂಗೆ ಬಹಳ ಇಷ್ಟ. ದೂರ ಸರಿದ್ರು ನೀವು ಯಾರಾದ್ರೂ ಎಲ್ಲಾದ್ರೂ ಓದಿದ್ರೆ ಗೊತ್ತಿರುತ್ತೆ. ದೂರ ಸರಿದ್ರು ಇಂದಲೇ ನಾನು ಮದುವೆ ಆಗಿದ್ದು. ನನಗೆ ಮೊದಲು ನನ್ನ ವೀಣಾ ಅಂದ್ರೆ ಅವಾಗಲೇ ಚಿಂಪು ಅಂತ ಹೇಳಿದ್ನಲ್ಲ, ಅವಳ ಹೆಸರು ವೀಣಾ ಅಂತ. ಅವಳು ಪರಿಚಯ ಆದಾಗ ಅವಳು ನನಗೆ ಈ ಪುಸ್ತಕ ಕೊಟ್ಲು, ಇದು ಓದಿ ಚೆನ್ನಾಗಿದೆ ಅಂತ. ಅದನ್ನ ಓದ್ತಾ ನಾನು ಅವಳು ಜಗಳ ಮಾಡ್ಕೊಂಡು ಹತ್ರ ಬಂದ್ವಿ. ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳೋದು, ದೂರ ಸರಿದ್ರು ಓದ್ಕೊಂಡೆ ಹತ್ರ ಆದ ಕಪಲ್ ಇವರು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನಾವು ಮದುವೆ ಆಗೋದಕ್ಕಿಂತ ಮುಂಚೆ ಅದನ್ನ ನಾವು ನಮ್ಮ ತಂದೆ ಕೊಟ್ಟಿವಿ ಒಂದ್ಸಲ ಓದ್ಲಿ ಅಂತ. ನಮ್ಮ ಉದ್ದೇಶ ಏನು, ಇದು ಓದ್ಬಿಟ್ಟು ನಮ್ಮ ತಂದೆ ನಮ್ಮ ಲವ್ನ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ. ನಮ್ಮ ತಂದೆ ಪ್ರೈಮರಿ ಸ್ಕೂಲ್ ಮೇಸ್ಟ್ರು. ಈ ಪ್ರೈಮರಿ ಸ್ಕೂಲ್ ಮೇಸ್ಟ್ರು ಮಕ್ಕಳಾಗ ಮಾತ್ರ ಬಹಳ ಕಷ್ಟ. ಅವರು ಅದನ್ನ ಓದ್ಬಿಟ್ಟು ಒಂದು ಲೆಟರ್ ಬರೆದ್ರು, ಚಿರಂಜೀವಿ ಗಣೇಶಯ್ಯ ಮತ್ತು ವೀಣಾಗೆ ನನ್ನ ಆಶೀರ್ವಾದಗಳು ಅಂತ ಹೇಳ್ಬಿಟ್ಟು ನೀವು ಪುಸ್ತಕ ಕೊಟ್ರಿ, ಓದ್ದೆ, ಆದರೆ ಅಂತ 32 ಪ್ರಶ್ನೆ ಕೆಳಗಡೆ ಆ ಪುಸ್ತಕದ ಮೇಲೆ. ಇದು ಸರಿಯಾ ಅಂತ ನನಗೆ ಬೇಸರ ಆಗ್ಬಿಡ್ತು. ನನ್ನ ಹೆಂಡತಿಗೆ, ಸರಿ ಅವಾಗ ಹೆಂಡತಿ ಆಗಿರ್ಲಿಲ್ಲ, ನಾನು ವೀಣಾ ಹೇಳಿದೆ, ಏನೋ ವೀಣಾ ನಾವೇನೋ ಅನ್ಕೊಂಡು ಯೋಚನೆ ಮಾಡ್ಕೊಟ್ರೆ ನಮ್ಮ ತಂದೆ ಹಿಂಗೆ ಹೇಳ್ಬಿಟ್ಟಿದಾರೋ ಅಂತ. ಆದ್ರೆ ನನ್ನ ಹೆಂಡತಿ ನನಗಿಂತ ಸ್ವಲ್ಪ ಸ್ಟ್ರೀಟ್ ಸ್ಮಾರ್ಟ್. ಅವಳೇನ್ ಹೇಳಿದ್ಲು, ಯಾಕೆ ಯೋಚನೆ ಮಾಡ್ತೀರಾ, ನಿಮ್ಮ ಅಪ್ಪ ಅವಾಗಲೇ ಒಪ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಲವ್ನ ಅಂದ್ಲು. ಹೇಗೆ ಅಂತ ಕೇಳಿದೆ. ಮೊದಲನೇ ಸೆಂಟೆನ್ಸ್ ಓದಿ, ಚಿರಂಜೀವಿ ಗಣೇಶ ಮತ್ತು ವೀಣಾ ಅವರಿಗೆ ಆಶೀರ್ವಾದಗಳು, ನಮ್ಮಿಬ್ಬರನ್ನು ಒಟ್ಟಿಗೆ ಸೇರಿಸಿ ರೆಕಮೆಂಡ್ ಮಾಡಿದ್ದಾರೆ, ನೀನ್ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಅವರಿಬ್ಬರು ದೃಷ್ಟಿಯಲ್ಲಿ ಇಬ್ಬರು ಒಂದಾಗ್ಬಿಟ್ಟಿದ್ದೀವಿ. ಹೀಗೆ ಅದಾದ್ಮೇಲೆ ನಮ್ಮ ಮಗಳು 15 ವರ್ಷಕ್ಕೆ ಬಂದಾಗ ಅದೇ ಕಾಪಿ, ನಾನು ನನ್ನ ಹೆಂಡತಿ ಯಾವ ಜಗಳ ಆಡಿದ್ವು ಅದೇ ಕಾಪಿ ನನ್ನ ಮಗಳು ಕೊಟ್ಟಿವಿ. ಅವಳು ಓದಿದ್ಲು, ಅವಳು ಲವ್ ಮ್ಯಾರೇಜ್ ಆಯ್ತು. ಅವಳು ಯಾರೊಬ್ಬ ಕೊಲೀಗ್, ಒಬ್ಬ ಫಿಸಿಕ್ಸ್ ಮಾಡ್ತಾ ಇದ್ದಿದ್ದು ಕೊಲೀಗ್ನ, ಮ್ಯಾಥಮೆಟಿಕ್ಸ್ ಮಾಡ್ತಾ ಇದ್ದ ಕೊಲೀಗ್ನ ಅವಳು ಲವ್ ಮದುವೆ ಆದ್ಲು. ಹೀಗೆ ದೂರ ಸರಿದ್ರು ನಮ್ಮ ಫ್ಯಾಮಿಲಿನಲ್ಲಿ ಬಹಳ ಅದ್ಭುತವಾದ ಪ್ರಭಾವ ಬೀರಿದೆ. ಅದು ಕೂಡ ಮುಖ್ಯನೇ. ಆದ್ರೆ ನನಗೆ ವಂಶವೃಕ್ಷ ಮತ್ತು ಸಾರ್ಥ ಬಹಳ ಮುಖ್ಯ. ಥ್ಯಾಂಕ್ ಯು. ಕಡೆ ಪ್ರಶ್ನೆ, ವಿಜ್ಞಾನ ಮತ್ತು ಇತಿಹಾಸ ಎರಡರಲ್ಲೂ ಆಸಕ್ತಿ ಇರೋ ಯುವ ಜನರಿಗೆ ನಿಮ್ಮ ಕಿವಿ ಮಾತು ಏನು ಸರ್? ನಾನು ಅವಾಗಲೇ ಹೇಳಿದಾಗೆ ಎರಡರ ಮಧ್ಯೆ ಡಿಫ್ರೆನ್ಸ್ ಇಲ್ಲ. ನೀವೇನ್ ತಗೊಂಡಿದ್ದಾರೋ ಅದನ್ನೇ ಕಂಟಿನ್ಯೂ ಮಾಡಿ, ಎಲ್ಲಿ ಏನ್ ಬೇಕಾದ್ರೂ ಹೋಗ್ಬೋದು, ಹೇಗೆ ಬೇಕಾದ್ರೂ ಬರ್ಬೋದು. ದಯವಿಟ್ಟು ಇದು ಡ್ಯಾನ್ಸ್ ಮಾಡೋ ಹುಡುಗಿ ಅವಳು ಸೈನ್ಸ್ ಮಾಡೋಕ್ ಆಗಲ್ಲ, ಅಥವಾ ಇವಳು ಸೈನ್ಸ್ ಮಾಡ್ತಾಳೆ ಇವಳಿಗೆ ಯಾಕೆ ಡ್ಯಾನ್ಸು, ಇವೆಲ್ಲ ಬಹಳ ತಪ್ಪು. ಎಲ್ಲಾರು ಮಾಡ್ಬೋದು. ಅವ್ರಿಗೆ ಪ್ರಮೋಟ್ ಮಾಡಿ, ಎಲ್ಲರೂ ವಿಜ್ಞಾನಿಗಳಾಗ್ಬೋದು, ಎಲ್ಲರೂ ಕಲಾಕಾರರಾಗ್ಬೋದು ಅಂತ ಮಾತ್ರ ಹೇಳಬಲ್ಲೆ. ಇಷ್ಟೊತ್ತು ನಮ್ಮ ತಲಾಟೆ ಪ್ರಶ್ನೆಗಳನ್ನ ತುಂಬಾ ಸೀರಿಯಸ್ ಆಗಿ ಕೇಳಿಸ್ಕೊಂಡು ನಮಗೆ ಡೀಟೇಲ್ ಆಗಿ ಉತ್ತರ ಕೊಟ್ಟ ಗಣೇಶ ಅವರಿಗೆ ಧನ್ಯವಾದಗಳು. ಆಯ್ತಲ್ಲ, ಒಂದ್ ನಿಮಿಷ ಅಮ್ಮ. ಮೇಲೆ ಕುಳಿಸ್ಬಿಟ್ಟು ಏನೋ ಪ್ರಶ್ನೆ ಕೇಳ್ತಾರೆ, ನಾನು ಹೇಳ್ತಾ ಇದ್ರೆ ಯಾರಿಗೆ ಏನ್ ಕೇಳೋಕೆ ಇಷ್ಟ ಇರುತ್ತೋ, ಬೇಜಾರಾಗುತ್ತೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಪ್ರತಿ ಪ್ರಶ್ನೆ ಉತ್ತರಕ್ಕೂ ನೀವು ಬಹಳ ಏನೋ ಕೇರ್ಫುಲ್ ಆಗಿ ಕೇಳಿ ಅಥವಾ ಡೀಟೇಲ್ ಆಗಿ ಕೇಳಿ ಚಪ್ಪಾಳೆ ಹೊಡೆದು ಅಪ್ರಿಷಿಯೇಟ್ ಮಾಡಿದ್ರಿ. ಧನ್ಯವಾದಗಳು ಎಲ್ಲರೂ ಕೂಡ.